ಹತ್ರ ಇಲ್ಲಿ ಶೀಟ್ಗಳಿದ್ದಾವೆ. ಶೀಟ್ಗಳಿದೇನೋ ಅಥವಾ ಒಂದು ಶೀಟ್ ಇದೆನೋ? ನಾನು ಶೀಟ್ಗಳು ಇದೆ ಅಂತ ಹೇಳಿದೆ, ಹೌದಾ? ಸೊ ನಿಮಗೆ ಶೀಟ್ಗಳು ಅಂತ ಕಾಣಿಸ್ತಿದಾ ಅಥವಾ ಒಂದು ಶೀಟ್ ಅಂತ ಕಾಣಿಸ್ತಿದಾ? ಎಸ್ ಎಸ್ ಅಥವಾ ಎಸ್ ಎಸ್ ಎ, ಇಂಥ ಒಂದು ಕಾನ್ಗ್ರಿಯೆನ್ಸಿ ನಮಗೆ ಇಲ್ವೇ ಇಲ್ಲ. ದ ಸಮ್ ಆಫ್ ಎನಿ ಟೂ ಸೈಡ್ಸ್ ಆಫ್ ಎ ಟ್ರಯಾಂಗಲ್ ಈಸ್ ಗ್ರೇಟರ್ ದೆನ್ ದ ಥರ್ಡ್ ಸೈಡ್. ಈಗ ಇಲ್ಲಿ ಥರ್ಡ್ ಸೈಡ್ ಯಾವುದು ಇದೆ? ಉಳಿದಿರೋದೇ ಥರ್ಡ್ ಸೈಡ್. ಹಾಯ್ ಮಕ್ಕಳೇ, ನನ್ನ ಎಲ್ಲ ಪ್ರಿಯ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ವಾಲಾ ಕನ್ನಡ ಕ್ಲಾಸ್ 9th and 10th ಯೂಟ್ಯೂಬ್ ಚಾನೆಲ್ಗೆ ಹಾರ್ದಿಕ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ಅಂದ್ಕೊಂತಿದ್ದೀನಿ ಎಲ್ಲರೂ ಖುಷಿಯಾಗಿದ್ದೀರಾ, ನಗ್ನಗ್ತಾ ಇದ್ದೀರಾ, ಆರೋಗ್ಯವಾಗಿ ಚೆನ್ನಾಗಿದ್ದೀರಾ ಅಂತ. ಹೌದಾ? ನಿಮ್ಮ ಅಭ್ಯಾಸ ಎಲ್ಲ ಹೇಗೆ ನಡೀತಾ ಇದೆ? ಚೆನ್ನಾಗಿ ಓದ್ತಿದ್ದೀರಾ ಎಲ್ಲರೂ? ಓಕೆ, ಆಲ್ ರೈಟ್. ಸೊ ಮಕ್ಕಳೇ, ನಿಮಗೆಲ್ಲ ಗೊತ್ತೇ ಇದೆ, ಈ ಒಂದು ಮೈಂಡ್ ಮ್ಯಾಪ್ ಸೀರೀಸಲ್ಲಿ ನೀವು ನೋಡ್ತಾನೆ ಬಂದಿದ್ದೀರಾ. ಪ್ರತಿಯೊಂದು ಸೆಷನಲ್ಲಿ, ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಒಂದೊಂದು ಕಂಪ್ಲೀಟ್ ಚಾಪ್ಟರನ್ನು ನಾವು ರಿವೈಸ್ ಮಾಡ್ತಾ ಬರ್ತಿದ್ವಿ, ಹೌದಾ? ಸೊ ಅದೇ ರೀತಿಯಲ್ಲಿ ಇವತ್ತಿನ ಸೆಷನಲ್ಲೂ ಕೂಡ ಒಂದು ಚಾಪ್ಟರನ್ನು ನಾವು ಸಮರೈಸ್ ಮಾಡೋದಕ್ಕೆ ಹೊರಟಿದ್ದೀವಿ. ಅದು ಯಾವ ಚಾಪ್ಟರು ಅಂತ ನೋಡೋಣ. ಓಕೆ, ಸೊ ಟ್ರಯಾಂಗಲ್ಸ್ ಅನ್ನುವಂಥ ಚಾಪ್ಟರನ್ನು ನಾವು ಡಿಸ್ಕಸ್ ಮಾಡೋದಕ್ಕೆ ಹೊರಟಿದ್ದೀವಿ, ಸಮರೈಸ್ ಮಾಡೋದಕ್ಕೆ ಹೊರಟಿದ್ದೀವಿ ಕಾನ್ಸೆಪ್ಷುಯಲ್ ವೈಸ್. ಓಕೆ, ಅರ್ಥ ಆಯ್ತಾ? ಸರಿ, ಹಾಗಿದ್ರೆ ಎಲ್ಲರೂ ಈ ಒಂದು ಸೆಷನ್ಗೆ ತಯಾರಿದ್ದೀರಾ ಅಂತ ಅಂದ್ಕೊಂಡು ನಾನು ಮುಂದೆ ಹೋಗ್ತಿದ್ದೀನಿ. ಓಕೆ, ಆಲ್ ರೈಟ್. ಈಗ ಈ ಟ್ರಯಾಂಗಲ್ಸಲ್ಲಿ ನಾವು ಯಾವ ಯಾವ ಕಾನ್ಸೆಪ್ಟ್ಗಳನ್ನು ಇವತ್ತು ಡಿಸ್ಕಸ್ ಮಾಡೋದಕ್ಕೆ ಹೊರಟಿದ್ದೀವಿ ಅಂತ ಹೇಳಿ ನೋಡೋಣ. ಯಾವುದು ಅಂದರೆ ಸೊ ಕಾನ್ಗ್ರಿಯೆನ್ಸಿ ಆಫ್ ಟ್ರಯಾಂಗಲ್ಸ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ದೆನ್ ಕ್ರೈಟೀರಿಯಾ ಫಾರ್ ಕಾನ್ಗ್ರಿಯೆನ್ಸಿ ಆಫ್ ಟ್ರಯಾಂಗಲ್ಸ್, ದೆನ್ ಸಮ್ ಮೋರ್ ಪ್ರಾಪರ್ಟೀಸ್ ಆಫ್ ಟ್ರಯಾಂಗಲ್ಸ್, ಸಮ್ ಮೋರ್ ಕ್ರೈಟೀರಿಯಾ ಫಾರ್ ಕಾನ್ಗ್ರಿಯೆನ್ಸಿ ಆಫ್ ಟ್ರಯಾಂಗಲ್ಸ್, ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅನ್ನೋ ಹಾಗೆ ಇನ್ಇಕ್ವಾಲಿಟೀಸ್ ಆಫ್ ಟ್ರಯಾಂಗಲ್ಸ್ ಬಗ್ಗೆ ಕೂಡ ನಾವು ಡಿಸ್ಕಸ್ ಮಾಡೋಣ. ಆಲ್ ರೈಟ್, ಫೈನ್. ಸೊ ಈಗ ಮೊದಲನೇದಾಗಿ ಕಾನ್ಗ್ರಿಯೆನ್ಸಿ ಆಫ್ ಟ್ರಯಾಂಗಲ್ಸ್ ಕಡೆಗೆ ಹೋಗೋದಕ್ಕಿಂತ ಮುಂಚೆ, ವಾಟ್ ಡು ಯು ಮೀನ್ ಬೈ ಕಾನ್ಗ್ರಿಯೆನ್ಸ್? ಕಾನ್ಗ್ರಿಯೆಂಟ್ ಅಂದರೆ ಏನು? ಯಾವುದಾದ್ರೂ ಎರಡು ವಸ್ತುಗಳನ್ನು ನಾವು ಕಾನ್ಗ್ರಿಯೆಂಟ್ ಅಂತ ಅನ್ನಬಹುದು ಅಂದರೆ ಅದು ಹೇಗೆ ಹೇಳೋದಕ್ಕೆ ಸಾಧ್ಯ? ನೋಡಿ, ನನ್ನ ಹತ್ರ ಇಲ್ಲಿ ಶೀಟ್ಗಳಿದ್ದಾವೆ. ಶೀಟ್ಗಳಿದೇನೋ ಅಥವಾ ಒಂದು ಶೀಟ್ ಇದೆನೋ? ನಾನು ಶೀಟ್ಗಳು ಇದೆ ಅಂತ ಹೇಳಿದೆ, ಹೌದಾ? ಸೊ ನಿಮಗೆ ಶೀಟ್ಗಳು ಅಂತ ಕಾಣಿಸ್ತಿದಾ ಅಥವಾ ಒಂದು ಶೀಟ್ ಅಂತ ಕಾಣಿಸ್ತಿದಾ? ಯೂಶಲಿ ನೋಡಿದ ತಕ್ಷಣ ನಾನೇ ಹೇಳಿದೆ ಶೀಟ್ಗಳಿದ್ದಾವೆ ಅಂತ. ಒಂದು ವೇಳೆ ಕೇಳಿದೆ ಅಂತ ಇಟ್ಕೊಳ್ರಿ, ಎಷ್ಟಿದಾವೆ ಶೀಟ್ಸು ಅಥವಾ ಒಂದು ಶೀಟ್ ಅದ, ಎಷ್ಟದೆ ಅಂತ ಸುಮ್ಮನೆ ಹಿಂಗೆ ಫ್ರಂಟ್ ವ್ಯೂ ನೋಡಿ ಹೇಳ್ರಪ್ಪ ಅಂದರೆ ನೀವು ಗೆಸ್ ಮಾಡ್ಬೋದು. ನಾನು ಕೇಳಿದ್ದಕ್ಕೆ ನೀವು ಗೆಸ್ ಮಾಡಬಹುದು, ಮ್ಯಾಮ್ ಒಂದಕ್ಕಿಂತ ಜಾಸ್ತಿ ಇರ್ಬೋದು ಅಂತ. ಸುಮ್ಮನೆ ಹಿಂಗೆ ತೋರಿಸ್ದೆ ಅಂತ ಇಟ್ಕೊಳ್ರಿ. ಓಕೆ, ಸುಮ್ಮನೆ ಹಿಂಗೆ ತೋರಿಸ್ದೆ ಅಂತ ಇಟ್ಕೊಳ್ರಿ, ಏನಂತ ಹೇಳ್ತೀರಿ? ಒಂದು ಶೀಟ್ ಅಂತ ಹೇಳ್ತೀರಿ. ಆದರೆ ಇದರಲ್ಲಿ 3 ಶೀಟ್ಗಳಿದೆ. ಗೊತ್ತೇ ಆಗಲಿಲ್ಲ, ಹೌದೋ ಅಲ್ವೋ? ಯಾಕೆ ಗೊತ್ತಾಗಲಿಲ್ಲ? ಬಿಕಾಸ್ ದೇ ಆರ್ ಹ್ಯಾವಿಂಗ್ ಸೇಮ್ ಶೇಪ್ ಅಂಡ್ ಸೇಮ್ ಸೈಜ್. ಹೌದಾ? 3ಕ್ಕೆ 3 ಕೂಡ ಸೇಮ್ ಶೇಪ್ ಹಾಗೆ ಸೈಜ್ಗಳನ್ನು ಹೊಂದಿರೋದ್ರಿಂದ ದೇ ಆರ್ ಓವರ್ಲ್ಯಾಪಿಂಗ್ ವಿತ್ ಈಚ್ ಅದರ್. ಹೌದಾ? ಸೊ 3 ಕೂಡ ಓವರ್ಲ್ಯಾಪ್ ಆಗ್ತಿದೆ, ಹಾಗಾಗಿ ಗೊತ್ತಾಗಲ್ಲ, ಎಷ್ಟಿದೆ ಅಂತ ಗೊತ್ತೇ ಆಗಲಿಲ್ಲ. ಹೌದಾ? ಸೊ ಯಾವಾಗ ನಾನು 3 ಸೆಪರೇಟ್ ಮಾಡಿದ್ನೋ ಆವಾಗ ಗೊತ್ತಾಯ್ತು. ಕರೆಕ್ಟ್ ಅಲ್ವಾ? ಹಾಗಿದ್ರೆ ಏನು ಅರ್ಥ ಮಾಡ್ಕೊಂಡ್ರಿ ನೀವು ಇದರಿಂದ? ಕಾನ್ಗ್ರಿಯೆಂಟ್ ಅಂತ ಅಂದರೆ ಯಾವುದಾದ್ರೂ, ಸಪೋಸ್ ಇಫ್ ಐ ಟೇಕ್ ಎನಿ 2 ಫಿಗರ್ಸ್, ಓಕೆ, ಇದೇನಿದು? ಸ್ಕ್ವಯರ್. ಓಕೆ, ಸೊ ಸ್ಕ್ವಯರ್, ದಿಸ್ ಇಸ್ ಅ ಸ್ಕ್ವಯರ್. ಸ್ವಲ್ಪ ರೆಕ್ಟ್ಯಾಂಗಲ್ ಥರ ಬರ್ದ್ನಲ್ಲ. ಓಕೆ, ನೌ ಇಟ್ ಈಸ್ ಸ್ಕ್ವಯರ್. ಓಕೆ, ಸೊ ಈ 2 ಸ್ಕ್ವಯರ್ಗಳನ್ನು ನಾನು ಕಾನ್ಗ್ರಿಯೆಂಟ್ ಅಂತ ಯಾವಾಗ ಅನ್ಬಹುದು? ಓಕೆ, 2 ಸ್ಕ್ವಯರ್ಗಳನ್ನು ಕಾನ್ಗ್ರಿಯೆಂಟ್ ಅಂತ ಯಾವಾಗ ಅನ್ಬಹುದು? 2ರ ಆಂಗಲ್ಸ್ಗಳು ಹಾಗೆ 2ರ ಸೈಡ್ಸ್ಗಳು ಸೇಮ್ ಇದ್ದಾಗ, ಒಂದಕ್ಕೊಂದು ಓವರ್ಲ್ಯಾಪ್ ಅಂದರೆ ಸೈಡ್ಸ್ಗಳ ಮೆಷರ್ಮೆಂಟ್ಗಳು ಸೇಮ್ ಇದ್ದಾಗ ಒಂದಕ್ಕೊಂದು ಓವರ್ಲ್ಯಾಪ್ ಆಗುತ್ತೆ. ಓಕೆ, ಎಕ್ಸಾಕ್ಟ್ಲಿ ಸೇಮ್ ಇರುತ್ತೆ. ಹಾಗಿದ್ರೆ ಅವುಗಳನ್ನು ನಾವು ಕಾನ್ಗ್ರಿಯೆಂಟ್ ಅಂತ ಅನ್ಬಹುದು. ಓಕೆ, ಯಾವುದೇ 2 ಫಿಗರ್ಸ್ಗಳನ್ನು ನಾವು ಕಾನ್ಗ್ರಿಯೆಂಟ್ ಅಂತ ಯಾವಾಗ ಅಂತೀವಿ? ಇಫ್ ದೇ ಆರ್ ಹ್ಯಾವಿಂಗ್ ಸೇಮ್ ಸೈಜ್ ಹಾಗೆ ಸೇಮ್ ಶೇಪ್ ಅಲ್ವಾ? ಸೊ ಇದು 3 ಸೆಂಟಿಮೀಟರ್ ಅದೇ ಅಂತ ಇಟ್ಕೊಳ್ರಿ. ದಿಸ್ ಇಸ್ ಆಲ್ಸೋ 3 ಸೆಂಟಿಮೀಟರ್. ಎಲ್ಲವೂ 3 ಸೆಂಟಿಮೀಟರ್ ಇದ್ದೇ ಇರ್ತವೆ, ಹೌದಾ? ಎದರಲ್ಲಿ? ಸ್ಕ್ವಯರಲ್ಲಿ. ಸೊ ಸ್ಕ್ವಯರಲ್ಲಿ ಎಲ್ಲ ಸೈಡ್ಸ್ಗಳು ಈಕ್ವಲ್ ಇರುತ್ತೆ, ಹೌದಾ? ಅದು ನಿಜ. ಈ ಒಂದು ಸ್ಕ್ವಯರಲ್ಲಿ ಎಲ್ಲವೂ 3 ಸೆಂಟಿಮೀಟರೇ. ಸಪೋಸ್ ಇಫ್ ಐ ಗಿವ್ ದಿಸ್ ಆಸ್ 2 ಸೆಂಟಿಮೀಟರ್, 2 ಓವರ್ಲ್ಯಾಪ್ ಆಗ್ತದಾ? ಇಲ್ಲ.
ಆಗಲ್ಲ. ಆಂಗಲ್ ಸೇಮ್ ಇರ್ತವೆ, ಒಪ್ಕೊಳ್ತೀನಿ, ಸ್ಕ್ವೇರ್ ಒಳಗೆಲ್ಲ 90 ಡಿಗ್ರಿನೇ. ಆದರೆ ಎರಡೂ ಸ್ಕ್ವೇರ್ಗಳಲ್ಲಿ ಸೈಡ್ಸ್ಗಳು 3 ಸೆಂಟಿಮೀಟರ್ 3 ಸೆಂಟಿಮೀಟರ್ ಇದ್ರೆ ಮಾತ್ರ ಓವರ್ಲ್ಯಾಪ್ ಆಗುತ್ತೆ. ಹೌದಾ? ಒಂದು ವೇಳೆ ಇದು 2 ಸೆಂಟಿಮೀಟರ್ ಆದರೆ ಇದು ಚಿಕ್ಕದಾಗುತ್ತೆ, ಇದಕ್ಕಿಂತ ಓವರ್ಲ್ಯಾಪ್ ಆಗುತ್ತೆ, ಅವಾಗ ಇಲ್ಲ. ಸೊ ಹಾಗಿದ್ರೆ ಇದರಲ್ಲಿ ಎರಡೂ ಸ್ಕ್ವೇರ್ಗಳಲ್ಲಿ ಎಲ್ಲ ಸೈಡ್ಸ್ಗಳು ಈಕ್ವಲ್ ಮೆಷರ್ ಇದ್ದಾಗ, ಎರಡು ಕರೆಸ್ಪಾಂಡಿಂಗ್ ಸ್ಕ್ವೇರ್ಗಳಲ್ಲಿ, ಅವಾಗ ಅದನ್ನ ಕಾನ್ಗ್ರಿಯೆಂಟ್ ಅಂತ ಹೇಳ್ತೀವಿ, ಯಾಕೆಂದ್ರೆ ಓವರ್ಲ್ಯಾಪ್ ಆಗುತ್ತೆ. ಸೊ ಇನ್ ದ ಸೇಮ್ ವೇ ಈ ಶೀಟ್ಸ್ಗಳನ್ನು ತೋರಿಸಿದ್ನಲ್ಲ, ಇಲ್ಲೂ ಕೂಡ ಅಷ್ಟೇ, ಅದು ಓವರ್ಲ್ಯಾಪ್ ಯಾಕೆ ಆಗ್ತಿತ್ತು ಅಂದ್ರೆ ಅವುಗಳ ಸೈಡ್ಸ್ ಏನಿತ್ತು, ಈಕ್ವಲ್ ಆಗಿ ಇತ್ತು. ಹೌದಾ? ಸೊ ಅವುಗಳ ಸೈಡ್ಸ್ಗಳು ಈಕ್ವಲ್ ಆಗಿ ಇತ್ತು, ಅಂದ್ರೆ ಶೇಪ್ ಕೂಡ ಸೇಮ್ ಇತ್ತು, ಹಾಗೆ ಸೈಜ್ ಕೂಡ ಸೇಮ್ ಇತ್ತು, ಹಾಗಾಗಿ ದೇ ಓವರ್ಲ್ಯಾಪ್ಡ್. ಅರ್ಥ ಆಯ್ತಾ? ಕಾನ್ಗ್ರಿಯೆನ್ಸಿ ಅಂದ್ರೆ ಇವಾಗ ಕ್ಲಾರಿಟಿ ಸಿಕ್ತಲ್ಲ. ಆಲ್ ರೈಟ್. ಸೊ ಈಗ ಕಾನ್ಗ್ರಿಯೆಂಟ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡ್ವಿ. ಇದೇ ಕಾನ್ಗ್ರಿಯೆನ್ಸಿನ ಟ್ರಯಾಂಗಲ್ಸ್ಗೆ ಹೇಗೆ ನಾವು ಅಪ್ಲೈ ಮಾಡೋದು ನೋಡೋಣ. ಓಕೆ, ಫೈನ್. ನೋಡಿ, ವಿಚ್ ಆಫ್ ದ ಟ್ರಯಾಂಗಲ್ಸ್ ಗಿವೆನ್ ಬಿಲೋ ಆರ್ ಕಾನ್ಗ್ರಿಯೆಂಟ್ ಟು ಟ್ರಯಾಂಗಲ್ ABC ಅಂತ ಕೇಳ್ತಿದ್ದಾರೆ. ಹೌದಾ? ನಾನು ಇವಾಗ ತಾನೇ ಹೇಳಿದೆ, ಎರಡು ವಸ್ತುಗಳನ್ನು ನಾವು ಕಾನ್ಗ್ರಿಯೆಂಟ್ ಅನ್ಬೇಕು ಅಂದ್ರೆ ದೇ ಶುಡ್ ಹ್ಯಾವ್ ಈಕ್ವಲ್ ಸೈಡ್ಸ್, ಹಾಗೆ ಈಕ್ವಲ್ ಆಂಗಲ್ಸ್ ಇದ್ರೆ ಮಾತ್ರ ಓವರ್ಲ್ಯಾಪ್ ಆಗುತ್ತೆ. ಹೌದಾ? ನೀವು ಇದನ್ನ ನೋಡ್ತೀರಾ, ಹಾಗೆ ಇದನ್ನ ನೋಡ್ತೀರಾ, ಏನ್ ಹೇಳ್ತೀರಾ? ಮ್ಯಾಮ್ ಇದು 4 ಸೆಂಟಿಮೀಟರ್ 4.5 5 ಸೆಂಟಿಮೀಟರ್, ಅದೇ ನಿಜ. ಆದ್ರೆ ಇಲ್ಲಿ ನೋಡಿ, ಇದು ಉಲ್ಟಾ ಇದೆ. ಸೊ ಎರಡೂ ಒಂದಕ್ಕೊಂದು ಓವರ್ಲ್ಯಾಪ್ ಆಗಲ್ಲ. ಸೊ ದೇ ಆರ್ ನಾಟ್ ಕಾನ್ಗ್ರಿಯೆಂಟ್ ಅಂತ ಹೇಳಿದ್ರೆ ಒಪ್ಪಬಹುದಾ? ಇಲ್ಲ. ನೋಡಿ, ಈ ಎರಡನೇ ಟ್ರಯಾಂಗಲ್ ಏನಿದೆ ಅಲ್ಲ, ಇದನ್ನ ನಾನು ರೊಟೇಟ್ ಮಾಡ್ತೀನಿ. ಮಾಡಿದಾಗ ಅದು ಹೆಂಗೆ ಕಾಣುತ್ತೆ ಗೊತ್ತಾ? ಇಲ್ಲಿ ಬರಿತೀನಿ. ರೊಟೇಟ್ ಮಾಡಿದಾಗ ಅದು ಹೆಂಗೆ ಕಾಣಿಸ್ತದೆ ಅಂದರೆ, ಇಟ್ ವಿಲ್ ಲುಕ್ಸ್ ಲೈಕ್ ದಿಸ್, PQR. ಓಕೆ, ಸೊ PQR. ವಾಟ್ ಈಸ್ PQ? 4.5 ಸೆಂಟಿಮೀಟರ್. ವಾಟ್ ಈಸ್ PR? 4 ಸೆಂಟಿಮೀಟರ್. ವಾಟ್ ಈಸ್ QR? 5 ಸೆಂಟಿಮೀಟರ್. ಈಗ ಇದನ್ನ ಹಾಗೆ ಇದನ್ನ ಎರಡನ್ನೂ ಅಬ್ಸರ್ವ್ ಮಾಡ್ರಿ. ವಾಟ್ ಯು ಆರ್ ಗೆಟಿಂಗ್? ಹಾ, ಸೊ ಎರಡರಲ್ಲೂ ಕೂಡ ಸೇಮ್ ಸೈಡ್ಸ್ಗಳಿದೆ. ಆಮ್ ಐ ರೈಟ್? ಕರೆಕ್ಟ್ ಅಲ್ವಾ? ಎಸ್. ಸೊ ಹಾಗಿದ್ರೆ 3ಕ್ಕೆ 3 ಕೂಡ ಸೇಮ್ ಸೈಡ್ಸ್ ಇದೆ. ದೆನ್ ಐ ಕ್ಯಾನ್ ಸೇ ದೇ ಆರ್ ಓವರ್ಲ್ಯಾಪಿಂಗ್. ಹೌದಾ? ಸೊ ಸೇಮ್ ಸೈಡ್ಸ್ ಇದೆ ಅಂದ್ರೆ, ಹಾಗೆ ಸೇಮ್ ಆಂಗಲ್ ಕೂಡ ಇದೆ. ನೋಡಿ, ಇಲ್ಲಿ ಅವರು ತೋರಿಸ್ತಿದ್ದಾರೆ. ಕರೆಕ್ಟ್ ಅಲ್ವಾ? ಸೊ ಆಂಗಲ್ಸ್ಗಳು ಕೂಡ, ಕರೆಸ್ಪಾಂಡಿಂಗ್ ಆಂಗಲ್ಸ್ಗಳು ಕೂಡ ಸೇಮ್ ಇದೆ. ಅರ್ಥ ಆಯ್ತಾ? ಬೇಸಿಕಲಿ ಇವೆರಡು ಸೇಮ್ ಇರೋದು, ಕಾನ್ಗ್ರಿಯೆಂಟೇ ಇರೋದು. ಆದರೆ ಇದನ್ನ ರೊಟೇಟ್ ಮಾಡಿ ಕೊಟ್ಟಿದ್ರು ನಮಗೆ ಕನ್ಫ್ಯೂಷನ್ ಆಯಿತು. ಈಗ ಅದನ್ನೇ ನಾವು ವಾಪಸ್ ರೊಟೇಟ್ ಮಾಡಿದಾಗ ಈ ರೀತಿಯಾಗಿ ಬಂತು ಟ್ರಯಾಂಗಲ್. ದೆನ್ ವಿ ಕೇಮ್ ಟು ನೋ ಬೋತ್ ಆರ್ ಕಾನ್ಗ್ರಿಯೆಂಟ್ ಟ್ರಯಾಂಗಲ್ಸ್. ಸೊ ಎರಡನ್ನೂ ನಾವು ಫಿಕ್ಸ್ ಮಾಡಿದಾಗ ಓವರ್ಲ್ಯಾಪ್ ಆಗುತ್ತೆ ಒಂದಕ್ಕೊಂದು. ಹಾಗಂದ್ರೆ ಅವೆರಡು ವಿತ್ ರೆಸ್ಪೆಕ್ಟ್ ಟು ಆಂಗಲ್ಸ್ ಹಾಗೆ ಸೈಡ್ಸ್ ಕಂಪ್ಲೀಟ್ಲಿ ಸೇಮ್ ಇದಾವೆ. ಹೌದಾ? ಸೇಮ್ ಸೈಜ್ ಹಾಗೆ ಶೇಪ್ನ ಹೊಂದಿದೆ. ಶೇಪ್ ಅಂತೂ ಸೇಮ್ ಟ್ರಯಾಂಗಲ್ಸ್, ಆದರೆ ಸೈಜನ್ನು ಹೊಂದಿದೆ. ಇವಾಗ ನಮಗೆ ಅರ್ಥ ಆಯಿತು. ಹೌದಾ? ಸೊ ದೇರ್ ಫೋರ್ ವಿ ಕ್ಯಾನ್ ಟೆಲ್ ದೀಸ್ ಟೂ ಟ್ರಯಾಂಗಲ್ಸ್ ಆರ್ ಕಾನ್ಗ್ರಿಯೆಂಟ್ ಟ್ರಯಾಂಗಲ್ಸ್. ಏನಂತ ಹೇಳ್ಬೋದು? ಕಾನ್ಗ್ರಿಯೆಂಟ್ ಟ್ರಯಾಂಗಲ್ಸ್. ಅರ್ಥ ಆಯ್ತಾ? ಸೊ ಇದರಲ್ಲಿ ಕಾನ್ಗ್ರಿಯೆಂಟ್ ಟ್ರಯಾಂಗಲ್ಸ್ ಅಲ್ಲಿ ನಮಗೆ ಇವಾಗ ಏನು ಅರ್ಥ ಆಯಿತು ಅಂದರೆ, all the angles and sides, corresponding sides are equal. ಅಂದ್ರೆ angle A is equal to angle P. ಹೌದಾ? angle B is equal to angle Q. angle C is equal to angle R. ಹೌದಾ? then AB is equal to PQ. then BC is equal to QR. then AC is equal to PR. AC is equal to PR. ಅರ್ಥ ಆಯ್ತಾ? ಓಕೆ, ಫೈನ್. ಸೊ ದಿಸ್ ಈಸ್ ಹೌ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಕಾನ್ಗ್ರಿಯೆನ್ಸಿ ಆಫ್ ಟ್ರಯಾಂಗಲ್ಸ್. ಎರಡು ಟ್ರಯಾಂಗಲ್ಸ್ಗಳು ಕಾನ್ಗ್ರಿಯೆಂಟ್ ಆಯಿತು ಅಂದರೆ ಅವುಗಳ ಎಲ್ಲ ಆಂಗಲ್ಸ್ಗಳು, ಎಲ್ಲ ಸೈಡ್ಸ್ಗಳು ಈಕ್ವಲ್ ಇರುತ್ತೆ. ಅರ್ಥ ಆಯ್ತಾ? ಹಾಗಿದ್ರೆ ಎರಡು ಟ್ರಯಾಂಗಲ್ಸ್ಗಳನ್ನು ನಾವು ಕಾನ್ಗ್ರಿಯೆಂಟ್ ಅಂತ ಹೇಳಲಿಕ್ಕೆ ಮೂರೂ ಆಂಗಲ್ಸು, ಮೂರೂ ಸೈಡ್ಸ್ಗಳು ಈಕ್ವಲ್ ಅಂತ ತೋರಿಸ್ಬೇಕಾ? ಕರೆಸ್ಪಾಂಡಿಂಗ್ ಆಂಗಲ್ಸು, 3ಕ್ಕೆ 3 ಕರೆಸ್ಪಾಂಡಿಂಗ್ ಆಂಗಲ್ಸು, 3ಕ್ಕೆ 3 ಕರೆಸ್ಪಾಂಡಿಂಗ್ ಸೈಡ್ಸು ಈಕ್ವಲ್ ಅಂತ ತೋರಿಸ್ಲೇಬೇಕಾ? ಇಲ್ಲ. ಅವುಗಳಿಗೆ ಕ್ರೈಟೀರಿಯಾ ಇದೆ. ಅವುಗಳಿಗೆ
ಕ್ರೈಟೀರಿಯಾ ಇದೆ. ಆ ಕ್ರೈಟೀರಿಯಾ ಅಪ್ಲೈ ಆಯಿತು ಅಂದರೆ ಉಳಿದ ಎಲ್ಲ ಭಾಗಗಳು ಅಂದರೆ ಕರೆಸ್ಪಾಂಡಿಂಗ್ ಪಾರ್ಟ್ಸ್ಗಳು ಈಕ್ವಲ್ ಆಗ್ತಾ ಹೋಗುತ್ತೆ. ಅದನ್ನು ತಿಳ್ಕೊಳ್ತಾ ಹೋಗೋಣ ಈಗ. ಇಷ್ಟ ಅರ್ಥ ಆಯ್ತಲ್ಲ. ಸೊ 2 ಟ್ರಯಾಂಗಲ್ಸ್ ಕಾನ್ಗ್ರೆಂಟ್ ಆಗಿದೆ ಅಂದರೆ ಇದರ ಅರ್ಥ ಅವುಗಳ ಎಲ್ಲ ಕರೆಸ್ಪಾಂಡಿಂಗ್ ಆಂಗಲ್ಸ್, ಕರೆಸ್ಪಾಂಡಿಂಗ್ ಸೈಡ್ಸ್ಗಳು ಈಕ್ವಲ್ ಇರುತ್ತೆ. ಆಲ್ ರೈಟ್, ಓಕೆ, ಫೈನ್. ಈಗ ಕ್ರೈಟೀರಿಯಾ. ಈ ಕ್ರೈಟೀರಿಯಾದಲ್ಲಿ ನಾವು ಏನೇನನ್ನ ತಿಳ್ಕೊಂತ ಹೋಗ್ತೀವಿ. ಮೊದಲನೇದು, ಈ ಒಂದು ಕಾನ್ಗ್ರಿಯನ್ಸಿ ಆಫ್ ಟ್ರಯಾಂಗಲ್ಸ್ ಅಲ್ಲಿ ಕ್ರೈಟೀರಿಯಾಗಳು ನಾವು ಕಲಿಯೋದು ಈಗ 3 ರೀತಿಯಲ್ಲಿ. ಓಕೆ, ಸೊ ಮೊದಲನೇದು ಯಾವುದು ಅಂತ ನೋಡೋಣ. SAS ಕಾನ್ಗ್ರಿಯನ್ಸಿ ರೂಲ್. ಓಕೆ, ಸೊ SAS ಕಾನ್ಗ್ರಿಯನ್ಸಿ ರೂಲ್ ಅಲ್ಲಿ ಏನು ಹೇಳುತ್ತೆ ಅಂದರೆ, 2 triangles are congruent if 2 sides and the included angle of one triangle are equal to the 2 sides and the included angle of the other triangle. ಏನು ಹೇಳ್ತಿದ್ದಾರೆ ನೋಡಿ. ಯಾವಾಗ 2 ಟ್ರಯಾಂಗಲ್ ಇದೆ ಅಂತ ಇಟ್ಕೊಳ್ರಿ. ಓಕೆ, ಸಪೋಸ್ ವಿ ಹ್ಯಾವ್ 2 triangles. ಸರಿ, ಇದಕ್ಕೆ ಹೆಸರು ಕೊಡೋಣ A, B, C. ದಿಸ್ ಇಸ್ P, Q, R. ಓಕೆ, ಸೊ 2 ಟ್ರಯಾಂಗಲ್ಸ್ ಇದೆ. ಈ 2 ಟ್ರಯಾಂಗಲ್ಸ್ಗಳನ್ನು ನಾವು ಕಾನ್ಗ್ರೆಂಟ್ ಅಂತ ಯಾವಾಗ ಅನ್ಬಹುದು ಅಂದರೆ, ಅಕಾರ್ಡಿಂಗ್ ಟು ದಿಸ್ ರೂಲ್ ನೋಡಿ, 2 ಸೈಡ್ಸ್ಗಳು, 2 ಸೈಡ್ಸ್ಗಳು, ಯಾವುದಾದ್ರೂ 2 ಸೈಡ್ಸ್ ಎ ಬಿ ಈಸ್ ಈಕ್ವಲ್ ಟು PQ ಅಂತ ಇಟ್ಕೊಳ್ಳಿ. ಹಾಗೆ BC ಈಸ್ ಈಕ್ವಲ್ ಟು QR. ಕರೆಸ್ಪಾಂಡಿಂಗ್ ಸೈಡ್ಸ್ಗಳು ಈಕ್ವಲ್ ಇದೆ 2 ಟ್ರಯಾಂಗಲ್ಸ್ ಅಲ್ಲಿ. ಹಾಗೆ ಇನ್ಕ್ಲೂಡೆಡ್ ಆಂಗಲ್ ಯಾವುದಿಲ್ಲಿ, ಇನ್ಕ್ಲೂಡೆಡ್ ಆಂಗಲ್. ಸೊ ಈ 2 ಸೈಡ್ಸ್ಗಳ ನಡುವೆನೆ ಆಂಗಲ್ B ಇದೆ ಅಲ್ಲ, ದಟ್ ಈಸ್ ಇನ್ಕ್ಲೂಡೆಡ್ ಆಂಗಲ್. ಈ 2 ಸೈಡ್ಸ್ಗಳ ನಡುವೆ ಆಂಗಲ್ Q ಇದೆ ಅಲ್ಲ, ದಟ್ ಈಸ್ ಇನ್ಕ್ಲೂಡೆಡ್ ಆಂಗಲ್. ಈ 2 ಆಂಗಲ್ಸ್ಗಳು, ಇನ್ಕ್ಲೂಡೆಡ್ ಆಂಗಲ್ಸ್ಗಳು ಒಂದಕ್ಕೊಂದು ಈಕ್ವಲ್ ಇತ್ತು ಅಂದರೆ, ದೆನ್ ಅಕಾರ್ಡಿಂಗ್ ಟು ಬೇಸ್ಡ್ ಆನ್ ದಿಸ್ SAS ಕಾನ್ಗ್ರಿಯನ್ಸಿ ರೂಲ್ 2 ಟ್ರಯಾಂಗಲ್ಸ್ಗಳನ್ನು ನಾವು ಕಾನ್ಗ್ರಿಯೆಂಟ್ ಅಂತ ಹೇಳಬಹುದು. ಅರ್ಥ ಆಯ್ತಾ? ಓಕೆ, ಅಂದರೆ ಇಲ್ಲಿ AB ಶುಡ್ ಬಿ ಈಕ್ವಲ್ ಟು PQ, ಹಾಗೆ BC ಶುಡ್ ಬಿ ಈಕ್ವಲ್ ಟು QR, ಹಾಗೆ ಆಂಗಲ್ B ಶುಡ್ ಬಿ ಈಕ್ವಲ್ ಟು ಆಂಗಲ್ Q. SAS ಕಾನ್ಗ್ರಿಯನ್ಸಿ ರೂಲ್ ಪ್ರಕಾರ ನೋಡಿ, 2 ಸೈಡ್ಸ್ಗಳು ಅವುಗಳ ನಡುವೆ ಇರ್ತಕ್ಕಂಥ ಇನ್ಕ್ಲೂಡೆಡ್ ಆಂಗಲ್ಸ್ಗಳು ಈಕ್ವಲ್ ಇದ್ದಾಗ ಅಂದರೆ ಏನು, ಸಪೋಸ್ ಇದು 2 ಸೆಂಟಿಮೀಟರ್, ಇದು ಕೂಡ 2 ಸೆಂಟಿಮೀಟರ್ ಇರಬೇಕು. ಇದು 3 ಸೆಂಟಿಮೀಟರ್, ಇದು ಕೂಡ 3 ಸೆಂಟಿಮೀಟರ್ ಇರಬೇಕು. ಇಫ್ ಸಪೋಸ್ ದಿಸ್ ಈಸ್ 55 ಡಿಗ್ರಿ ಅದೇ ಅಂತ ಇಟ್ಕೊಳ್ರಿ, ದಿಸ್ ಶುಡ್ ಆಲ್ಸೋ ಬಿ 55 ಡಿಗ್ರಿ. ದೆನ್ ನಾವೇನಂತ ಹೇಳಬಹುದು, ಅಕಾರ್ಡಿಂಗ್ ಟು ದಿಸ್ SAS ಕಾನ್ಗ್ರಿಯನ್ಸಿ ರೂಲ್ ದೀಸ್ 2 ಕಂಪ್ಲೀಟ್ ಟ್ರಯಾಂಗಲ್ಸ್ ಆರ್ ಕಾನ್ಗ್ರೆಂಟ್. ಯಾವಾಗ 2 ಟ್ರಯಾಂಗಲ್ಸ್ಗಳು ಕಾನ್ಗ್ರೆಂಟ್ ಅಂತ ಪ್ರೂವ್ ಆಗ್ತಾವಲ್ಲ, ಆವಾಗ ಕೇಳಿಸ್ಕೊಳ್ಳಿ, ಉಳಿದಿರೋ ಎಲ್ಲ ಆಂಗಲ್ಸ್ ಯಾವುದು, ಆಂಗಲ್ C ಮತ್ತು ಆಂಗಲ್ R ಒಂದಕ್ಕೊಂದು ಈಕ್ವಲ್ ಆಗುತ್ತೆ. ಆಂಗಲ್ A, ಆಂಗಲ್ P ಒಂದಕ್ಕೊಂದು ಈಕ್ವಲ್ ಆಗುತ್ತೆ. ಉಳಿದಿರೋ ಸೈಡ್ AC ಮತ್ತು PR ಒಂದಕ್ಕೊಂದು ಈಕ್ವಲ್ ಆಗುತ್ತೆ ಬೈ CPCT. ಅಂದ್ರೆ ಏನು, ಇಟ್ ಮೀನ್ಸ್ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಏನು, ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾನ್ಗ್ರೆಂಟ್ ಟ್ರಯಾಂಗಲ್ಸ್, ಅರ್ಥ ಆಯ್ತಾ? ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾನ್ಗ್ರೆಂಟ್ ಟ್ರಯಾಂಗಲ್ಸ್. ಐ ಹೋಪ್ ಯು ಗಾಟ್ ಇಟ್. ಅರ್ಥ ಆಯ್ತಲ್ಲ? ಓಕೆ, ಸೊ ಕ್ರೈಟೀರಿಯಾಗಳು ಯಾಕೆ ಇದೆ ಅಂದರೆ, ಎಲ್ಲ 3ಕ್ಕೆ 3 ಆ್ಯಂಗಲ್ಸ್ಗಳು, 3ಕ್ಕೆ 3 ಸೈಡ್ಸ್ಗಳನ್ನು ನೋಡ್ತಾ ಕೂಡೋದ್ರ ಬದಲು ಈ ರೀತಿ ನಾವು ನೋಡಿಬಿಟ್ರೆ ಉಳಿದಿರೋ ಎಲ್ಲ ನೋಡಿ, ಈ 2 ಆ್ಯಂಗಲ್ಸ್ಗಳು ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ಗಳು ಒಂದಕ್ಕೊಂದು ಈಕ್ವಲ್ ಇರುತ್ತೆ, ಉಳಿದಿರೋ ಸೈಡ್ಸ್ಗಳು ಈಕ್ವಲ್ ಇರುತ್ತೆ ಅಷ್ಟೇ. ಓಕೆ, ಫೈನ್. ಸೊ ಇನ್ನೊಂದೇನು ಗೊತ್ತಾ, ಇಲ್ಲಿ ವಿಷಯ ಏನು ಅಂದರೆ, ಈ 2 ಸೈಡ್ಸ್ ನಡುವೆ ಆ್ಯಂಗಲ್ ಇದೆ, ಹೌದಾ? ಇಲ್ಲೇನು ಕೂಡ ಇವೆರಡು ಸೈಡ್ಸ್ ನಡುವೆನೇ ಆ್ಯಂಗಲ್ ಇರಬೇಕಾ? ಕೇಳಿಸ್ಕೊಳ್ರಿ. ಸಪೋಸ್ ಇಲ್ಲಿ 2 ಟ್ರಯಾಂಗಲ್ ಅದ. ಓಕೆ, ಸೊ ಇಲ್ಲಿ ನನಗೆ ಈ ಸೈಡ್ ದಿಸ್ ಇಸ್ 2 ಸೆಂಟಿಮೀಟರ್ ಅದೇ ಅಂತ ಇಟ್ಕೊಳ್ರಿ. ಹಿಯರ್ ಐ ಹ್ಯಾವ್ 2 ಸೆಂಟಿಮೀಟರ್. ಓಕೆ, ದಿಸ್ ಈಸ್ 50 ಡಿಗ್ರಿ ಅದೇ ಅಂತ ಇಟ್ಕೊಳ್ರಿ.
Okay, and here I have 4 centimeter. Okay, this is A, B, C. Okay, ಹಾಗೆ ಈ ಕಡೆ this is D, E, F. ಆಲ್ ರೈಟ್, ಅರ್ಥ ಆಗ್ತಿದಾ? ಫೈನ್. ಸೊ ಈಗ ಈ ಸೈಡ್ ಡಿ ಇ ಏನಿದೆಲ್ಲ ದಿಸ್ ಇಸ್ 4 ಸೆಂಟಿಮೀಟರ್. ಹಾಗೆ ದಿಸ್ ಆಂಗಲ್ ಡಿ ಈಸ್ 50 ಡಿಗ್ರಿ ಇದೆ ಅಂತ ಇಟ್ಕೊಳ್ರಿ. ಈಗ ಹೇಳಿ, ಆರ್ ದೀಸ್ ಟೂ ಟ್ರಯಾಂಗಲ್ಸ್ ಆರ್ ಕಾನ್ಗ್ರೆಂಟ್? ಖಂಡಿತ. ಯಾಕೆ ನೋಡಿ, ಇದು ಇದೇ ಜಾಗದಲ್ಲಿ ಇರಬೇಕು ಅಂತ ಇಲ್ಲ. ಇಲ್ಲಿ ವಿಷಯ ಏನು ಅಂದರೆ ಸೈಡ್ಸ್ಗಳು ಕರೆಸ್ಪಾಂಡಿಂಗ್ ಅಂದರೆ ಏನು, ಇದಕ್ಕೆ ಹೊಂದೋ ಸೈಡ್ ಇಲ್ಲಿದೇನಾ ನೋಡೋದು ಅಷ್ಟೇ. ಕರೆಸ್ಪಾಂಡಿಂಗ್ ಇದೇ ಜಾಗದಲ್ಲಿ ಇದೇನಾ ಅಂತಲ್ಲ. ಓಕೆ, ಕರೆಸ್ಪಾಂಡಿಂಗ್ ಅಂದರೆ ನೋಡಿ, ಇಲ್ಲಿ 2 ಸೆಂಟಿಮೀಟರ್ ಅದೇ, ಇಲ್ಲಿನೂ 2 ಸೆಂಟಿಮೀಟರ್ ಅದೇ. ಹೌದಾ? ಈ ಕಡೆ ಬಿ ಸಿ 4 ಸೆಂಟಿಮೀಟರ್ ಅದೇ, ಇಲ್ಲಿ ಡಿ 4 ಸೆಂಟಿಮೀಟರ್ ಅದೇ. ಹೌದಾ? ಒಟ್ಟು 2 ಮತ್ತು 4 ಸೆಂಟಿಮೀಟರ್ಗಳ ನಡುವೆನೆ 50 ಡಿಗ್ರಿ ಆಂಗಲ್ ಬಂದಿದೆ. ಕರೆಕ್ಟಾ? ಹಾಗಿದ್ರೆ ದೇ ಆರ್ ಕಾನ್ಗ್ರೆಂಟ್. ಹಾಗಿದ್ರೆ ಯಾವ ಯಾವ ಆಂಗಲ್ಸು, ಯಾವ ಯಾವ ಸೈಡ್ಸ್ಗಳು ಈಕ್ವಲ್ ಅಂತ ಇವಾಗ ನೋಡೋಣ. ಓಕೆ, ಹಿಯರ್ ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಡಿ. ಹೌದಾ? ಹಾಗೆ ಎ ಬಿ ಇಸ್ ಈಕ್ವಲ್ ಟು ಡಿ ಎಫ್. ಹಾಗೆ ಬಿ ಸಿ ಇಸ್ ಈಕ್ವಲ್ ಟು ಡಿ ಇ. ಐ ಹೋಪ್ ಇಟ್ ಈಸ್ ಕ್ಲಿಯರ್ ಅಲ್ವಾ? ಅರ್ಥ ಆಯ್ತಾ? ಓಕೆ, ಫೈನ್. ಇದನ್ನು ಅರ್ಥ ಮಾಡ್ಕೊಳ್ಳಿ. ಓಕೆ, ಹಿಂಗಿದ್ರೂ ಕರೆಕ್ಟ್ ಇದೆ, ಹಿಂಗೆ ಬಂದರೂ ಕೂಡ ಅದು ಕರೆಕ್ಟ್ ಇರುತ್ತೆ. ಓಕೆ, ಸೊ ಕರೆಸ್ಪಾಂಡಿಂಗ್ ಸೈಡ್ಸ್ ಅಂದರೆ ಮೆಷರ್ಸ್, ಕರೆಸ್ಪಾಂಡಿಂಗ್ ಸೈಡ್ಸ್ ಅಂದರೆ ಮೆಷರ್ ಮೇಲೆ ಕರೆಸ್ಪಾಂಡಿಂಗ್ ಸೈಡ್ ಹೌದೋ ಅಲ್ಲೋ ಅಂತ ಹೇಳಿ ನಾವು ಜಡ್ಜ್ ಮಾಡ್ತೀವಿ. ಓಕೆ, ನಾಟ್ ವಿತ್ ದ ಪ್ಲೇಸ್, ನಾಟ್ ಫ್ರಮ್ ದ ಪ್ಲೇಸ್. ಇದೇ ಜಾಗದಲ್ಲಿದೆ, ಇದು ಇಲ್ಲೇ ಇರಬೇಕು ಅಂತ ಇಲ್ಲ. ಇದೇ ಜಾಗದಲ್ಲಿ ಇದು ಇರಬಹುದು. ಇದೇ 2 ಸೆಂಟಿಮೀಟರ್ ವ್ಯಾಲ್ಯೂ ಈ ಟ್ರಯಾಂಗಲ್ನ ಯಾವುದೇ ಭಾಗದಲ್ಲಿ ಇರ್ಬೋದು. ಅರ್ಥ ಆಯ್ತಾ? ಗಾಟ್ ಇಟ್? ಸರಿ, ಈಗ ಮುಂದೆ ಹೋಗೋಣ. ಒಂದು ಕ್ವೆಶನ್ನ ಸಾಲ್ವ್ ಮಾಡೋಣ ಇದ್ರ ಮೇಲೆ. ಇನ್ ಫಿಗರ್ ಓ ಎ ಇಸ್ ಈಕ್ವಲ್ ಟು ಓ ಬಿ ಅಂಡ್ ಓ ಡಿ ಇಸ್ ಈಕ್ವಲ್ ಟು ಓ ಸಿ. ಶೋ ದ್ಯಾಟ್ triangle AOD is congruent to triangle BOC and AD is parallel to BC. ಹಾಗೆ ಈ ಒಂದು ಏನಿದೆ ಸೈನ್ ಸಿಂಬಲ್, ಇದನ್ನು ನಾವು ಯೂಸ್ ಮಾಡ್ತೀವಿ ಯಾವುದಕ್ಕೆ? ಕಾನ್ಗ್ರಿಯೆಂಟ್. ಎರಡು ಟ್ರಯಾಂಗಲ್ಸ್ ಕಾನ್ಗ್ರಿಯೆಂಟ್ ಅಂತ ಹೇಳೋದಕ್ಕೆ ಈ ಒಂದು ಸಿಂಬಲನ್ನು ನಾವು ಯೂಸ್ ಮಾಡ್ತೀವಿ. ಅರ್ಥ ಆಯ್ತಾ? ಗಾಟ್ ಇಟ್? ಸರಿ, ಈಗ ಓ ಎ ಇಸ್ ಈಕ್ವಲ್ ಟು ಓ ಬಿ ಆ್ಯಂಡ್ ಓ ಡಿ ಇಸ್ ಈಕ್ವಲ್ ಟು ಓ ಸಿ ಅಂತ ಹೇಳ್ತಿದ್ದಾರೆ. ಶೋ ದ್ಯಾಟ್ ಟ್ರಯಾಂಗಲ್ AOD ಈಸ್ ಕಾನ್ಗ್ರಿಯೆಂಟ್ ಟು ಟ್ರಯಾಂಗಲ್ BOC. ಫೈನ್. ನೋಡಿ, AOD ಕೊಟ್ಟರೆ, ಹೌದಾ, ಟ್ರಯಾಂಗಲ್ AOD ಕೊಟ್ಟರೆ ಹಾಗೆ ಟ್ರಯಾಂಗಲ್ BOC ಕೊಟ್ಟರೆ ಒಂದಕ್ಕೊಂದು ಜಾಯಿನ್ ಆಗಿದೆ. ಈಗ ಇವೆರಡು ಕಾನ್ಗ್ರಿಯೆಂಟ್ ಅಂತ ಹೇಳಿ ನಾವು ಪ್ರೂವ್ ಮಾಡಬೇಕು. ಹೌ ಟು ಪ್ರೂವ್? ಏನೇನು ಇದೆ ಇದರಲ್ಲಿ ನೋಡ್ತಾ ಹೋಗೋಣ. ಓಕೆ, ಫೈನ್. ಸೊ ಮೊದಲನೇದಾಗಿ ವಾಟ್ ಎವರ್ ದೇ ಹ್ಯಾವ್ ಗಿವೆನ್ ಅದನ್ನು ಬರ್ಕೊಳ್ಳಿ. ಗಿವೆನ್ ಓ ಎ ಇಸ್ ಈಕ್ವಲ್ ಟು ಓ ಬಿ, ಹಾಗೆ ದೆನ್ ಓ ಡಿ ಇಸ್ ಈಕ್ವಲ್ ಟು ಓ ಸಿ. ಹೌದಾ? ಸೊ ಯಾವ್ದ್ಯಾವ್ದ್ರಲ್ಲಿ ನೋಡಿ, ಇಲ್ಲಿ ಬರಿತೀನಿ. ಇನ್ ಟ್ರಯಾಂಗಲ್ ನೋಡಿ, ಯಾವ ಎರಡು ಟ್ರಯಾಂಗಲ್ಸ್ಗಳನ್ನು ನಾವು ಕಾನ್ಗ್ರೆಂಟ್ ಅಂತ ಪ್ರೂವ್ ಮಾಡಬೇಕಲ್ಲ ಅದನ್ನು ತಗೋಬೇಕು. ಕಾನ್ಗ್ರೆಂಟ್ ಅಂತ ಬರಿಬೇಡ್ರಿ, ತಗೊಳ್ರಿ ಅಷ್ಟೇ. ಅಂದರೆ ಇನ್ ಟ್ರಯಾಂಗಲ್ AOD ಆ್ಯಂಡ್ ಟ್ರಯಾಂಗಲ್ BOC ಎರಡರಲ್ಲೂ ಕೂಡ ವಾಟ್ ದೇ ಹ್ಯಾವ್ ಗಿವೆನ್ ನೋಡಿ. ಟ್ರಯಾಂಗಲ್ AOD BOC ಯಲ್ಲಿ ಓ ಎ ಓ ಬಿ ಒಂದಕ್ಕೊಂದು ಈಕ್ವಲ್. ಓ ಎ ಇಸ್ ಈಕ್ವಲ್ ಟು ಓ ಬಿ, ಇಟ್ ಈಸ್ ಗಿವೆನ್. ಓ ಡಿ ಇಸ್ ಈಕ್ವಲ್ ಟು ಓ ಸಿ, ಬೋತ್ ಆರ್ ಗಿವೆನ್. ಫೈನ್. ಇಷ್ಟು ಕೊಟ್ಟರೆ ಮುಂದೆ ನೋಡಿ, ಇಲ್ಲೇ ಅಬ್ಸರ್ವ್ ಮಾಡಿದಾಗ ನಮಗೆ ಅರ್ಥ ಆಯಿತು. AOD ಇಸ್ ಈಕ್ವಲ್ ಟು BOC, ಆಂಗಲ್ AOD ಇಸ್ ಈಕ್ವಲ್ ಟು ಆಂಗಲ್ BOC. ಏನಿದು? ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್. ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್. ಅರ್ಥ ಆಯ್ತಾ? ಸೊ ಹಾಗಿದ್ರೆ ನೋಡಿ ಇಲ್ಲಿ ಕೇಳಿಸ್ಕೊಳ್ಳಿ. ಇದೊಂದು ಸೈಡ್ ಇದೆ, ಇದೊಂದು ಸೈಡ್ ಇದೆ, ಇದರ ನಡುವೆ ಒಂದು ಆಂಗಲ್. ಈ ಕಡೆ ಇಲ್ಲೊಂದು ಸೈಡ್ ಇದೆ, ಇಲ್ಲೊಂದು ಸೈಡ್ ಇದೆ, ಇವೆರಡರ ನಡುವೆ ಒಂದು ಆಂಗಲ್. ಸೈಡ್ ಆಂಗಲ್ ಸೈಡ್, ಸೈಡ್ ಆಂಗಲ್ ಸೈಡ್. ಹೌದಾ? ಸೊ ಬೈ SAS ಕ್ರೈಟೀರಿಯಾ ನಾನಿಲ್ಲಿ ಬರೀಬಹುದು. ಬೈ
ಎಸ್ ಎ ಎಸ್ ಕಾನ್ಗ್ರೆನ್ಸಿ ಕ್ರೈಟೀರಿಯಾದ ಆಧಾರದ ಮೇಲೆ ನಾನು ಹೇಳಬಹುದು ವಾಟ್ ಐ ಶಲ್ ಸೇ ಟ್ರಯಾಂಗಲ್ ಎಒಡಿ ಈಸ್ ಕಾನ್ಗ್ರೆಂಟ್ ಟು ಟ್ರಯಾಂಗಲ್ BOC. ಅರ್ಥ ಆಯ್ತಾ? ಓಕೆ ಫೈನ್. ಸೊ ಇಲ್ಲಿಗೆ ಈ ಒಂದು ಪ್ರಶ್ನೆ ಕಂಪ್ಲೀಟ್ ಆಯಿತು. ಓಕೆ ಇಲ್ಲ, ಇನ್ನು ಎರಡನೇ ಪಾರ್ಟ್ ಇದೆ, ಇದೊಂದು ಮಾಡೋಣ. AD ಈಸ್ ಪ್ಯಾರಲೆಲ್ ಟು BC ಅಂತ ಕೇಳ್ತಿದ್ದಾರೆ. ಏನು? AD ಈಸ್ ಪ್ಯಾರಲೆಲ್ ಟು BC. ಓಕೆ, ಸೊ AD ಮತ್ತು BC ಪ್ಯಾರಲೆಲ್ ಇದೆ ಅಂತ ಹೇಳ್ತಿದ್ದಾರೆ. ಹೌದಾ? ಅಲ್ಲ ಸಾರಿ, ಪ್ಯಾರಲೆಲ್ ಅಂತ ತೋರಿಸ್ರಿ ಅಂತ ಕೇಳ್ತಿದ್ದಾರೆ. ಓಕೆ ಫೈನ್. ನೋಡಿ, ಇಲ್ಲಿ ನಮಗೆ ಏನು ಅರ್ಥ ಆಗುತ್ತೆ ಅಂದರೆ, ಟ್ರಯಾಂಗಲ್ AOD ಮತ್ತು ಟ್ರಯಾಂಗಲ್ BOC ಎರಡು ಕಾನ್ಗ್ರೆಂಟ್ ಅಂತ ಅರ್ಥ ಆಯಿತು. ಹೌದಾ? ಅದೇ ನಮಗಿಲ್ಲ ಅರ್ಥ ಆಗಿದ್ದು. ಏನು ಅದು ಏನು ಹೇಳುತ್ತೆ? ಅರ್ಥ ಆಯಿತು ಇನ್ ದ ಸೆನ್ಸ್ ಏನು? ಎರಡೂ ಟ್ರಯಾಂಗಲ್ಸ್ಗಳು ಕಾನ್ಗ್ರೆಂಟ್ ಇದೆ ಅಂದರೆ ಅವುಗಳ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ಗಳು, ಕರೆಸ್ಪಾಂಡಿಂಗ್ ಸೈಡ್ಸ್ಗಳು ಈಕ್ವಲ್ ಇರಬೇಕು. ಹೌದಾ? ಆದರೆ ಇಲ್ಲಿ ಈಕ್ವಾಲಿಟಿ ಬಗ್ಗೆ ಮಾತಾಡ್ತಿಲ್ಲ ಅವರು, ಪ್ಯಾರಲೆಲ್ ಇದೆ ಅಂತ ಹೇಳ್ರಿ ಅಂತ ಹೇಳ್ತಿದ್ದಾರೆ. ಹೌದಾ? ಪ್ಯಾರಲೆಲ್ ಇದೆ ಅಂತ ಪ್ರೂವ್ ಮಾಡ್ರಿ ಅಂತ ಕೇಳ್ತಿದ್ದಾರೆ. ಸರಿ, ನೋಡಿ ಕೇಳಿಸ್ಕೊಳ್ರಿ. ಹಿಯರ್ ದಿಸ್ ಕಂಪ್ಲೀಟ್ ಎರಡು ಟ್ರಯಾಂಗಲ್ಸ್ಗಳಲ್ಲಿ ಕರೆಸ್ಪಾಂಡಿಂಗ್ ಆಂಗಲ್ಸ್ ಮತ್ತೆ ಕರೆಸ್ಪಾಂಡಿಂಗ್ ಸೈಡ್ಸ್ ಈಕ್ವಲ್ ಇರ್ತವೆ. ಹೌದಾ? ನಾನೀಗ ಹೇಳ್ತೀನಿ ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಬಿ ಅಂತ. ಏನು? ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಬಿ. ಏನಿವೆರಡು? ದೀಸ್ ಟು ಆರ್ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್. ಹೌದಾ? ಸೊ ಕರೆಸ್ಪಾಂಡಿಂಗ್ ಆಂಗಲ್ಸ್ಗಳು ಕೂಡ ಹೌದು. ಓಕೆ, ಕರೆಸ್ಪಾಂಡಿಂಗ್ ಆಂಗಲ್ಸ್ಗಳು ಕೂಡ ಹೌದು. ಯಾವ್ದ್ರದ್ದು? ಕರೆಸ್ಪಾಂಡಿಂಗ್ ಆಂಗಲ್ಸ್ ಆಫ್ ಕಾನ್ಗ್ರೆಂಟ್ ಟ್ರಯಾಂಗಲ್ಸ್, ಕರೆಸ್ಪಾಂಡಿಂಗ್ ಆಂಗಲ್ಸ್ ಆಫ್ ಕಾನ್ಗ್ರೆಂಟ್ ಟ್ರಯಾಂಗಲ್ಸ್. ಅಷ್ಟೇ ಅಲ್ಲದೆ ದೇ ಆರ್ ಫಾರ್ಮಿಂಗ್ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್. ಒಪ್ಕೊಳ್ತೀರಾ? ಗಾಟ್ ಇಟ್? ಫೈನ್. ಸೊ ಈಗ ನಾನು ಹೆಂಗೆ ಹೇಳಿದೆ ಇವೆರಡೂ ಕರೆಸ್ಪಾಂಡಿಂಗ್ ಆಂಗಲ್ಸ್ಗಳು ಅಂತ? ಅವರೇನಾದರೂ ಕೊಟ್ಟಾರಾ? ಹೌದು, ಎರಡೂ ಟ್ರಯಾಂಗಲ್ಸ್ಗಳು ಕಾನ್ಗ್ರೆಂಟ್ ಅಂತ ಪ್ರೂವ್ ಮಾಡಿದ್ವಿ. ಆದರೆ ಇವೆರಡೇ ಕರೆಸ್ಪಾಂಡಿಂಗ್ ಆಂಗಲ್ಸ್ಗಳು, ಕರೆಸ್ಪಾಂಡಿಂಗ್ ಆಂಗಲ್ಸ್ ಆಫ್ ದೀಸ್ ಟೂ ಟ್ರಯಾಂಗಲ್ಸ್ ಅಂತ ನಿಮಗೆ ಹೆಂಗೆ ಗೊತ್ತಾಯ್ತು ಅಂದರೆ, ಸಿ ಹಿಯರ್, ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಬಿ, ಆಂಗಲ್ ಓ ಇಸ್ ಈಕ್ವಲ್ ಟು ಆಂಗಲ್ ಓ, ಆಂಗಲ್ ಡಿ ಇಸ್ ಈಕ್ವಲ್ ಟು ಆಂಗಲ್ ಸಿ. ಅರ್ಥ ಆಯ್ತಾ? ಗಾಟ್ ಇಟ್? ಸೊ ಹಾಗಾಗಿ ಇಲ್ಲಿ ಏನು ಇವೆರಡು ಟ್ರಯಾಂಗಲ್ಸ್ ಏನು ಕೊಟ್ಟಾರಲ್ಲ, ಯಥಾ ರೀತಿ ಹಾಗೆ ಬರಿಬೇಕು ನೀವು. ಏನಂತ? ಕಾನ್ಗ್ರೆಂಟ್ ಅಂತ. ಬಿಕಾಸ್ ಈ ಆಂಗಲ್ಸ್ಗಳೇ ಒಂದಕ್ಕೊಂದು ಕರೆಸ್ಪಾಂಡಿಂಗ್ ಆಂಗಲ್ಸ್ ಆಗಿ ಇರ್ತವೆ. ದೇ ಆರ್ ಈಕ್ವಲ್. ಓಕೆ, ಅರ್ಥ ಆಗ್ತಿದಾ? ಫೈನ್. ಸೊ ಹಾಗಾಗಿ ನಾನು ಹೇಳ್ತೀನಿ ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಬಿ ಅಂತ. ಸೊ ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಬಿ ಅಂತ ಏನೋ ಗೊತ್ತಾಯಿತು ಕಾನ್ಗ್ರೆನ್ಸಿ ಪ್ರೂವ್ ಮಾಡಿದಾಗ. ಅಷ್ಟೇ ಅಲ್ಲದೆ ದೇ ಆರ್ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್. ಹೆಂಗೆ? ವಿ ನೋ ದಟ್ ಎರಡು ಲೈನ್ ಇತ್ತು ಅಂತ ಇಟ್ಕೊಳ್ಳಿ, ಯಾವುದಾದ್ರೂ ಒಂದು ಟ್ರಾನ್ಸ್ವರ್ಸಲ್ಲಿ ಈ ರೀತಿಯಾಗಿ ಬಂದಾಗ, ಹೌದಾ, ನಾವು ಓದಿದ್ದೀವಿ ಯಾವುದರಲ್ಲಿ? ಲೈನ್ಸ್ ಆ್ಯಂಡ್ ಆ್ಯಂಗಲ್ಸಲ್ಲಿ. ಹೌದಾ? ಸೊ ಎರಡು ಲೈನ್ಸ್ಗಳಿದೆ. ಓಕೆ, ಎರಡು ಲೈನ್ ಮೇಲೆ ಒಂದು ಟ್ರಾನ್ಸ್ವರ್ಸಲ್ಲಿ ಈ ರೀತಿ ಹಾದು ಹೋದರೆ ವಿ ವಿಲ್ ಗೆಟ್ ಎ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್. ಸೊ ಯಾವಾಗ ಎರಡು ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಆರ್ ಈಕ್ವಲ್, ಇಟ್ ಮೀನ್ಸ್ ದೋಸ್ ಟೂ ಲೈನ್ಸ್ ಆರ್ ಪ್ಯಾರಲೆಲ್. ಹೌದಾ? ಸೊ ಹಾಗಾಗಿ ಐ ಶಲ್ ಸೇ, ಇಲ್ಲಿ ಬರೀತೀನಿ, ಸಿನ್ಸ್ ಆಂಗಲ್ ಎ ಅಥವಾ ಆಂಗಲ್ OAD is equal to ಆಂಗಲ್ OBC. ಹೌದಾ? ಆಂಗಲ್ OBC. ಓಕೆ, ಸೊ ಏನಿವೆರಡು? ಕರೆಸ್ಪಾಂಡಿಂಗ್ ಆಂಗಲ್ಸ್ ಆಫ್ ಕಾನ್ಗ್ರೆಂಟ್ ಟ್ರಯಾಂಗಲ್ಸ್. ಕರೆಕ್ಟ್ ಅಲ್ಲ? ಕರೆಸ್ಪಾಂಡಿಂಗ್ ಆಂಗಲ್ಸ್ ಆಫ್ ಕಾನ್ಗ್ರೆಂಟ್ ಟ್ರಯಾಂಗಲ್ಸ್. ಓಕೆ, ಸೊ ಕರೆಸ್ಪಾಂಡಿಂಗ್ ಆಂಗಲ್ಸ್ ಆಫ್ ಕಾನ್ಗ್ರೆಂಟ್ ಟ್ರಯಾಂಗಲ್ಸ್ ಅಂತೇನೋ ಬರದೆ, ಹಾಗೆ ಆಲ್ಸೋ ದೇ ಆರ್ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್. ಹೆಂಗೆ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಆಯಿತು ಅಂತ ಹೇಳಿ ನಾನು ಇವಾಗ ತಾನೇ ಹೇಳಿದೆ, ಗೊತ್ತಾಯ್ತಲ್ಲ? ಇಲ್ಲಿ ಬರೆದು ತೋರಿಸಿದ್ನಲ್ಲ.
ಸೊ ಹಾಗಿದ್ರೆ ಯಾವಾಗ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ಗಳು ಈಕ್ವಲ್ ಆಗುತ್ತೋ ಇದರ ಅರ್ಥ ಈ ಎರಡೂ ಲೈನ್ಸ್ಗಳು ಪ್ಯಾರಲಲ್ ಇರಲೇಬೇಕು ಅಂತ. ಸೊ ದೇರ್ಫೋರ್ AD is parallel to BC. AD is parallel to BC. ಅರ್ಥ ಆಯ್ತಾ? ಗಾಟ್ ಇಟ್? ಸೊ ಇಲ್ಲಿಗೆ ಈ ಒಂದು ಪ್ರಶ್ನೆ ಇವಾಗ ಕಂಪ್ಲೀಟ್ ಆಗಿ ಮುಗೀತು. ಈಗ ಎರಡನೇ ಕ್ರೈಟೀರಿಯಾದ ಕಡೆಗೆ ಹೋಗೋಣ. ಯಾವುದು ಎರಡನೇ ಕ್ರೈಟೀರಿಯಾ? ASA ಕಾನ್ಗ್ರಿಯನ್ಸಿ ರೂಲ್. ASA ಕಾನ್ಗ್ರಿಯನ್ಸಿ ರೂಲ್ ಅದೇನು ಹೇಳುತ್ತೆ? ASA ಕಾನ್ಗ್ರಿಯನ್ಸಿ ರೂಲ್ ಅಂತ ನೋಡೋಣ. ಟು ಟ್ರಯಾಂಗಲ್ಸ್ ಆರ್ ಕಾನ್ಗ್ರಿಯಂಟ್ ಇಫ್ two angles and the included side of one triangle are equal to two angles and the included side of the other triangle. Two triangles are congruent if any two pairs of angles and one pair of corresponding sides are equal. We may call it as the AAS congruence rule. So ಎರಡು ರೂಲನ್ನು ಇಲ್ಲೇ ಕೊಟ್ಟಿದ್ದಾರೆ. ಸೊ ಬೇಸಿಕಲಿ ಟೂ ಟ್ರಯಾಂಗಲ್ಸ್ ಆರ್ ಕಾನ್ಗ್ರಿಯಂಟ್. ನೋಡಿ, ಫಸ್ಟ್ ಆಫ್ ಆಲ್ ASA ಕಾನ್ಗ್ರಿಯನ್ಸಿ ರೂಲ್ ಬಗ್ಗೆ ಮಾತಾಡೋಣ. ASA ಕಾನ್ಗ್ರಿಯನ್ಸಿ ರೂಲ್ ಏನು ಹೇಳುತ್ತೆ? ಆಂಗಲ್ ಸೈಡ್ ಆಂಗಲ್. ನೋಡಿ, ನಮ್ಮ ಹತ್ರ ಎರಡು ಟ್ರಯಾಂಗಲ್ಸ್ ಅದೇ ಅಂತ ಇಟ್ಕೊಳ್ರಿ. ಓಕೆ, ವಿ ಆರ್ ಹ್ಯಾವಿಂಗ್ ಟೂ ಟ್ರಯಾಂಗಲ್ಸ್. ಇದಕ್ಕೆ ABC, ದಿಸ್ ಇಸ್ PQR ಅದೇ ಅಂತ ಇಟ್ಕೊಳ್ರಿ. ಓಕೆ, ಇದರಲ್ಲಿ ಇಫ್ ಸಪೋಸ್ ಆಂಗಲ್ ಬಿ ಇದೆ ಅಂತ ಇಟ್ಕೊಳ್ರಿ. ದಿಸ್ ಇಸ್ ಆಂಗಲ್ ಬಿ, ಹೌದಾ? ಇದು 50 ಡಿಗ್ರಿ. ದೆನ್ ಈ ಕಡೆ ಆಂಗಲ್ ಆರ್ ಇದೆ. ದಿಸ್ ಇಸ್ ಆಲ್ಸೋ 50 ಡಿಗ್ರಿ. ದೆನ್ ಆಂಗಲ್ ಎ ಇದೆ, ದಟ್ ಈಸ್ 45 ಡಿಗ್ರಿ ಅಂತ ಇಟ್ಕೊಳ್ರಿ. ಈ ಕಡೆಗೆ ಆಂಗಲ್ ಪಿ ಈಸ್ 45 ಡಿಗ್ರಿ. ಫೈನ್, ಸರಿ. ಈಗ ಇವೆರಡರ ನಡುವೆ ಇರ್ತಕ್ಕಂಥ AB ನಡುವೆ ಇರ್ತಕ್ಕಂಥ ಒಂದು ಸೈಡ್ ಇದೆ, ದಟ್ ಈಸ್ 5 ಸೆಂಟಿಮೀಟರ್. ಹಾಗೆ ಈ PR ಸೈಡ್, PR ಅಂದರೆ ಆಂಗಲ್ ಪಿ ಮತ್ತೆ ಆಂಗಲ್ ಆರ್ ನಡುವೆ ಇರ್ತಕ್ಕಂಥ ಇನ್ಕ್ಲೂಡೆಡ್ ಸೈಡ್ ಏನಿದೆ ಅಲ್ಲ, ದಿಸ್ ಇಸ್ ಆಲ್ಸೋ 5 ಸೆಂಟಿಮೀಟರ್. ಅರ್ಥ ಆಯ್ತಾ? ಏನಿದೆ ಇಲ್ಲಿ ನೋಡಿ, ಆಂಗಲ್ ಸೈಡ್ ಆಂಗಲ್, ಎರಡು ಆಂಗಲ್ಗಳ ನಡುವೆ ಇರ್ತಕ್ಕಂಥ ಸೈಡ್ ಏನಿದೆ ಅಲ್ಲ, ಇನ್ಕ್ಲೂಡೆಡ್ ಸೈಡ್ ಅಂತೀವಿ. ದಟ್ ಇನ್ಕ್ಲೂಡೆಡ್ ಸೈಡ್ ಈಸ್ ಈಕ್ವಲ್ ಟು ಅನದರ್ ಟ್ರಯಾಂಗಲ್ ಒಳಗೆ ಎರಡು ಕರೆಸ್ಪಾಂಡಿಂಗ್ ಆಂಗಲ್ಸ್ಗಳ ನಡುವೆ ಇನ್ಕ್ಲೂಡ್ ಆಗಿರುವಂತಹ ಸೈಡ್ಗೆ ಈಕ್ವಲ್ ಇದ್ರೆ, ಓವರ್ ಆಲ್ ನೋಡಿ ಇಲ್ಲಿ 45 ಡಿಗ್ರಿ 45 ಡಿಗ್ರಿ, 50 ಡಿಗ್ರಿ 50 ಡಿಗ್ರಿ, ಈ ಎರಡು ಆಂಗಲ್ಸ್ಗಳ ನಡುವೆನೆ 5 ಸೆಂಟಿಮೀಟರ್, ಈ ಎರಡು ಆಂಗಲ್ಸ್ಗಳ ನಡುವೆನೆ 5 ಸೆಂಟಿಮೀಟರ್ ಇರೋದ್ರಿಂದ ವಾಟ್ ಹ್ಯಾಪನ್ಸ್, ಏನಾಗುತ್ತೆ? ಅಕಾರ್ಡಿಂಗ್ ಟು ದಿಸ್ ASA ಕಾನ್ಗ್ರಿಯನ್ಸಿ ರೂಲ್ ನಾನು ಹೇಳ್ಬೋದು, by ASA ಕಾನ್ಗ್ರಿಯನ್ಸಿ ರೂಲ್ ಇಂದ ನಾನು ಹೇಳ್ಬೋದು ಇವೆರಡೂ ಟ್ರಯಾಂಗಲ್ಸ್ಗಳು ಕಾನ್ಗ್ರಿಯಂಟ್ ಅಂತ. ಹೌದಾ? ಹೌ? ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಪಿ, ಹೌದಾ? ದೆನ್ ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಆರ್, ದೆನ್ ಸೈಡ್ AB ಇಸ್ ಈಕ್ವಲ್ ಟು PR. ಸೈಡ್ AB is equal to PR. ಫೈನ್, ಅರ್ಥ ಆಯ್ತಲ್ಲ? ಸೊ ಬೈ ASA ಕಾನ್ಗ್ರಿಯನ್ಸಿ ರೂಲ್ ಟ್ರಯಾಂಗಲ್ ಯಾವುದಿದು? ABC, ಹೌದಾ? ಟ್ರಯಾಂಗಲ್ ABC ಈಸ್ ಕಾನ್ಗ್ರಿಯಂಟ್ ಟು ಟ್ರಯಾಂಗಲ್ PRQ. ನೋಡಿ, PRQ. ಅರ್ಥ ಆಯ್ತಾ? ನೋಡಿ, ಆಂಗಲ್ ಎ ಆಂಗಲ್ ಪಿಗೆ ಈಕ್ವಲ್, ಆಂಗಲ್ ಎ ಆಂಗಲ್ ಪಿಗೆ ಈಕ್ವಲ್, ಸೇಮ್ ಪೊಸಿಷನ್. ಆಂಗಲ್ ಬಿ ಆಂಗಲ್ ಆರಿಗೆ ಈಕ್ವಲ್, ಆಂಗಲ್ ಬಿ ಆಂಗಲ್ ಆರಿಗೆ ಈಕ್ವಲ್, ಸೆಕೆಂಡ್ ಪೊಸಿಷನ್ ಅಲ್ಲೇ ಇದೆ ಎರಡು. ಉಳಿದಿರೋ ಆಂಗಲ್ ಯಾವುದು? ಸಿ ಮತ್ತೆ ಕ್ಯೂ. ಹೆಂಗೆ ಎರಡು ಈಕ್ವಲ್ ಆಯಿತು? ಬೈ CPCT, ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾನ್ಗ್ರಿಯಂಟ್ ಟ್ರಯಾಂಗಲ್ಸ್. ಅರ್ಥ ಆಯ್ತಾ? ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾನ್ಗ್ರಿಯಂಟ್ ಟ್ರಯಾಂಗಲ್ಸ್ನ ಆಧಾರದ ಮೇಲೆ ಹೇಳ್ಬೋದು ಉಳಿದಿರೋ ಈ ಆಂಗಲ್ಲು ಹಾಗೆ ಈ ಆಂಗಲ್ಲು ಈಕ್ವಲ್ ಇರುತ್ತೆ. ಹಾಗೆ ಉಳಿದಿರೋ ಇವೆರಡು ಸೈಡ್ಸು ಹಾಗೆ ಇವೆರಡು ಸೈಡ್ಸ್ಗಳು ಕೂಡ ಒಂದಕ್ಕೊಂದು ಈಕ್ವಲ್ ಇರುತ್ತೆ. ಇಷ್ಟರ್ಥ ಆಯ್ತಾ? ಏನಿದು? ದಿಸ್ ಈಸ್ ನಥಿಂಗ್ ಬಟ್ ASA ಕಾನ್ಗ್ರಿಯನ್ಸಿ ರೂಲ್. ಓಕೆ, ಫೈನ್, ಆಲ್ ರೈಟ್. ಸೊ ಈಗ ಇನ್ನೊಂದು ಇದರಲ್ಲೇ ಮಿಕ್ಸ್ ಆಗಿದೆ, ಅದೇನು ಅಂದರೆ ಇನ್ನೊಂದು ಕಾನ್ಗ್ರಿಯನ್ಸಿ ರೂಲ್ ಮಿಕ್ಸ್ ಆಗಿದೆ, ದಟ್ ಈಸ್ ಇಲ್ಲಿಂದ
two triangles are congruent if any two pairs of angles and one pair of corresponding sides are equal, we may call it as the AAS congruency rule. IAS ಅಲ್ಲ, AAS. ಓಕೆ, ಸರಿ. ಸೊ ಇಲ್ಲಿ ಬರೆಯೋಣ, AAS congruency ರೂಲ್. ಅರ್ಥ ಆಯ್ತಾ? ನಮಗೆ ಯಾವ ಎರಡು ಕಾನ್ಗ್ರಿಯನ್ಸಿ ಇಲ್ಲ ಅಂದರೆ ನೋಡಿ, ನೆನ್ಪಿಟ್ಕೊಳ್ಳಿ, ASS ಅಥವಾ SSA ಇಂಥ ಒಂದು ಕಾನ್ಗ್ರಿಯನ್ಸಿ ನಮಗೆ ಇಲ್ಲವೇ ಇಲ್ಲ. ಓಕೆ, ಅರ್ಥ ಮಾಡ್ಕೊಳ್ಳಿ, ನೆನಪಲ್ಲಿ ಇಟ್ಕೊಳ್ಳಿ. ASS ಹಾಗೆ SSA ಇದ್ರದ್ದು ಉಲ್ಟಾ. ASS ಇಲ್ಲ ಅಂತ ನೆನ್ಪಿಟ್ಕೊಳ್ಳಿ, ಇದ್ರ ಉಲ್ಟಾ ಕೂಡ ಇಲ್ಲ ಅಂತ. ಅರ್ಥ ಆಯ್ತಾ? ಯು ಗಾಟ್ ಇಟ್? ಫೈನ್. ಸರಿ, ಈಗ ನೋಡಿ ಇದೇನು ಹೇಳುತ್ತೆ? AAS congruency rule ಏನು ಹೇಳುತ್ತೆ? Two triangles are congruent if any two pairs of angles and one pair of corresponding sides are equal. ಓಕೆ, ಇಲ್ಲಿ ಬರೆಯೋಣ. Two triangles are congruent if two pairs of angles and one pair of sides, one pair of corresponding sides are equal. corresponding sides are equal. ಅವಾಗ ಏನಂತ ಹೇಳ್ತೀವಿ? corresponding sides are equal, then we may call it as AAS congruency rule. AAS congruency rule. ಅರ್ಥ ಆಯ್ತಾ? ಸೊ ಎಕ್ಸಾಂಪಲ್ ಅಂದರೆ ನೋಡಿ, ಸಪೋಸ್ ಎರಡು ಟ್ರಯಾಂಗಲ್ಸ್ ಅದೇ. ಓಕೆ, ಈ ಎರಡು ಟ್ರಯಾಂಗಲ್ಸ್ಗಳಲ್ಲಿ ದಿಸ್ ಇಸ್ ABC, PQR. ಅರ್ಥ ಆಯ್ತಾ? ಸೊ ಈ ಎರಡೂ ಟ್ರಯಾಂಗಲ್ಸ್ಗಳಲ್ಲಿ ಸಪೋಸ್ ಐ ಹ್ಯಾವ್ ಆ್ಯಂಗಲ್ 60 ಡಿಗ್ರಿ. ಓಕೆ, ಈ ಕಡೆ ಆ್ಯಂಗಲ್ Q 60 ಡಿಗ್ರಿ. ಅರ್ಥ ಆಯ್ತಾ? ಫೈನ್. ದೆನ್ ಆ್ಯಂಗಲ್ C ಇದೆ, ದಿಸ್ ಈಸ್ 35 ಡಿಗ್ರಿ. ದೆನ್ ಹಿಯರ್ ಆಲ್ಸೋ ಆ್ಯಂಗಲ್ P ಇದೆ, ದಿಸ್ ಈಸ್ 35 ಡಿಗ್ರಿ. ಹಾಗೆ ಆ್ಯಂಗಲ್ BC ಇದೆ, ದಿಸ್ ಈಸ್ 4 ಸೆಂಟಿಮೀಟರ್. ಹಾಗೆ ಆ್ಯಂಗಲ್ PR ಇದೆ, ದಿಸ್ ಈಸ್ ಆಲ್ಸೋ 4 ಸೆಂಟಿಮೀಟರ್. ಓಕೆ, ಸೊ ಹಾಗಿದ್ರೆ ಈಗ ನಾನು ಏನು ಹೇಳ್ಬೋದು? ಆ್ಯಂಗಲ್ A is equal to ಆ್ಯಂಗಲ್ Q. ಆ್ಯಂಗಲ್ A is equal to ಆ್ಯಂಗಲ್ Q ಬಿಕಾಸ್ ಬೋತ್ ಆರ್ 60 ಡಿಗ್ರಿ. ಹೌದಾ? ಹಾಗೆ ಆ್ಯಂಗಲ್ C is equal to ಆ್ಯಂಗಲ್ P. ಆ್ಯಂಗಲ್ C is equal to ಆ್ಯಂಗಲ್ P. ಬೋತ್ ಆರ್ 35 ಡಿಗ್ರಿ. ಹೌದಾ? ದೆನ್ ಸೈಡ್ BC is equal to ಸೈಡ್ PR. ಬೋತ್ ಆರ್ 4 ಸೆಂಟಿಮೀಟರ್. ನೋಡಿ, ಇಲ್ಲಿ ಸೈಡ್ ಏನಿದೆಯಲ್ಲ, ದಿಸ್ ಇಸ್ ನಾಟ್ ಇನ್ಕ್ಲೂಡೆಡ್ ಒನ್. ನಮಗೆ ಆ್ಯಂಗಲ್ ಸೈಡ್ ಇದೆ ಹೊರತು ಆ್ಯಂಗಲ್ ಸೈಡ್ ಆ್ಯಂಗಲ್ ಇಲ್ಲ. ದೇ ಆರ್ ಡಿಫ್ರೆಂಟ್, ಬೋತ್ ಆರ್ ಡಿಫ್ರೆಂಟ್. ಯಾವಾಗ ಮಿಡಲ್ ಎರಡು ಆ್ಯಂಗಲ್ ನಡುವೆ ಸೈಡ್ ಬರುತ್ತಲ್ಲ, ದಟ್ ಈಸ್ ಏನದು? ಎರಡರ ನಡುವೆ ಇನ್ಕ್ಲೂಡ್ ಆಗಿರುವಂಥ ಸೈಡ್. ಓಕೆ, ಎರಡರ ನಡುವೆ ಅಂದರೆ ಎರಡು ಆ್ಯಂಗಲ್ಸ್ಗಳ ನಡುವೆ ಇನ್ಕ್ಲೂಡ್ ಆಗಿರುವಂಥ ಸೈಡ್. ಹಾಗೆ ಯಾವಾಗ ಎರಡು ಸೈಡ್ಸ್ಗಳ ನಡುವೆ ಒಂದು ಆ್ಯಂಗಲ್ ಇನ್ಕ್ಲೂಡ್ ಆಗಿರುತ್ತಲ್ಲ, SAS ಕ್ರೈಟೀರಿಯಾ, ಅಲ್ಲಿ ಇನ್ಕ್ಲೂಡೆಡ್ ಆ್ಯಂಗಲ್ ಅಂತ ಹೇಳ್ತೀವಿ, ಇಲ್ಲಿ ಇನ್ಕ್ಲೂಡೆಡ್ ಸೈಡ್ ಅಂತ ಹೇಳ್ತೀವಿ, ಹಿಂದೆ ಕಲ್ತಿದ್ದು ಕ್ರೈಟೀರಿಯಾದಲ್ಲಿ. ಆದರೆ ಈ ಕ್ರೈಟೀರಿಯಾದಲ್ಲಿ, AAS ಕ್ರೈಟೀರಿಯಾದಲ್ಲಿ ಎರಡು ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ಗಳು ಈಕ್ವಲ್ ಇರಬೇಕಷ್ಟೇ. ಹಾಗೆ ಒಂದು ಕರೆಸ್ಪಾಂಡಿಂಗ್, ಒನ್ ಪೇರ್ ಆಫ್ ಕರೆಸ್ಪಾಂಡಿಂಗ್ ಸೈಡ್ಸ್ ಈಕ್ವಲ್ ಇರಬೇಕು, ಅದು ಇನ್ಕ್ಲೂಡೆಡ್ ಆಗಿರಬಾರ್ದು. ಆವಾಗ ಆ್ಯಂಗಲ್ ಸೈಡ್ ಕಾನ್ಗ್ರಿಯೆನ್ಸಿ ರೂಲ್ನ ಅಪ್ಲೈ ಮಾಡಬಹುದು. And according to that we can say both triangles are congruent. ಅರ್ಥ ಆಯ್ತಾ? ಸೊ ಆ್ಯಂಗಲ್ A, ಆ್ಯಂಗಲ್ Q both are 60 ಡಿಗ್ರಿ. ಹಾಗೆ ಆ್ಯಂಗಲ್ C, ಆ್ಯಂಗಲ್ P both are 35 ಡಿಗ್ರಿ. ಅದೇ ರೀತಿ BC ಮತ್ತು PR both are 4 ಸೆಂಟಿಮೀಟರ್. ಅರ್ಥ ಆಯ್ತಾ? ಸೊ ಎರಡು ಕರೆಸ್ಪಾಂಡಿಂಗ್
ಪೇರ್ ಆಫ್ ಆಂಗಲ್ಸ್ ಆರ್ ಈಕ್ವಲ್, ಹಾಗೆ ಒನ್ ಪೇರ್ ಆಫ್ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಈಕ್ವಲ್. ಅಕಾರ್ಡಿಂಗ್ ಟು ದಿಸ್ ವಿ ಕ್ಯಾನ್ ಸೇ ದಿಸ್ ಇಸ್ ಆಂಗಲ್ ಸೈಡ್ ಕಾಂಗ್ರಿಯೆನ್ಸಿ ರೂಲ್ ಅಂತ. ಇಷ್ಟ ಅರ್ಥ ಆಯ್ತಾ? ಓಕೆ, ಫೈನ್. ಸೊ ಈಗ ಒಂದು ಪ್ರಶ್ನೆನ ಸಾಲ್ವ್ ಮಾಡೋಣ. ನಾವು ಆಂಗಲ್ ಸೈಡ್ ಆಂಗಲ್ ಕ್ರೈಟೀರಿಯಾನು ಕಲ್ತ್ವಿ, ಆಂಗಲ್ ಸೈಡ್ ಕ್ರೈಟೀರಿಯಾನು ಕಲ್ತ್ವಿ. ಓಕೆ, ಫೈನ್. ಸೊ ಲೈನ್ ಸೆಗ್ಮೆಂಟ್ ಎ ಬಿ ಈಸ್ ಪ್ಯಾರಲಲ್ ಟು ಅನದರ್ ಲೈನ್ ಸೆಗ್ಮೆಂಟ್ ಸಿ ಡಿ. O is the midpoint of AD. Okay, so this figure you can see show that triangle AOB is congruent to triangle DOC. ಹಾಗೆ O is also the midpoint of BC ಅನ್ನೋದನ್ನ ನಾವು ಇವಾಗ ಪ್ರೂವ್ ಮಾಡಬೇಕು. ಓಕೆ, ಫೈನ್. ಏನ್ ಕೊಟ್ಟರೆ O is the midpoint of AD. ನೋಡಿ, ದಿಸ್ O is the midpoint of AD ಅಂತ ಹೇಳ್ತಿದ್ದಾರೆ. ಹೌದಾ? ಮಿಡ್ ಪಾಯಿಂಟ್ ಏನ್ ಮಾಡುತ್ತೆ? ಯಾವಾಗಲೂ ಸೈಡ್ ಅನ್ನ ಈಕ್ವಲ್ ಆಗಿ ಡಿವೈಡ್ ಮಾಡುತ್ತೆ. ಕರೆಕ್ಟ್ ಅಲ್ವಾ? ಓ ಎ ವಿಲ್ ಬಿ ಈಕ್ವಲ್ ಟು ಓ ಡಿ. ಗಿವೆನ್ ಏನು? ಓ ಈಸ್ ದ ಮಿಡ್ ಪಾಯಿಂಟ್ ಆಫ್ ಎ ಡಿ. ಹೌದಾ? ದೇರ್ ಫೋರ್ ಓ ಎ ಇಸ್ ಈಕ್ವಲ್ ಟು ಓ ಡಿ. ಕರೆಕ್ಟ್ ಅಲ್ವಾ? ಫೈನ್. ಸೊ ಹಾಗಿದ್ರೆ ನಾವು ಏನನ್ನ ಪ್ರೂವ್ ಮಾಡಬೇಕು? ವಿ ನೀಡ್ ಟು ಪ್ರೂವ್ ಎ ಒ ಬಿ ಡಿ ಒ ಸಿ ಒಂದಕ್ಕೊಂದು ಕಾನ್ಗ್ರಿಯೆಂಟ್ ಟ್ರಯಾಂಗಲ್ಸ್ ಅಂತ ಬರ್ಕೊಳ್ಳಿ ಅದನ್ನ. ಸೊ ಇನ್ ಟ್ರಯಾಂಗಲ್ ಯಾವುದು? ಎ ಒ ಬಿ ಆ್ಯಂಡ್ ಟ್ರಯಾಂಗಲ್ ಡಿ ಒ ಸಿ ಅಲ್ಲಿ, ಇನ್ ಟ್ರಯಾಂಗಲ್ ಡಿ ಒ ಸಿ ವಾಟ್ ವಿ ಕ್ಯಾನ್ ಸಿ? ಏನೇನು ನಮಗೆ ಸಿಗುತ್ತೆ? ಒಂದು ಓ ಎ ಇಸ್ ಈಕ್ವಲ್ ಟು ಓ ಡಿ. ಬರೀರಿ, ಓ ಎ ಇಸ್ ಈಕ್ವಲ್ ಟು ಓ ಡಿ. ಆಲ್ರೆಡಿ ಗಿವೆನ್, ಬರ್ಕೊಂಡೆ. ದೆನ್ ಸಿ ಹಿಯರ್ ಟ್ರಯಾಂಗಲ್ ಎ ಒ ಬಿ, ಹೌದಾ? ಹಾಗೆ ಟ್ರಯಾಂಗಲ್ ಡಿ ಒ ಸಿ ಅಲ್ಲಿ ಆಂಗಲ್ ಓ ಇಸ್ ಈಕ್ವಲ್ ಟು ಆಂಗಲ್ ಓ, ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್. ಬರಿತೀನಿ ಅದನ್ನ. ಸೊ ಆಂಗಲ್ ಎ ಒ ಬಿ ಇಸ್ ಈಕ್ವಲ್ ಟು ಆಂಗಲ್ ಡಿ ಒ ಸಿ. ಇಲ್ಲಿ ಬರಿತೀನಿ ಸೈಡಿಗೆ, ಏನು? ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್. ಅರ್ಥ ಆಗುತ್ತಲ್ಲ? ವಿ ಒ ಎ ಅಂದರೆ ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್. ಫೈನ್. ಮತ್ತೆ ಇನ್ನ ಏನಿದೆ? ಇನ್ನ ಏನು ಆ್ಯಂಗಲ್ನ ಫೈಂಡ್ ಔಟ್ ಮಾಡ್ಬೋದು? ಏನು ಕೊಟ್ಟಿಲ್ಲಲ್ಲ ಅವರು. ವಾಟ್ ಟು ಡೂ? ನೋಡಿ, ದೇ ಹ್ಯಾವ್ ಆಲ್ರೆಡಿ ಗಿವೆನ್ ಇನ್ ದ ಕ್ವೆಶನ್ ಎ ಬಿ ಇಸ್ ಪ್ಯಾರಲಲ್ ಟು ಅನದರ್ ಲೈನ್ ಸೆಗ್ಮೆಂಟ್ ಸಿ ಡಿ. ಎ ಬಿ ಇಸ್ ಪ್ಯಾರಲಲ್ ಟು ಸಿ ಡಿ. ಹಾಗೆ ನಮಗೆ ಎ ಡಿ ಹಾಗೆ ಬಿ ಸಿ ಅನ್ನುವಂಥ ಎರಡು ಟ್ರಾನ್ಸ್ವರ್ಸಲ್. ಹೌದಾ? ಒಂದು ಅಟ್ ಎ ಟೈಮ್ ಎರಡೂ ನಾವು ತಗೊಳ್ಳಲ್ಲ. ಸಿ ಡಿ ಮತ್ತು ಎ ಬಿಗೆ ಎ ಡಿ ಇಸ್ ಟ್ರಾನ್ಸ್ವರ್ಸಲ್. ಅದೇ ರೀತಿ ಸಿ ಡಿ ಮತ್ತು ಎ ಬಿಗೆ ಸಿ ಬಿ ಈಸ್ ಟ್ರಾನ್ಸ್ವರ್ಸಲ್. ಹೌದಾ? ಕರೆಕ್ಟ್ ಅಲ್ವಾ? ಸೊ ಐ ಕ್ಯಾನ್ ಸೇ ಆಂಗಲ್ ಸಿ ಈಸ್ ಈಕ್ವಲ್ ಟು ಆಂಗಲ್ ಬಿ. ತಗೋಬೋದಲ್ವಾ? ಎಸ್. ಹೆಂಗೆ? ಬಿಕಾಸ್ ದೀಸ್ ಟೂ ಸೈಡ್ಸ್ ಯಾವುದು? ಸಿ ಡಿ ಹಾಗೆ ಎ ಬಿ ಬೋತ್ ಆರ್ ಪ್ಯಾರಲಲ್, ಹಾಗೆ ಸಿ ಬಿ ಈಸ್ ದ ಟ್ರಾನ್ಸ್ವರ್ಸಲ್. ಸೊ ಹಾಗಿದ್ರೆ ನಮಗೆ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ ಸಿಕ್ತು. ಬೇಸ್ಡ್ ಆನ್ ದ್ಯಾಟ್ ಆಂಗಲ್ ಸಿ ಇಸ್ ಈಕ್ವಲ್ ಟು ಆಂಗಲ್ ಬಿ ಅಂತ ಹೇಳ್ಬೋದು. ಕರೆಕ್ಟ್ ಅಲ್ವಾ? ಸೊ ಐ ವಿಲ್ ರೈಟ್ ಹಿಯರ್ ಆಂಗಲ್ ಡಿ ಸಿ ಒ ಅಥವಾ ಆಂಗಲ್ ಒ ಸಿ ಡಿ. ಆಂಗಲ್ ಒ ಸಿ ಡಿ ಇದು ಯಾವುದಕ್ಕೆ ಈಕ್ವಲ್? ಆಂಗಲ್ ಒ ಸಿ ಡಿ ಇಸ್ ಈಕ್ವಲ್ ಟು ಆಂಗಲ್ ಒ ಬಿ ಎ. ಹೌದಾ? ಆಂಗಲ್ ಒ ಬಿ ಎ. ಏನಿವೆರಡು? ವಾಟ್ ದೀಸ್ ಟು ಆರ್? ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್. ಕರೆಕ್ಟ್ ಅಲ್ಲ? ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್. ಆಮ್ ಐ ರೈಟ್? ಎಸ್. ಸೊ ಹಾಗಿದ್ರೆ ವಾಟ್ ವಿ ಶಲ್ ಸೇ? ಅಥವಾ ಹಿಂಗೂ ತಗೋಬೋದು, ಹಿಂಗೂ ತಗೋಬೋದು. ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಡಿನೂ ತಗೋಬೋದು. ಓಕೆ, ಏನು ತಗೋಬೋದು? ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಡಿ. ಯಾವುದನ್ನಾದರೂ ನಾವು ತಗೋಬೋದು. ನಾನು ಹೇಳಿದ್ನಲ್ಲ, ಎ ಬಿ ಮತ್ತು ಸಿ ಡಿನ ತಗೊಂಡಾಗ ಎರಡು ಟ್ರಾನ್ಸ್ವರ್ಸಲ್ ಬರುತ್ತೆ. ಒಂದು ಎ ಡಿ, ಇನ್ನೊಂದು ಸಿ ಬಿ. ಯಾವುದಾದ್ರೂ ಒಂದು ಟ್ರಾನ್ಸ್ವರ್ಸಲ್ನ ತಗೋಬಹುದು. ಅಟ್ ಎ ಟೈಮ್ ಎರಡನ್ನು ತಗೋಬೇಡ್ರಿ, ಒಂದು ತಗೊಳ್ರಿ. ಓಕೆ, ಸೊ ವೆನ್ ಎ ಡಿ is transversal, angle D is equal to angle A. When CB is transversal, angle C is equal to angle B. ಒಪ್ತೀರಾ? ಹೌದಾ? ಹಾಂ, ಓಕೆ. ಸೊ ಹಾಗಿದ್ರೆ ನಮಗೇನು ಬರುತ್ತೆ ಈಗ ಅಂದರೆ,
ಒಂದು ಇಲ್ಲಿ ಆಲ್ರೆಡಿ ಆಂಗಲ್ ಇದೆ, ಹೌದಾ? ಹಾಗೆ ಈ ಸೈಡ್ ಕೂಡ ಸಿಕ್ಕಿದೆ, ಹೌದಾ? ಬೆಟರ್ ವಾಟ್ ವಿ ಶಾಲ್ ಡೂ ಇಸ್ ಈ ಒಂದು ಆಂಗಲ್ ಅನ್ನ ಈಕ್ವಲ್ ಮಾಡ್ಕೊಳ್ಳೋಣ. ನಾನು ಹೇಳೋದು ಅರ್ಥ ಆಗ್ತಿದಲ್ಲ? ಐ ಹೋಪ್ ಯು ಆರ್ ಗೆಟ್ಟಿಂಗ್ ಇಟ್. ನೋಡಿ, ನಮಗೆ ಆಲ್ರೆಡಿ ಇದು ಮತ್ತೆ ಈ ಒಂದು ಸೈಡು ಈಕ್ವಲ್ ಅಂತ ಗೊತ್ತು, ಹೌದಾ? ದಿಸ್ ಆಂಗಲ್ ಈಕ್ವಲ್ ಅಂತಾನು ಗೊತ್ತಾಯ್ತು. ಸೊ ಇನ್ ಕೇಸ್ ನಾನು ಈ ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಡಿ ಮಾಡ್ಕೊಂಡ್ರೆ ವಾಟ್ ಐ ವಿಲ್ ಗೆಟ್? ನೋಡ್ರಿ, ಇಲ್ಲಿ ಈ ಟ್ರಯಾಂಗಲ್ ಒಳಗೆ ದಿಸ್ ಆಂಗಲ್ ಹಾಗೆ ದಿಸ್ ಆಂಗಲ್ ಇವೆರಡರ ನಡುವೆ ಇನ್ಕ್ಲೂಡೆಡ್ ಸೈಡ್ ಇದೆ. ಹಾಗೆ ಈ ಟ್ರಯಾಂಗಲ್ ಒಳಗೆ ದಿಸ್ ಆಂಗಲ್ ಹಾಗೆ ದಿಸ್ ಆಂಗಲ್ ಇವೆರಡರ ನಡುವೆ ಇನ್ಕ್ಲೂಡೆಡ್ ಸೈಡ್ ಇದೆ. ಆಂಗಲ್ ಸೈಡ್ ಆಂಗಲ್ ಕರೆಕ್ಟ್ ಅಲ್ಲ? ಸೊ ನಾನೇನು ಮಾಡ್ತೀನಿ, ಚೇಂಜ್ ಮಾಡ್ತೀನಿ ಇದನ್ನು. OBA ಬದಲು ಚೇಂಜ್ ಮಾಡಿಬಿಡೋಣ. OBA ಬದಲು ಚೇಂಜ್ ಮಾಡಿಬಿಟ್ರೆ ವಾಟ್ ಯು ವಿಲ್ ಗೆಟ್? ನೋಡಿ, OAB ಆಂಗಲ್ OAB is equal to ಆಂಗಲ್ ODC, ಹೌದಾ? ಆಂಗಲ್ ODC ಅರ್ಥ ಆಯ್ತಾ? ಎರಡು ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸೇ ಬರೋದು. ಇವೆರಡೂ ಕೂಡ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸೇ, ಮತ್ತಲ್ಲ ಅನ್ಕೋಬೇಡ್ರಿ. ಓಕೆ, ಸೊ ನಾನು CBನ ಟ್ರಾನ್ಸ್ಫರ್ಸಲ್ ಅಂತ ಹೇಳಿ ಕನ್ಸಿಡರ್ ಮಾಡಲಿಲ್ಲ, ಬಿಟ್ಬಿಟ್ಟೆ. ADನ ಟ್ರಾನ್ಸ್ಫರ್ಸಲ್ ಅಂತ ಕನ್ಸಿಡರ್ ಮಾಡಿದೆ. ಅವಾಗ ಏನಾಯಿತು? ಐ ಗಾಟ್ ದೀಸ್ ಟು ಆಂಗಲ್ಸ್. ಯಾವುದು? ದಿಸ್ ಒನ್ ಆಂಗಲ್ ಎ ಹಾಗೆ ಆಂಗಲ್ ಡಿ, ಆಂಗಲ್ ಎ ಹಾಗೆ ಆಂಗಲ್ ಡಿ. ಐ ಹೋಪ್ ಇಟ್ ಈಸ್ ಕ್ಲಿಯರ್. ಸೊ ದೇರ್ ಫೋರ್ ಇವಾಗ ತಾನೇ ಹೇಳಿದೆ, ಆಂಗಲ್ ಸೈಡ್ ಆಂಗಲ್ ಕ್ರೈಟೀರಿಯಾದ ಆಧಾರದ ಮೇಲೆ, ಆಂಗಲ್ ಸೈಡ್ ಆಂಗಲ್ ಕ್ರೈಟೀರಿಯಾದ ಆಧಾರದ ಮೇಲೆ ಐ ಶಲ್ ರೈಟ್ ಬೈ ASA. ಬರೀ ASA ಒಂದೇ ಬರುತ್ತಾ? AAS ಕೂಡ ಬರುತ್ತೆ ಇಲ್ಲಿ. ಓಕೆ, ಏನು? ಎ ಒಂದು ವೇಳೆ ಸಪೋಸ್ ಕೇಳಿಸ್ಕೊಳ್ರಿ, ಸಪೋಸ್ ಹಿಂಗೂ ಮಾಡ್ಬೋದು. ಹೆಂಗಂದ್ರೆ, ನಾನು ಸಪೋಸ್ ಇಲ್ಲಿ ಆಂಗಲ್ ಅದ, ಇಲ್ಲಿನೂ ಆಂಗಲ್ ಇದೆ, ಹೌದಾ? ದೀಸ್ ಟೂ ಸೈಡ್ಸ್ ಆರ್ ಆಲ್ರೆಡಿ ಈಕ್ವಲ್, ಹೌದಾ? ಇದ್ರ ಜೊತೆಗೆ ಸಪೋಸ್ ನಾನು CBನ ಟ್ರಾನ್ಸ್ವರ್ಸಲ್ ಅಂತ ತಗೊಂಡ್ರೆ ವಾಟ್ ಹ್ಯಾಪನ್ಸ್? ಆಂಗಲ್ C ವಿಲ್ ಬಿ ಈಕ್ವಲ್ ಟು ಆಂಗಲ್ B, ಹೌದಾ? ಆಂಗಲ್ C ವಿಲ್ ಬಿ ಈಕ್ವಲ್ ಟು ಆಂಗಲ್ B. ಓಕೆ, ಫೈನ್. ಸೊ ಹಾಗಿದ್ರೆ ಈ ಟ್ರಯಾಂಗಲ್ ಒಳಗೆ ಎರಡು ಆಂಗಲ್ಸ್ಗಳು ಹಾಗೆ ನಾಟ್ ಇನ್ಕ್ಲೂಡೆಡ್, ಒಟ್ಟು ಒಂದು ಸೈಡ್, ಹೌದಾ? ಹಾಗೆ ಈ ಒಂದು ಟ್ರಯಾಂಗಲ್ ಒಳಗೆ ಒಂದು ಸೈಡ್ ಹಾಗೆ ಎರಡು ಆಂಗಲ್ಸ್ಗಳು, ಕರೆಸ್ಪಾಂಡಿಂಗ್ ಆಂಗಲ್ಸ್ಗಳು ಈಕ್ವಲ್ ಇದೆ. ಸೊ ದೇರ್ ಫೋರ್ ಬೈ ಆಂಗಲ್ ಸೈಡ್ ಕ್ರೈಟೀರಿಯಾದಿಂದನೂ ಇದು ಪ್ರೂವ್ ಆಗುತ್ತೆ. ಐ ಹೋಪ್ ಯು ಗಾಟ್ ಇಟ್. ಓಕೆ, ಐ ಹೋಪ್ ಯು ಗಾಟ್ ಇಟ್. ಅರ್ಥ ಆಯ್ತಾ? ಸೊ ನಾನು ಇದನ್ನ ಏನು ಚೇಂಜ್ ಮಾಡಿದ್ನಲ್ಲ, ಇದನ್ನ ನಾನು ಚೇಂಜ್ ಮಾಡದೇ ಇದ್ರೂ ನಡೀತಿತ್ತು. ಈಸ್ ಇಟ್ ಫೈನ್? ಓಕೆ, ಸೊ ಬೈ ಆಂಗಲ್ ಸೈಡ್ ಆಂಗಲ್ ಕ್ರೈಟೀರಿಯಾ ವಿ ಶಾಲ್ ಸೇ ಏನಂತ? ಟ್ರಯಾಂಗಲ್ AOB ಈಸ್ ಕಾನ್ಗ್ರೆಂಟ್ ಟು ಟ್ರಯಾಂಗಲ್ DOC, ಹೌದಾ? ಟ್ರಯಾಂಗಲ್ DOC ಅರ್ಥ ಆಯ್ತಲ್ವಾ? ಫೈನ್, ಆಲ್ ರೈಟ್. ನೋಡಿ, ಇಲ್ಲಿನೂ ಕೂಡ ಅಷ್ಟೇ. ನೋಡಿ, ಆಂಗಲ್ A ಇಸ್ ಈಕ್ವಲ್ ಟು ಆಂಗಲ್ D, ಆಂಗಲ್ A ಇಸ್ ಈಕ್ವಲ್ ಟು ಆಂಗಲ್ D, ಇಲ್ಲಿನೂ ಆಂಗಲ್ A ಇಸ್ ಈಕ್ವಲ್ ಟು ಆಂಗಲ್ D. ಅರ್ಥ ಆಯ್ತಾ? ಫೈನ್, ಆಲ್ ರೈಟ್. ಸೊ ಈ ಪ್ರಶ್ನೆಯಲ್ಲಿ ಒಂದು ಪಾರ್ಟ್ ಇವಾಗ ಮುಗೀತು. ಎರಡನೇದನ್ನ ನೋಡೋಣ. O ಇಸ್ ಆಲ್ಸೋ ದ ಮಿಡ್ ಪಾಯಿಂಟ್ ಆಫ್ BC ಅಂತ ಹೇಳ್ತಿದ್ದಾರೆ. ನಮಗೇನು ಕೊಟ್ಟಿದ್ರು? ನಮಗೇನನ್ನ ಕೊಟ್ಟಿದ್ರು? O ಈಸ್ ದ ಮಿಡ್ ಪಾಯಿಂಟ್ ಆಫ್ AD ಅಂತ ಕೊಟ್ಟಿದ್ರು. ಈಗ ಈ BCಗೂ ಕೂಡ O ಮಿಡ್ ಪಾಯಿಂಟ್ ಅನ್ನೋದನ್ನ ನಾವು ಪ್ರೂವ್ ಮಾಡಬೇಕು. ಓಕೆ, ಸೊ ಹೆಂಗೆ ಪ್ರೂವ್ ಮಾಡ್ತೀರಾ? ಎಕ್ಸಾಕ್ಟ್ಲಿ ಬೈ CPCT, ಹೌದಾ? ಸೊ O ಮಿಡ್ ಪಾಯಿಂಟ್ ಆದರೆ ಏನಾಗುತ್ತೆ? CO ವಿಲ್ ಬಿ ಈಕ್ವಲ್ ಟು OB ಅಥವಾ OC ಇಸ್ ಈಕ್ವಲ್ ಟು OB ಆಗುತ್ತೆ, ಹೌದಾ? ಕರೆಕ್ಟ್ ಅಲ್ವಾ? ಸೊ ಸಿನ್ಸ್ ಈ ಒಂದು ಟ್ರಯಾಂಗಲ್ ಅಲ್ಲಿ ಇರ್ತಕ್ಕಂಥ OB, ಈ ಒಂದು ಟ್ರಯಾಂಗಲ್ ಅಲ್ಲಿ ಇರ್ತಕ್ಕಂಥ OC ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಗಿರೋದ್ರಿಂದ, ಕರೆಸ್ಪಾಂಡಿಂಗ್ ಸೈಡ್ಸ್ ಆಗಿರೋದ್ರಿಂದ ದೇ ಆರ್ ಈಕ್ವಲ್. ಫೈನ್. ಸೊ ಇಲ್ಲಿ ನಾನು ಬರಿತೀನಿ.
ಸಿನ್ಸ್ ಒ ಬಿ ಇಸ್ ಈಕ್ವಲ್ ಟು ಒ ಸಿ. ಓಕೆ, ಏನಿದು ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾನ್ಗ್ರೆಂಟ್ ಟ್ರಯಾಂಗಲ್ಸ್. ಏನು ಕಾನ್ಗ್ರೆಂಟ್ ಟ್ರಯಾಂಗಲ್ಸ್. ಸೊ therefore by CPCT O is also the midpoint of BC. The midpoint of BC. ಹೌದಾ? O midpoint ಆದರೆ ಏನಾಗುತ್ತೆ? OB is equal to OC ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ OB is equal to OC ಕರೆಸ್ಪಾಂಡಿಂಗ್ ಸೈಡ್ಸ್ ಆಫ್ ಕಾನ್ಗ್ರೆಂಟ್ ಟ್ರಯಾಂಗಲ್ಸ್. ಹೌದಾ? ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಅಂದ್ರೇನು? ಕರೆಸ್ಪಾಂಡಿಂಗ್ ಸೈಡ್ಸ್ ಅಂತಾನೆ. ಹೌದಾ? ಸೊ ಬೋತ್ ಸೈಡ್ಸ್ ಆರ್ ಈಕ್ವಲ್. ಸೊ therefore ಇವೆರಡು ಈಕ್ವಲ್ ಆಗಿರೋದ್ರಿಂದ ಇವುಗಳ ಮಧ್ಯೆ ಬಂದಿರುವಂಥ ಓ ಏನಿರುತ್ತಲ್ಲ ಅದು ಮಿಡ್ ಪಾಯಿಂಟ್ ಆಗುತ್ತೆ. ಐ ಹೋಪ್ ಇಟ್ ಈಸ್ ಕ್ಲಿಯರ್ ನೌ. ಓಕೆ, ಆಲ್ ರೈಟ್. ಈಗ ಮುಂದೆ ಹೋಗೋಣ. ನೆಕ್ಸ್ಟು ಸಮ್ ಪ್ರಾಪರ್ಟೀಸ್ ಆಫ್ ಟ್ರಯಾಂಗಲ್ಸ್. ಏನು? ಸಮ್ ಪ್ರಾಪರ್ಟೀಸ್ ಆಫ್ ಟ್ರಯಾಂಗಲ್ಸ್. ಆಂಗಲ್ಸ್, ಓಕೆ ಇದು ರಿಪೀಟ್ ಆಗಿದೆ ಐ ಹೋಪ್. ಹಾಂ, angles opposite to equal sides of an isosceles triangle are equal. ಏನಂತ ಹೇಳ್ತಿದ್ದಾರೆ? angles opposite to equal sides of an isosceles triangle are equal. ಸಪೋಸ್ ಒಂದು ಟ್ರಯಾಂಗಲ್ ಅದೇ ಅಂತ ಇಟ್ಕೊಳ್ರಿ. ದಿಸ್ ಇಸ್ ಎ ಬಿ ಸಿ. ದಿಸ್ ಇಸ್ ಟ್ರಯಾಂಗಲ್ ಎ ಬಿ ಸಿ. ಹೌದಾ? ಈ ಟ್ರಯಾಂಗಲ್ ಎ ಬಿ ಸಿಯಲ್ಲಿ ಓಕೆ ಈಕ್ವಲ್ ಸೈಡ್ಸ್ ಇದೆ ಅಂತ ಅವರೇ ಕೊಟ್ಟಾರೆ. ಆಪೋಸಿಟ್ ಟು ಈಕ್ವಲ್ ಸೈಡ್ಸ್ ಅಂದರೆ ಎ ಬಿ ಇಸ್ ಈಕ್ವಲ್ ಟು ಎ ಸಿ. ಹೌದಾ? ಈ ಈಕ್ವಲ್ ಸೈಡ್ಸ್ಗಳ ಅಪೋಸಿಟ್ ಆಂಗಲ್ಸ್ಗಳು ಅಂದರೆ ಈ ಒಂದು ಸೈಡ್ ಎ ಬಿಗೆ ಅಪೋಸಿಟ್ ಆಂಗಲ್ ಯಾವುದು? ಆಂಗಲ್ ಸಿ. ಹೌದಾ? ಹಾಗೆ ಸೈಡ್ ಎ ಸಿಗೆ ಅಪೋಸಿಟ್ ಆಂಗಲ್ ಯಾವುದು? ಆಂಗಲ್ ಬಿ. ಹೌದಾ? ಸೊ ಇವೆರಡು ಒಂದಕ್ಕೊಂದು ಈಕ್ವಲ್ ಅನ್ನೋದನ್ನ ನಾವು ತೋರಿಸ್ಬೇಕು. ಅರ್ಥ ಆಯ್ತಾ? ಐ ಹೋಪ್ ಯು ಆರ್ ಗೆಟ್ಟಿಂಗ್ ಇಟ್. ಸೊ ಇವಾಗ ನಾನೇನು ಮಾಡ್ತೀನಿ ಅಂದರೆ ಒಂದು ಕೆಲಸ ಮಾಡ್ತೀನಿ. ಇಲ್ಲಿ ಒಂದು ಲೈನನ್ನು ನಾನು ಡ್ರಾ ಮಾಡ್ತೀನಿ. ಏನು ಮಾಡಿದೆ? ಫ್ರಮ್ ಪಾಯಿಂಟ್ ಎ ಐ ಹ್ಯಾವ್ ಡ್ರಾನ್ ಅ ಲೈನ್. ಓಕೆ, ಫ್ರಮ್ ವರ್ಟೆಕ್ಸ್ ಎ ಇಂದ ನಾನು ಒಂದು ಲೈನನ್ನು ಇಲ್ಲಿ ಡ್ರಾ ಮಾಡ್ತೀನಿ. ಸೊ ದ್ಯಾಟ್ ದ ಟ್ರಯಾಂಗಲ್ ಈಸ್ ಡಿವೈಡೆಡ್ ಇಂಟು 2 ಈಕ್ವಲ್ ಪಾರ್ಟ್ಸ್. ಇದನ್ನು ಡಿ ಅಂತ ಹೇಳಿ ತಗೊಳ್ಳೋಣ. ಓಕೆ, ಫೈನ್. All right. So in triangle ABD, basically in triangle ABC ಒಳಗೆ, in triangle ABC ಅಲ್ಲಿ AB is equal to AC, AB is equal to AC. ಹೌದಾ? It is already given. We need to prove ಏನನ್ನ ಪ್ರೂವ್ ಮಾಡಬೇಕು ಅಂದರೆ ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಸಿ ಅನ್ನೋದನ್ನ ಪ್ರೂವ್ ಮಾಡಬೇಕು. ಕರೆಕ್ಟ್ ಅಲ್ವಾ? ಆಮ್ ಐ ರೈಟ್? ಓಕೆ, ಸೊ ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಸಿ ಅನ್ನೋದನ್ನ ನಾವು ಇವಾಗ ಪ್ರೂವ್ ಮಾಡಬೇಕು. ಫೈನ್. ಸೊ ಅದಕ್ಕೆ ನಾನೇನು ಮಾಡಿದೆ? ಕನ್ಸ್ಟ್ರಕ್ಷನ್ ಡ್ರಾ ಎ ಡಿ. ಹೌದಾ? ಡ್ರಾ ಎ ಡಿ ಫ್ರಮ್ ಪಾಯಿಂಟ್ ಎ. ಅರ್ಥ ಆಯ್ತಾ? ಸೊ ಇದೇನು ಮಾಡುತ್ತೆ? ಈ ಒಂದು ಟ್ರಯಾಂಗಲ್, ಕಂಪ್ಲೀಟ್ ಟ್ರಯಾಂಗಲ್ ಎ ಬಿ ಸಿ ಅನ್ನ ಡಿವೈಡ್ ಮಾಡುತ್ತೆ. ಅಷ್ಟೇ ಅಲ್ಲದೆ ಈ ಆಂಗಲ್ ಎ ಇಲ್ಲಿ ಆಂಗಲ್ ಬೈಸೆಕ್ಟರ್ ಆಗಿ ಆಕ್ಟ್ ಆಗ್ತಿದೆ. ಅರ್ಥ ಆಗ್ತಿದಾ? ಏನು? ಈ ಆಂಗಲ್ ಎ ಏನದಲ್ಲ, ಇಲ್ಲಿ ಅರ್ಧ ಇಲ್ಲಿ ಅರ್ಧ, ಕಂಪ್ಲೀಟ್ ಆಂಗಲ್ ಇದಿಷ್ಟು ಏನಿದೆ ಅಲ್ಲ, ಇದನ್ನ ಈ ಒಂದು ಲೈನ್, ಬೇಸಿಕಲಿ ಇದು ಮೀಡಿಯನ್ ಅಲ್ಲ, ಇಲ್ಲಿ ಆಂಗಲ್ ಬೈಸೆಕ್ಟರ್. ಹೌದಾ? ಸೊ ಮೀಡಿಯನ್ ಅಂದ್ರೆ ಗೊತ್ತಲ್ಲ ನಿಮಗೆ, ಇರುವಂಥ ಸೈಡನ್ನು 2 ಭಾಗ ಮಾಡುತ್ತೆ. ಇಲ್ಲಿ ಮೀಡಿಯನ್ ಬಗ್ಗೆ ಆಲೋಚನೆ ಬೇಡ, ಬಿಟ್ಬಿಡ್ರಿ. ಆಂಗಲ್ ಬೈಸೆಕ್ಟರ್ ಯಾವುದು? ಆಂಗಲ್ ಎ ಇಸ್ ಆಕ್ಟಿಂಗ್ ಆಸ್ ಅ ಆಂಗಲ್ ಬೈಸೆಕ್ಟರ್. ಇದರ ಅರ್ಥ ಆಂಗಲ್ ಎ ಇಬ್ಬಾಗ ಆಗಿದೆ, 2 ಭಾಗ ಆಗಿದೆ, ಇದು ಮತ್ತೆ ಇದು. ಅರ್ಥ ಆಯ್ತಾ? ಓಕೆ, ಫೈನ್. ಸೊ ಹಾಗಿದ್ರೆ ಫ್ರಮ್ ಪಾಯಿಂಟ್ ಎ ಇಂದ ನಾವು ಎ ಡಿ ಅನ್ನುವಂಥ ಒಂದು ಲೈನನ್ನು ಡ್ರಾ ಮಾಡಿದ್ವಿ. ಓಕೆ, ವಿಚ್ ಈಸ್ ಒಂದು ನಿಮಿಷ, which is angle bisector of angle A.
ಅರ್ಥ ಆಯ್ತಾ? ಸೊ ಆಂಗಲ್ ಬೈಸೆಕ್ಟರ್ ಆಫ್ ಆಂಗಲ್ ಎ, ಆಂಗಲ್ ಬೈಸೆಕ್ಟರ್ ಆಗಿ ಈ ಒಂದು ಲೈನ್ ಎ ಡಿ ಆಕ್ಟ್ ಮಾಡ್ತಿದೆ. ಅರ್ಥ ಆಯ್ತಾ? ಓಕೆ ಫೈನ್. ಈಗ ನಮಗೇನ್ ಸಿಕ್ತು? ಎರಡು ಟ್ರಯಾಂಗಲ್ ಸಿಕ್ತು. ಅವಾಗಲೇ ಹೇಳಿದ್ನಲ್ಲ, ಈ ಒಂದು ಲೈನ್ ಎರಡು ಭಾಗ ಆಗಿ ಡಿವೈಡ್ ಮಾಡ್ತಿದೆ ಈ ಒಂದು ಟ್ರಯಾಂಗಲ್ ಅನ್ನ. ಸೊ ದೇರ್ ಫೋರ್ ವಿ ವಿಲ್ ಗೆಟ್ ಆಂಗಲ್ ಬಿ ಎ ಡಿ ಇಸ್ ಈಕ್ವಲ್ ಟು ಆಂಗಲ್ ಬಿ ಎ ಡಿ ಇಸ್ ಈಕ್ವಲ್ ಟು ಆಂಗಲ್ ಸಿ ಎ ಡಿ. ಎರಡು ಟ್ರಯಾಂಗಲ್ಗಳು ಸಿಕ್ಕಿದ್ವು ಆಂಗಲ್ ಬೈಸೆಕ್ಟರ್ ಇಂದ. ಓಕೆ, ಇಲ್ಲಿ ಎರಡು ಆಂಗಲ್ ಆಗಿ ಡಿವೈಡ್ ಆಯಿತು, ಎರಡು ಟ್ರಯಾಂಗಲ್ ಆಗಿ ಡಿವೈಡ್ ಆಯಿತು. ಸರಿ, ಆಲ್ ರೈಟ್. ಹಾಂ, ಮುಂದೇನು ಮಾಡಬೇಕು? ಎರಡು ಟ್ರಯಾಂಗಲ್ನ ಕನ್ಸಿಡರ್ ಮಾಡೋಣ. ಇನ್ ಟ್ರಯಾಂಗಲ್ ಬಿ ಎ ಡಿ ಆ್ಯಂಡ್ ಟ್ರಯಾಂಗಲ್ ಸಿ ಎ ಡಿ ಅಲ್ಲ, ಎಸ್, ಟ್ರಯಾಂಗಲ್ ಬಿ ಎ ಡಿ ಮತ್ತು ಟ್ರಯಾಂಗಲ್ ಸಿ ಎ ಡಿ ಎರಡರಲ್ಲೂ ಕೂಡ ಏನೇನಿದೆ, ಈಗ ಇವೆರಡನ್ನ ಕಾನ್ಗ್ರುಯೆಂಟ್ ಅಂತ ಹೇಳಿ ನಾವು ಪ್ರೂವ್ ಮಾಡಬೇಕು. ಅರ್ಥ ಆಯ್ತಾ? ಎರಡನ್ನೂ ಕಾನ್ಗ್ರುಯೆಂಟ್ ಅಂತ ಹೇಳಿ ಪ್ರೂವ್ ಮಾಡಬೇಕು. ನಮ್ಮ ಕೆಲಸ ಏನಿಲ್ಲಿ? ದಿಸ್ ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಸಿ ಅನ್ನೋದನ್ನ ಪ್ರೂವ್ ಮಾಡೋದು. ಹೌದಾ? ಬಟ್ ನಮಗೆ ಆಲ್ರೆಡಿ ಪ್ರೊವೈಡೆಡ್ ಏನು? ಎ ಬಿ ಇಸ್ ಈಕ್ವಲ್ ಟು ಎ ಸಿ ಅನ್ನುವಂಥ ವಿಷಯ ಕೊಟ್ಟಿದ್ದಾರೆ. ಹೌದಾ? ಆಪೋಸಿಟ್ ಟು ಈಕ್ವಲ್ ಸೈಡ್ಸ್ ಅಂತ ಆಲ್ರೆಡಿ ಗಿವೆನ್. ಸೊ ದೇರ್ ಫಾರ್ ಎ ಬಿ ಇಸ್ ಈಕ್ವಲ್ ಟು ಎ ಸಿನ ಬರಿತೀನಿ ಇಲ್ಲಿ. ಎ ಬಿ ಇಸ್ ಈಕ್ವಲ್ ಟು ಎ ಸಿ, ಇಟ್ ಈಸ್ ಆಲ್ರೆಡಿ ಗಿವೆನ್. ಫೈನ್, ಸರಿ. ಮತ್ತೆ ಬೇರೆ ಏನನ್ನ ಇಲ್ಲಿ ಅಬ್ಸರ್ವ್ ಮಾಡ್ತಿದ್ದೀವಿ ನೋಡಿ. ಎ ಡಿ ಇಸ್ ಈಕ್ವಲ್ ಟು ಎ ಡಿ ಕಾಮನ್ ಫಾರ್ ಬೋತ್ ಟ್ರಯಾಂಗಲ್ಸ್. ಹೌದಾ? ಅದನ್ನು ಬರೆಯೋಣ. ಎ ಡಿ ಇಸ್ ಈಕ್ವಲ್ ಟು ಎ ಡಿ ಕಾಮನ್ ಸೈಡ್. ಹೌದಾ? ದಿಸ್ ಇಸ್ ಕಾಮನ್ ಸೈಡ್. ಫೈನ್. ಮತ್ತೆ ನೋಡಿ, ಈ ಒಂದು ಆಂಗಲ್ ಯಾವುದು? ಯಾವ ಆಂಗಲ್? ವಿಚ್ ಆಂಗಲ್? ನೋಡಿ, ಆಂಗಲ್ ಬಿ ಎ ಡಿ, ಆಂಗಲ್ ಬಿ ಎ ಡಿ ಹಾಗೆ ಆಂಗಲ್ ಸಿ ಎ ಡಿ. ಆಂಗಲ್ ಬಿ ಎ ಡಿ ಹಾಗೆ ಆಂಗಲ್ ಸಿ ಎ ಡಿ ಬೋತ್ ಆರ್ ಈಕ್ವಲ್ ಅನ್ನೋದನ್ನ ಇವಾಗ ತಾನೇ ಬರ್ಕೊಂಡಿದ್ದೀವಿ. ಬರೆಯೋಣ ಅದನ್ನ. ಆಂಗಲ್ ಬಿ ಎ ಡಿ ಇಸ್ ಈಕ್ವಲ್ ಟು ಆಂಗಲ್ ಸಿ ಎ ಡಿ. ಓಕೆ, ಸೊ ಬೋತ್ ಆರ್ ಈಕ್ವಲ್ ಅಂದರೆ ಕಂಪ್ಲೀಟ್ ಆಂಗಲ್ ಏನಿದೆಯಲ್ಲ, ದಿಸ್ ಹ್ಯಾಸ್ ಬೀನ್ ಡಿವೈಡೆಡ್. ಹೌದಾ? ಬಿ ಎ ಡಿ ಹಾಗೆ ಸಿ ಎ ಡಿ ಆಗಿ ಡಿವೈಡ್ ಆಗಿದೆ. ದಿಸ್ ಈಸ್ ಬೈ ಕನ್ಸ್ಟ್ರಕ್ಷನ್. ಅರ್ಥ ಆಯ್ತಾ? ಫೈನ್. ಸೊ ಕನ್ಸ್ಟ್ರಕ್ಷನ್ ಇಂದ ಇಷ್ಟು ನಮಗೆ ಅರ್ಥ ಆಯ್ತು. ಓಕೆ, ಸೊ ಹಾಗಿದ್ರೆ ವಾಟ್ ವಿ ಆರ್ ಗೆಟ್ಟಿಂಗ್ ನೋಡಿ, ಇಲ್ಲಿ ನಮಗೆ ಏನು ಅರ್ಥ ಆಯ್ತು ಇದರಿಂದ ಅಂದರೆ, ದಿಸ್ ಈಸ್ ಒನ್ ಸೈಡ್. ಈ ಟ್ರಯಾಂಗಲ್ ಎ ಬಿ ಡಿ ಅಥವಾ ಬಿ ಎ ಡಿ ಒಳಗೆ ಒಂದು ಸೈಡ್ ಇದೆ, ಯಾವುದು? ಎ ಬಿ. ಹಾಗೆ ಎ ಡಿ ಇದೆ. ಇವೆರಡರ ನಡುವೆ ಈ ಆಂಗಲ್ ಎ ಇದೆ. ಹೌದಾ? ಈ ಕಡೆಗೂ ಅಷ್ಟೇ, ಈ ಒಂದು ಟ್ರಯಾಂಗಲ್ ಅಲ್ಲಿ ದಿಸ್ ಸೈಡ್ ಎ ಡಿ ಹಾಗೆ ದಿಸ್ ಸೈಡ್ ಎ ಸಿ ನಡುವೆ ಒಂದು ಆಂಗಲ್ ಇದೆ, ಯಾವುದು? ಆಂಗಲ್ ಎ. ಹೌದಾ? ಸೈಡ್ ಆಂಗಲ್ ಸೈಡ್. ಸೊ ದೇರ್ ಫೋರ್ ಬೈ SAS criteria, therefore by SAS ಕ್ರೈಟೀರಿಯಾದ ಆಧಾರದ ಮೇಲೆ ನಾನು ಹೇಳಬಹುದು ಏನಂತ? ವಾಟ್ ಐ ಶಲ್ ಸೇ, ನಾನು ಹೇಳ್ಬೋದು ಇಲ್ಲಿ ಈ ಒಂದು ಟ್ರಯಾಂಗಲ್ ಏನಿದೆ ಅಲ್ಲ, ಬಿ ಎ ಡಿ ಹಾಗೆ ಸಿ ಎ ಡಿ ಬೋತ್ ಆರ್ ಕಾನ್ಗ್ರೆಂಟ್ ಅಂತ. ಓಕೆ, ಸೊ ಟ್ರಯಾಂಗಲ್ ಬಿ ಎ ಡಿ ಈಸ್ ಕಾನ್ಗ್ರೆಂಟ್ ಟು ಟ್ರಯಾಂಗಲ್ ಸಿ ಎ ಡಿ. ಹೌದಾ? ಸೊ ಬೋತ್ ಆರ್ ಕಾನ್ಗ್ರೆಂಟ್ ಅಂತ ಹೇಳಿ ಪ್ರೂವ್ ಮಾಡಿದ್ವಿ. ಓಕೆ, ಸೊ ಬೋತ್ ಆರ್ ಕಾನ್ಗ್ರೆಂಟ್ ಅಂತ ಆದಮೇಲೆ ಅವೆರಡರ ಕರೆಸ್ಪಾಂಡಿಂಗ್ ಆಂಗಲ್ಸ್ಗಳು ಅಂದರೆ ಏನು? ನಾವು ಯಾವ ಆಂಗಲ್ಸ್ಗಳನ್ನು ಈಕ್ವಲ್ ಅಂತ ಪ್ರೂವ್ ಮಾಡಬೇಕಾಗಿತ್ತು? ಆಂಗಲ್ ಬಿ ಹಾಗೆ ಆಂಗಲ್ ಸಿ. ಹೌದಾ? ಇಲ್ಲೇ ಇದೆ ಅವೆರಡು. ಸೊ ದೇರ್ ಫೋರ್ ಬೈ ಸಿ ಪಿ ಸಿ ಟಿ ವಿ ಶಲ್ ಸೇ ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಸಿ. ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಸಿ. ಅರ್ಥ ಆಯ್ತಾ? ಓಕೆ, ಆಲ್ ರೈಟ್, ಫೈನ್. ಇದಿಷ್ಟು ಕ್ಲಿಯರ್ ಅಲ್ಲ? ಓಕೆ, ಸೊ ಹಾಗಿದ್ರೆ ನಾವು ಏನು ಅರ್ಥ ಮಾಡ್ಕೊಂಡ್ವಿ? ಐಸೋಸೆಲೆಸ್ ಟ್ರಯಾಂಗಲ್ ಅಲ್ಲಿ ಆಂಗಲ್ಸ್ ದಟ್ ಆರ್ ಆಪೋಸಿಟ್ ಟು ಈಕ್ವಲ್ ಸೈಡ್ಸ್ ಆರ್ ಈಕ್ವಲ್. ಓಕೆ, ಸೊ ಬೋತ್ ಆರ್ ಈಕ್ವಲ್. ಯಾವ್ದ್ಯಾವುದು? ಆಂಗಲ್ ಬಿ ಮತ್ತೆ ಆಂಗಲ್ ಸಿ ಬೋತ್ ಆರ್ ಈಕ್ವಲ್ ಟು ಈಚ್ ಅದರ್. ಯಾಕೆ? ಬಿಕಾಸ್ ದೇ ಆರ್
ಸೈಡ್ಸ್ ಆಪೋಸಿಟ್ ಆಂಗಲ್ಸ್ ಆಪೋಸಿಟ್ ಟು ಈಕ್ವಲ್ ಸೈಡ್ಸ್. ಹೌದಾ? ಸೊ ಎ ಬಿಗೆ ಆಪೋಸಿಟ್ ಆಂಗಲ್ ಸಿ, ಎ ಸಿಗೆ ಆಪೋಸಿಟ್ ಆಂಗಲ್ ಬಿ, ಅವೆರಡು ಒಂದಕ್ಕೊಂದು ಈಕ್ವಲ್. ಕ್ಲಿಯರ್? ಮುಂದೆ ಹೋಗೋಣ. ಓಕೆ ಫೈನ್. ಈಗ ನೆಕ್ಸ್ಟ್ ಥೇರಮ್, ಈಗ ಕಲ್ತ್ವಲ್ಲ ಆ ಥೇರಮ್ನ ಇನ್ವರ್ಸ್, ಕನ್ವರ್ಸ್ ಹೆಂಗಾದ್ರೂ ತಗೋಬಹುದು. ಓಕೆ, ಸೊ ಏನ್ ಹೇಳ್ತಿದೆ ಈ ಥೇರಮ್ ಅಂದ್ರೆ, ದ ಸೈಡ್ಸ್ ಆಪೋಸಿಟ್ ಟು ಈಕ್ವಲ್ ಆಂಗಲ್ಸ್ ಆಫ್ ಎ ಟ್ರಯಾಂಗಲ್ ಆರ್ ಈಕ್ವಲ್. ಉಲ್ಟಾ, ಇಷ್ಟ ತನಕ ಏನ್ ಕಲ್ತ್ವಿ, ಏನಂತ ಅರ್ಥ ಮಾಡ್ಕೊಂಡ್ವಿ, ಐಸೋಸೆಲಸ್ ಟ್ರಯಾಂಗಲ್ ಅಲ್ಲಿ ಈಕ್ವಲ್ ಸೈಡ್ಸ್ಗಳ ಅಪೋಸಿಟ್ ಆಂಗಲ್ಸ್ಗಳು ಈಕ್ವಲ್ ಅಂತ ತಿಳ್ಕೊಂಡ್ವಿ. ಈಗ ಅದೇ ರೀತಿ ಒಂದು ಐಸೋಸೆಲಸ್ ಟ್ರಯಾಂಗಲ್ ಇದೆ ಅಂದ್ರೆ ಅದರಲ್ಲಿ ಇರ್ತಕ್ಕಂಥ ಸೈಡ್ಸ್ಗಳು ಏನಿರ್ತಾವಲ್ಲ ಅವೆರಡು ಈಕ್ವಲ್. ಯಾವ ಸೈಡ್ಸ್? ಅಪೋಸಿಟ್ ಆಂಗಲ್ಸ್ಗಳು. ನೋಡಿ, ಈಕ್ವಲ್ ಆಂಗಲ್ಸ್ ಯಾವುದು ಅಂತ ನಮಗೆ ಇಲ್ಲಿ ಗೊತ್ತಾಯ್ತು. ಯಾವುದು? ಆಂಗಲ್ ಬಿ ಮತ್ತೆ ಆಂಗಲ್ ಸಿ. ಇವೆರಡರ ಅಪೋಸಿಟ್ ಸೈಡ್ಸ್ ಯಾವುದು? ಆಂಗಲ್ ಬಿಗೆ ಅಪೋಸಿಟ್ ಸೈಡ್ ಈಸ್ ಎ ಸಿ, ಆಂಗಲ್ ಸಿಗೆ ಅಪೋಸಿಟ್ ಸೈಡ್ ಬಂದ್ಬಿಟ್ಟು ಎ ಬಿ. ಸೊ ಬೋತ್ ಆರ್ ಈಕ್ವಲ್. ಓಕೆ, ಸೊ ಎ ಬಿ ಇಸ್ ಈಕ್ವಲ್ ಟು ಎ ಸಿ. ಅರ್ಥ ಆಯ್ತಾ? ಓಕೆ ಫೈನ್. ಇಷ್ಟೇ, ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಒಂದು ಕ್ವಶನ್ನ ಸಾಲ್ವ್ ಮಾಡೋಣ ಇದ್ರ ಮೇಲೆ. ಇನ್ ಟ್ರಯಾಂಗಲ್ ಎ ಬಿ ಸಿ ದ ಬೈಸೆಕ್ಟರ್ ಎ ಡಿ ಆಫ್ ಆಂಗಲ್ ಎ ಈಸ್ ಪರ್ಪೆಂಡಿಕ್ಯುಲರ್ ಟು ಸೈಡ್ ಬಿ ಸಿ. ಓಕೆ ಫೈನ್. ಶೋ ದಟ್ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಅಂಡ್ ಟ್ರಯಾಂಗಲ್ ಎ ಬಿ ಸಿ ಈಸ್ ಐಸೋಸೆಲಸ್ ಅಂತ ಹೇಳ್ತಿದ್ದಾರೆ. ಫೈನ್. ಏನ್ ಹೇಳ್ತಿದ್ದಾರೆ ನಮಗೆ? ಟ್ರಯಾಂಗಲ್ ಎ ಬಿ ಸಿ ಅದೇ. ಓಕೆ, ಅದರೊಳಗೆ ದ ಬೈಸೆಕ್ಟರ್ ಎ ಡಿ, ದಿಸ್ ಇಸ್ ದ ಬೈಸೆಕ್ಟರ್. ಆಂಗಲ್ ಬೈಸೆಕ್ಟರ್ ಆಂಗಲ್ ಏನ ಡಿವೈಡ್ ಮಾಡ್ತಿದೆ. ಓಕೆ, ಸೊ ದಿಸ್ ಆಂಗಲ್ ಬೈಸೆಕ್ಟರ್ ಎ ಡಿ ಈಸ್ ಪರ್ಪೆಂಡಿಕ್ಯುಲರ್ ಟು ಸೈಡ್ ಬಿ ಸಿ. ಪರ್ಪೆಂಡಿಕ್ಯುಲರ್ ಏನ್ ಮಾಡುತ್ತೆ? ಯಾವಾಗಲೂ 90 ಡಿಗ್ರಿ ಆಂಗಲ್ನ ಮಾಡ್ತಿದೆ. ಸೊ ದೇರ್ ಫೋರ್ ದಿಸ್ ಇಸ್ 90 ಡಿಗ್ರಿ, ಇದು ಕೂಡ 90 ಡಿಗ್ರಿ. ಸರಿ. ಶೋ ದಟ್ ಎ ಬಿ ಇಸ್ ಈಕ್ವಲ್ ಟು ಎ ಸಿ. ಇವಾಗ ನಾವೇನ್ ಪ್ರೂವ್ ಮಾಡಬೇಕು? ಎ ಬಿ ಮತ್ತೆ ಎ ಸಿ ಒಂದಕ್ಕೊಂದು ಈಕ್ವಲ್ ಅನ್ನೋದನ್ನ ಪ್ರೂವ್ ಮಾಡಬೇಕು. ಓಕೆ, ಅಂಡ್ ಟ್ರಯಾಂಗಲ್ ಎ ಬಿ ಸಿ ಇಸ್ ಐಸೋಸೆಲಸ್. ಅಫ್ಕೋರ್ಸ್ ಒಂದು ಟ್ರಯಾಂಗಲ್ ಒಳಗೆ ಎರಡು ಸೈಡ್ಸ್ಗಳು ಈಕ್ವಲ್ ಆದ್ರೆ ದೆನ್ ಇಟ್ ವಿಲ್ ಬಿ ಐಸೋಸೆಲಸ್ ಅನ್ನೋದು ಆಟೋಮೆಟಿಕ್ ಆಗಿ ಪ್ರೂವ್ ಆಗ್ತದೆ. ಸರಿ, ಈಗ ನಾವೇನ್ ಮಾಡಬೇಕು? ವಾಟ್ ಟು ಡೂ? ನೋಡಿ, ನಾನು ಎರಡೂ ಟ್ರಯಾಂಗಲ್ಗಳನ್ನ ಇಲ್ಲಿ ಕನ್ಸಿಡರ್ ಮಾಡ್ತೀನಿ. ಹೌದಾ? ಯಾಕೆಂದ್ರೆ ಆಲ್ರೆಡಿ ಆಂಗಲ್ ಬೈಸೆಕ್ಟರ್ ಬಂದು ಈ ಸೈಡ್ ಬಿ ಸಿನ ಏನ್ ಮಾಡಿದೆ? ಬಂದು ಟಚ್ ಮಾಡಿದೆ. ಅಷ್ಟೇ ಅಲ್ಲದೆ ಇಂಟರ್ಸೆಕ್ಟ್ ಮಾಡಿದೆ. ಹೌದಾ? ಅಷ್ಟೇ ಅಲ್ಲದೆ ದಿಸ್ ಆಂಗಲ್ ಬೈಸೆಕ್ಟರ್ ಎ ಡಿ ಈಸ್ ಪರ್ಪೆಂಡಿಕ್ಯುಲರ್ ಟು ಬಿ ಸಿ ಅನ್ನೋದು ಅರ್ಥ ಆಗಿದೆ. ಸೊ ಅದರ ಸಹಾಯದಿಂದ ನಾನು ಇವಾಗ ಬರೀತೀನಿ ಏನಂತ? ಇನ್ ಟ್ರಯಾಂಗಲ್ ABD, in triangle ABD and triangle ADC ಒಳಗೆ, in triangle ABD and triangle ADC ಒಳಗೆ what we are observing? angle D. ಹೌದಾ? ಅಂದ್ರೆ angle ADB ಬರಿತೀನಿ. angle ADB is equal to angle ADC. angle ADC both are 90 degree each. ಓಕೆ ಫೈನ್. ಹಾಗೆ ನಮಗೆ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಅಂತ ಆಲ್ರೆಡಿ ಗೊತ್ತಿತ್ತು, ಏನು ಹಿಂದಿನ ಸ್ಟೇಟ್ಮೆಂಟ್ ಒಳಗೆ, ಹಾಗಾಗಿ ಬರ್ಕೊಂಡಿದ್ವಿ. ಆದರೆ ಇಲ್ಲಿ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಅನ್ನೋದನ್ನ ನಾವು ಪ್ರೂವ್ ಮಾಡಬೇಕು, ಅವ್ರು ಕೊಟ್ಟಿಲ್ಲ. ಹೌದಾ? ಓಕೆ ಪರವಾಗಿಲ್ಲ, ಕೊಟ್ಟಿಲ್ಲ ಅಂದ್ರೆ ಏನು ಚಿಂತೆ ಇಲ್ಲ. ಆದರೆ ಆಂಗಲ್ ಬೈಸೆಕ್ಟರ್ ಅನ್ನೋದನ್ನ ಅವ್ರು ಹೇಳ್ತಿದ್ದಾರೆ. ಯಾವುದು? ದಿಸ್ ಆಂಗಲ್ ಎ ಇಸ್ ದ ಆಂಗಲ್ ಬೈಸೆಕ್ಟರ್. ಹೌದಾ? ಅಂದ್ರೆ ಬೇಸಿಕಲಿ AD ಇಸ್ ದ ಬೈಸೆಕ್ಟರ್, ಆಂಗಲ್ ಎ ಇಸ್ ಬೈಸೆಕ್ಟೆಡ್. ಹೌದಾ? ಅಂದ್ರೆ ಆಂಗಲ್ BAD ಇಲ್ಲಿ ಬರಿತೀನಿ, ಆಂಗಲ್ BAD ಇಸ್ ಈಕ್ವಲ್ ಟು ಆಂಗಲ್ CAD. ಹೌದಾ? ಆಂಗಲ್ CAD. ದಿಸ್ ಇಸ್ ಆಲ್ರೆಡಿ ಗಿವನ್. ಓಕೆ ಫೈನ್. ಹಾಗೆ ಇನ್ನ ಏನ್ ನಮಗೆ ಸಿಗುತ್ತೆ ಇಲ್ಲಿ? AD ಇಸ್ ಈಕ್ವಲ್ ಟು AD ಕಾಮನ್ ಸೈಡ್. AD is equal to AD. This is common side. ಹೌದಾ? ಕರೆಕ್ಟ್ ಅಲ್ಲ? ಓಕೆ. ಸೊ ದೆನ್ ವಾಟ್ ವಿ ಆರ್ ಗೆಟಿಂಗ್ ಹಿಯರ್? ನಮಗಿಲ್ಲಿ ಏನು ಅರ್ಥ ಆಯಿತು ನೋಡಿ.
ಇಲ್ಲಿ ಒಂದು ಆಂಗಲ್ ಇದೆ, ಈ ಟ್ರಯಾಂಗಲ್ ಎ ಬಿ ಡಿ ಒಳಗೆ ಇಲ್ಲೊಂದು ಆಂಗಲ್ ಇದೆ, ಟ್ರಯಾಂಗಲ್ ಅಲ್ಲ ಆಂಗಲ್, ಹೌದಾ? ಇಲ್ಲಿ ಒಂದು ಆಂಗಲ್ ಇದೆ, ಈ ಎರಡೂ ಆಂಗಲ್ಗಳ ನಡುವೆ ಸೈಡ್ ಎ ಡಿ ಇದೆ, ಹೌದಾ? ಹಾಗೆ ಈ ಒಂದು ಟ್ರಯಾಂಗಲ್ ಒಳಗೆ ಇಲ್ಲಿ 90 ಡಿಗ್ರಿ ಆಂಗಲ್ ಇದೆ, ಇಲ್ಲಿನೂ ಕೂಡ ಆಂಗಲ್ ಎ ಇದೆ, ಈ ಎರಡೂ ಆಂಗಲ್ಗಳ ನಡುವೆ ಸೈಡ್ ಎ ಡಿ ಇದೆ. ಇಟ್ ಮೀನ್ಸ್ ಆಂಗಲ್ ಸೈಡ್ ಆಂಗಲ್, ಆಂಗಲ್ ಸೈಡ್ ಆಂಗಲ್, ASA ಕ್ರೈಟೀರಿಯಾ. ಕರೆಕ್ಟ್ ಅಲ್ಲ? ಇಟ್ ಮೀನ್ಸ್ ಬೈ ASA ಕ್ರೈಟೀರಿಯಾದಿಂದ ನಾನು ಏನಂತ ಹೇಳ್ಬೋದು, ದೇರ್ ಫೋರ್ ಬೈ ASA ಕ್ರೈಟೀರಿಯಾ, ಇದರ ಆಧಾರದ ಮೇಲೆ ನಾನು ಏನಂತ ಹೇಳ್ಬೋದು, ಐ ಶಲ್ ಸೇ ದ್ಯಾಟ್, ನೋಡಿ ಡಿ ಮತ್ತು ಡಿ ಎರಡೂ ಆಂಗಲ್ಗಳು ಸೇಮ್ ಇದೆ, ಹೌದಾ? ಆಂಗಲ್ ಡಿ ಇಸ್ ಈಕ್ವಲ್ ಟು ಆಂಗಲ್ ಡಿ. ಓಕೆ, ದೆನ್ ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಎ, ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಎ. ನೋಡಿ, ಎರಡೂ ಎಗಳನ್ನು ಫಸ್ಟ್ ಪೊಸಿಷನಲ್ಲಿ ಬರೆದೆ, ಡಿಗಳನ್ನು ಸೆಕೆಂಡ್ ಪೊಸಿಷನಲ್ಲಿ ಬರೆದೆ. ಉಳಿದಿದ್ದೇನು ನೋಡಿ, ಎ ಬಿ ಡಿ ಒಳಗೆ ಎ ಡಿ ಬರೆದೆ, ಉಳಿದಿದ್ದೇನು ಬಿ ಉಳಿದಿದೆ, ಬಿ, ಹೌದಾ? ಇಲ್ಲಿ ಎ ಡಿನ ಬರೆದೆ, ಉಳಿದಿದ್ದೇನು ಸಿ, ಹೌದಾ? ಉಳಿದಿದ್ದೇನು ಸಿ, ಬರೀರಿ ಅದನ್ನು, ಎ ಡಿ ಸಿ. ಓಕೆ, ಸೊ ದೀಸ್ ಟು ಆರ್ ಕಾನ್ಗ್ರೆಂಟ್. ಅರ್ಥ ಆಯ್ತಾ? ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಎ, ಡಿ ಇಸ್ ಈಕ್ವಲ್ ಟು ಡಿ, ಆಂಗಲ್ ಬಿ ಇಸ್ ಈಕ್ವಲ್ ಟು ಸಿ. ಗಾಟ್ ಇಟ್? ಅರ್ಥ ಆಯ್ತಲ್ಲ? ಆಲ್ ರೈಟ್. ಸೊ ಈಗ ಇಷ್ಟು ನಮಗೆ ಕ್ಲಾರಿಟಿ ಸಿಕ್ತು. ಆದರೆ ನಮಗೆ ಕೇಳಿದ್ದೇನು, ದೇ ಆರ್ ಆಸ್ಕಿಂಗ್ ಟು ಪ್ರೂವ್ ಎ ಬಿ ಇಸ್ ಈಕ್ವಲ್ ಟು ಎ ಸಿ. ಸಿಂಪಲ್. ಸೊ ಎರಡೂ ಟ್ರಯಾಂಗಲ್ಸ್ಗಳು ಕಾನ್ಗ್ರೆಂಟ್ ಅಂತ ಆದಮೇಲೆ ಬೈ ಸಿ ಪಿ ಸಿ ಟಿ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾನ್ಗ್ರೆಂಟ್ ಟ್ರಯಾಂಗಲ್ಸ್, ಇಲ್ಲಿ ಬರೀತೀನಿ, ಬೈ ಸಿ ಪಿ ಸಿ ಟಿ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾನ್ಗ್ರೆಂಟ್ ಟ್ರಯಾಂಗಲ್ಸ್, ಐ ಶಲ್ ಸೇ ಎ ಬಿ ಇಸ್ ಈಕ್ವಲ್ ಟು ಎ ಸಿ, ಎ ಬಿ ಇಸ್ ಈಕ್ವಲ್ ಟು ಎ ಸಿ. ಓಕೆ, therefore triangle ABC is an isosceles triangle, is an isosceles triangle. ಅರ್ಥ ಆಯ್ತಾ? ಕ್ಲಿಯರ್? ಓಕೆ, ಫೈನ್. ಇಷ್ಟೇ ಸಿಂಪಲ್. ಈಗ ನೆಕ್ಸ್ಟು ಸಮ್ ಮೋರ್ ಕ್ರೈಟೀರಿಯಾ ಫಾರ್ ಕಾನ್ಗ್ರೆನ್ಸ್ ಆಫ್ ಟ್ರಯಾಂಗಲ್ಸ್. ಟ್ರಯಾಂಗಲ್ ಕಾನ್ಗ್ರೆನ್ಸ್ಗೆ ಇನ್ನೂ ಕೆಲವು ಕ್ರೈಟೀರಿಯಾಗಳು ಇದೆ. ಆಲ್ರೆಡಿ 3 ಕ್ರೈಟೀರಿಯಾ ಕಲ್ತ್ವಲ್ಲ, ಈಗ ಇನ್ನೂ 2 ನೋಡ್ತೀವಿ. ಏನದು? SSS ಕಾನ್ಗ್ರೆನ್ಸ್ ರೂಲ್. ಇಫ್ 3 sides of one triangle are equal to the 3 sides of another triangle, then the 2 triangles are congruent. ಸಿಂಪಲ್, ಹೌದಾ? ಸೊ ಸಪೋಸ್ ನಮ್ಮ ಹತ್ರ 2 ಟ್ರಯಾಂಗಲ್ ಅದೇ ಅಂತ ಇಟ್ಕೊಳ್ರಿ. ಈ 2 ಟ್ರಯಾಂಗಲ್ಗಳಲ್ಲಿ ಎ ಬಿ ಸಿ ಡಿ ಇ ಎಫ್. ಓಕೆ, ಈ 2 ಟ್ರಯಾಂಗಲ್ಗಳಲ್ಲಿ ಇಫ್ ದಿಸ್ ಈಸ್ 2 ಸೆಂಟಿಮೀಟರ್, ಇದನ್ನು 2 ಸೆಂಟಿಮೀಟರ್ ಇದೆ ಅಂತ ಇಟ್ಕೊಳ್ರಿ. ದಿಸ್ ಈಸ್ 3 ಸೆಂಟಿಮೀಟರ್, ಈ ಕಡೆ ಕೂಡ 3 ಸೆಂಟಿಮೀಟರ್ ಇದೆ, ಇಲ್ಲಿ 5 ಸೆಂಟಿಮೀಟರ್ ಇದೆ, ಇಲ್ಲಿನೂ 5 ಸೆಂಟಿಮೀಟರ್ ಇದೆ. ಏನಾಯಿತು? 2 ಟ್ರಯಾಂಗಲ್ಸ್ಗಳಲ್ಲಿ ಕರೆಸ್ಪಾಂಡಿಂಗ್ 3ಕ್ಕೆ 3 ಸೈಡ್ಸ್ಗಳು ಈಕ್ವಲ್ ಇದೆ. ದೇರ್ಫೋರ್ ಐ ಶಲ್ ಸೇ ಈ 2 ಟ್ರಯಾಂಗಲ್ಸ್ಗಳು congruent. Okay, so therefore by SSS side congruency rule, congruency criteria I shall say ಏನಂತ ಹೇಳ್ಬೋದು, 2 ಟ್ರಯಾಂಗಲ್ಸ್ಗಳು ಕೂಡ ಕಾನ್ಗ್ರೆಂಟ್. ಅಂದರೆ ಟ್ರಯಾಂಗಲ್ ಎ ಬಿ ಸಿ ಈಸ್ ಕಾನ್ಗ್ರೆಂಟ್ ಟು ಟ್ರಯಾಂಗಲ್ ಡಿ ಇ ಎಫ್. ಅರ್ಥ ಆಯ್ತಾ? ಸಿಂಪಲ್ ಅಲ್ಲ? SSS ತುಂಬ ಸಿಂಪಲ್ ಆಗಿದೆ. 3ಕ್ಕೆ 3 ಸೈಡ್ಸ್ಗಳು ಒಂದು ಟ್ರಯಾಂಗಲ್ನಲ್ಲಿ ಇರ್ತಕ್ಕಂಥ 3 ಸೈಡು ಅಂದರೆ ಕರೆಸ್ಪಾಂಡಿಂಗ್ ಸೈಡ್ಸ್ಗಳು ಒಂದಕ್ಕೊಂದು ಈಕ್ವಲ್ ಇದ್ದಾಗ SSS ಅಪ್ಲೈ ಆಗತ್ತೆ. ಓಕೆ, ಫೈನ್. ಈಗ ಇನ್ನೊಂದು ಕ್ರೈಟೀರಿಯಾ ಏನು ಅಂತ ನೋಡೋಣ. ದಟ್ ಈಸ್ RHS ಕಾನ್ಗ್ರೆನ್ಸಿ ರೂಲ್. RHS ಏನು ಸ್ಟ್ಯಾಂಡ್ ಮಾಡುತ್ತೆ ಇಲ್ಲಿ ಅಂದರೆ ರೈಟ್ ಆಂಗಲ್ ಹೈಪೋಟಿನ್ಯೂಸ್ ಸೈಡ್. ಓಕೆ, RHS ಅಂದ್ರೆ ಏನು? ರೈಟ್ ಆಂಗಲ್ ಹೈಪೋಟಿನ್ಯೂಸ್ ಸೈಡ್. ಆರ್ ರೈಟ್ ಆಂಗಲ್, H ಹೈಪೋಟಿನ್ಯೂಸ್, S ಅಂದ್ರೆ ಸೈಡ್. ಇದೇನು ಹೇಳುತ್ತೆ? ಇಫ್ ಇನ್ 2 right triangles the hypotenuse and one side of
one triangle are equal to the hypotenuse and one side of the other triangle, then the two triangles are congruent ಅಂತ ಹೇಳ್ತಿದ್ದಾರೆ. ಏನು ಇದರ ಅರ್ಥ? ಸಪೋಸ್ ನನ್ನ ಹತ್ರ ಎರಡು ರೈಟ್ ಟ್ರಯಾಂಗಲ್ಗಳು ಇದೆ. ಏನಿದೆ? ಎರಡು ರೈಟ್ ಟ್ರಯಾಂಗಲ್ಗಳು ಇದೆ. ಸರಿ, ಇದಕ್ಕೆ ಎ ಬಿ ಸಿ, ದಿಸ್ ಇಸ್ ಪಿ ಕ್ಯೂ ಆರ್ ಅಂತ ಹೇಳಿ ಹೆಸರು ಕೊಡ್ತೀನಿ. ಓಕೆ, ಸರಿ. ಸೊ ಇಲ್ಲಿ ಆಂಗಲ್ ಬಿ ಏನಿದೆಯಲ್ಲ, ದಿಸ್ ಈಸ್ 90 ಡಿಗ್ರಿ, ದಿಸ್ ಇಸ್ ಆಂಗಲ್ ಕ್ಯೂ 90 ಡಿಗ್ರಿ. ಓಕೆ, ದೀಸ್ ಟು ಆರ್ ಏನು ಎಂಥವಿವು? ಹಾಂ, ರೈಟ್ ಆಂಗಲ್ ಟ್ರಯಾಂಗಲ್. ಓಕೆ, ಈ ರೈಟ್ ಆಂಗಲ್ ಟ್ರಯಾಂಗಲ್ ಒಳಗೆ ಇಫ್ ಹೈಪೋಟೆನ್ಯೂಸ್ ಈಸ್ ಈಕ್ವಲ್, ನೋಡಿ ಇದರಲ್ಲಿ ಹೈಪೋಟೆನ್ಯೂಸ್ 5 ಸೆಂಟಿಮೀಟರ್ ಅದೇ ಅಂತ ಇಟ್ಕೊಳ್ರಿ. ಇಲ್ಲಿನೂ ಕೂಡ ಹೈಪೋಟೆನ್ಯೂಸ್ 5 ಸೆಂಟಿಮೀಟರ್ ಇದೆ. ಓಕೆ, ದೆನ್ ಒಂದು ಸೈಡ್ ಇದೆ ಇಲ್ಲಿ, ದಿಸ್ ಇಸ್ 2 ಸೆಂಟಿಮೀಟರ್, ದಿಸ್ ಇಸ್ ಆಲ್ಸೋ 2 ಸೆಂಟಿಮೀಟರ್. ದೆನ್ ನಾವೇನಂತ ಹೇಳ್ಬೋದು ನೋಡಿ, ರೈಟ್ ಆಂಗಲ್ ಟ್ರಯಾಂಗಲ್ ಎರಡು, ಹೌದಾ? ರೈಟ್ ಆಂಗಲ್. ಓಕೆ, ಹೈಪೋಟೆನ್ಯೂಸ್ ಎರಡೂ ಕಡೆಯಲ್ಲೂ ಹೈಪೋಟೆನ್ಯೂಸ್ 5 ಸೆಂಟಿಮೀಟರ್ ಈಕ್ವಲ್ ಇದೆ. ಹಾಗೆ ಒಂದು ಸೈಡ್ either it can be opposite side or it can be base, ಯಾವುದಾದ್ರೂ ಒಂದು ಸೈಡ್ ಒಟ್ಟು ಅಪಾರ್ಟ್ ಫ್ರಮ್ ಹೈಪೋಟೆನ್ಯೂಸ್, ಯಾವುದಾದ್ರೂ ಉಳಿದಿರೋ ಎರಡು ಸೈಡ್ಗಳಲ್ಲಿ ಯಾವುದಾದ್ರೂ ಒಂದು ಸೈಡು, ಸಪೋಸ್ ಇಲ್ಲಿ ಬೇಸ್ 2 ಸೆಂಟಿಮೀಟರ್ ಇದ್ರೆ ಇಲ್ಲಿನೂ ಕೂಡ ಬೇಸ್ 2 ಸೆಂಟಿಮೀಟರ್ ಇದೆ ಅಂತ ಆದರೆ ದೆನ್ ಇಟ್ ಮೀನ್ಸ್ ನಾವು ಇಲ್ಲಿ RHS ಕ್ರೈಟೀರಿಯಾನ ಅಪ್ಲೈ ಮಾಡ್ಬೋದು. ಏನು? ರೈಟ್ ಆಂಗಲ್ ಹೈಪೋಟೆನ್ಯೂಸ್ ಸೈಡ್ ಕ್ರೈಟೀರಿಯಾ. ಈಸ್ ಇಟ್ ಕ್ಲಿಯರ್? ಅರ್ಥ ಆಯ್ತಾ? ಇದು ಅಪ್ಲೈ ಆಗೋದು ರೈಟ್ ಆಂಗಲ್ ಟ್ರಯಾಂಗಲ್ಗೆ ಮಾತ್ರ. ಓಕೆ, ಆಲ್ ರೈಟ್, ಸಿಂಪಲ್, ಇಷ್ಟೇ. ಸೊ ಈಗ ಒಂದು ಪ್ರಶ್ನೆನ ಸಾಲ್ವ್ ಮಾಡೋಣ ಇದ್ರ ಮೇಲೆ. ಏನಿದೆ ಪ್ರಶ್ನೆಯಲ್ಲಿ? P is a point equidistant from two lines L and M intersecting at point A. Okay, fine. So show that the line AP bisects the angle between them ಅಂತ ಹೇಳ್ತಿದ್ದಾರೆ. ಸೊ ವಾಟ್ ದೇ ಹ್ಯಾವ್ ಗಿವೆನ್ ನೋಡಿ, ಫಸ್ಟ್ ಆಫ್ ಆಲ್ ನಮಗೆ ಏನು ಕೊಟ್ಟಾರೆ? ಸೊ ಇಲ್ಲಿ ಒಂದು ಲೈನ್ ಇದೆ, ಒಂದು ಸ್ಟ್ರೇಟ್ ಲೈನ್ ಇದೆ, ಅದ್ರ ಮೇಲೆ ಎರಡು ಲೈನ್ಸ್ಗಳು ಇಂಟರ್ಸೆಕ್ಟ್ ಆಗ್ತಿದೆ. ಯಾವ್ದ್ಯಾವುದು? ಲೈನ್ ಎಲ್ ಹಾಗೆ ಲೈನ್ ಎಂ. ಓಕೆ, ಸೊ ದೇ ಆರ್ ಇಂಟರ್ಸೆಕ್ಟಿಂಗ್ ಈಚ್ ಅದರ್ ಅಟ್ ಪಾಯಿಂಟ್ ಎ. ಕ್ಲಿಯರ್? ಪಾಯಿಂಟ್ ಎ ಅಲ್ಲಿ ಎರಡು ಲೈನ್ಗಳು ಎಲ್ ಮತ್ತೆ ಎಂ ಒಂದಕ್ಕೊಂದು ಇಂಟರ್ಸೆಕ್ಟ್ ಆಗ್ತಿದೆ. ಓಕೆ, ಫೈನ್, ಇಲ್ಲಿ ತನಕ ಅರ್ಥ ಆಯ್ತಲ್ಲ? ಓಕೆ, ನಾವೇನು ಪ್ರೂವ್ ಮಾಡಬೇಕು? ದ ಲೈನ್ ಎ ಪಿ, ದಿಸ್ ಲೈನ್ ಎ ಪಿ, ಯಾವುದು ಲೈನ್ ಎ ಪಿ? ಯಾವುದು ಇದು? ದಿಸ್ ಲೈನ್ ಎ ಪಿ bisects the angle between them, ಇದು ಅರ್ಥ ಆಗ್ತಿದೆ? ಅಂದ್ರೆ ಆಂಗಲ್ ಪಿ ಎ ಬಿ ಹಾಗೆ ಆಂಗಲ್ ಪಿ ಎ ಸಿ ಆರ್ ಈಕ್ವಲ್ ಅನ್ನೋದನ್ನ ನಾವು ಪ್ರೂವ್ ಮಾಡಬೇಕು. ಅರ್ಥ ಆಯ್ತಾ? ಗಾಟ್ ಇಟ್? ಆಲ್ ರೈಟ್. ಸೊ ಏನೇನು ಕೊಟ್ಟರೆ ಅದನ್ನ ಬರಿತೀನಿ ಇಲ್ಲಿ. ಗಿವೆನ್, ವಾಟ್ ದೇ ಹ್ಯಾವ್ ಗಿವೆನ್? ಲೈನ್ L and lines L and M are intersecting each other. ಏನು ಮಾಡ್ತಿದೆ? intersecting each other at point A ಅಲ್ಲಿ. ಫೈನ್, ಅಟ್ ಪಾಯಿಂಟ್ ಎ ಅಲ್ಲಿ ಇಂಟರ್ಸೆಕ್ಟ್ ಆಗ್ತಿದೆ. ಓಕೆ, ಆಲ್ಸೋ ನೋಡಿ ಏನು ಹೇಳ್ತಿದ್ದಾರೆ? ಇಂಟರ್ಸೆಕ್ಟಿಂಗ್ ಅಟ್ ಪಾಯಿಂಟ್ ಓ. ಓಕೆ, ಪಿ ಇಸ್ ಎ ಪಾಯಿಂಟ್ ಈಕ್ವಿಡಿಸ್ಟೆಂಟ್ ಫ್ರಮ್ ಟೂ ಲೈನ್ಸ್ ಎಲ್ ಅಂಡ್ ಎಂ. ಪಿ ಇಸ್ ಎ ಪಾಯಿಂಟ್ ಈಕ್ವಿಡಿಸ್ಟೆಂಟ್ ಫ್ರಮ್ ಎಲ್ ಅಂಡ್ ಎಂ ಅಂದ್ರೆ ಇದಿಷ್ಟು ಹಾಗೆ ಇದಿಷ್ಟು ಬೋತ್ ಆರ್ ಈಕ್ವಲ್. ಇಟ್ ಮೀನ್ಸ್ ಪಿ ಬಿ ಇಸ್ ಈಕ್ವಲ್ ಟು ಪಿ ಸಿ. ಆಲ್ರೆಡಿ ಇಟ್ ಈಸ್ ಗಿವೆನ್. ಅರ್ಥ ಮಾಡ್ಕೊಳ್ಳಿ. ಪಿ ಇಸ್ ಎ ಪಾಯಿಂಟ್ ಈಕ್ವಿಡಿಸ್ಟೆಂಟ್ ಫ್ರಮ್ ಟೂ ಲೈನ್ಸ್, ಲೈನ್ ಎಲ್ ಮತ್ತೆ ಲೈನ್ ಎಂ ಇಂದ ಪಾಯಿಂಟ್ ಪಿ ಏನಿದೆಲ್ಲ, ದಿಸ್ ಇಸ್ ಈಕ್ವಿಡಿಸ್ಟೆಂಟ್ ಅಂದ್ರೆ ಏನರ್ಥ? ಈ ಲೈನ್ ಈಕ್ವಿಡಿಸ್ಟೆಂಟ್ ಏನಿದು? ಪಿ ಬಿ ಮತ್ತೆ ಪಿ ಸಿ, ಹೌದಾ? ಲೈನ್ ಎಂ ಹಾಗೆ ಪಾಯಿಂಟ್ ಪಿ ನಡುವೆ ಇರುವ ಡಿಸ್ಟೆನ್ಸ್ ಏನು? ಪಿ ಸಿ. ಲೈನ್ ಎಲ್ ಹಾಗೆ ಪಾಯಿಂಟ್ ಪಿ ನಡುವೆ ಇರ್ತಕ್ಕಂಥ ಡಿಸ್ಟೆನ್ಸ್ ಏನು? ಪಿ ಬಿ. ಅವೆರಡು ಈಕ್ವಲ್ ಅಂತ ಹೇಳ್ತಿದ್ದಾರೆ ಇಂಡೈರೆಕ್ಟ್ ಆಗಿ, ಅದನ್ನೇ ಬರ್ಕೊಂಡೆ. ಓಕೆ, ಸೊ ಈಗ ವಾಟ್ ಟು ಪ್ರೂವ್? ಟು ಪ್ರೂವ್ ಏನನ್ನ ಪ್ರೂವ್ ಮಾಡಬೇಕು? ಪಿ ಎ ಬಿ ಇಸ್ ಈಕ್ವಲ್ ಟು ಆಂಗಲ್
PAB is equal to angle PAC. Show that the line AP bisects the angle between them. Line AP bisects angle between them. ಈ ಆಂಗಲ್ ಎ ಅನ್ನೋದು ಬೈಸೆಕ್ಟ್ ಮಾಡ್ತಿದೆ ಅನ್ನೋದನ್ನ ಪ್ರೂವ್ ಮಾಡಬೇಕು. ಅದನ್ನೇ ನಾವು ಇಲ್ಲಿ ಬರೆದಿರೋದು. ಗಾಟ್ ಇಟ್? ಅರ್ಥ ಆಯ್ತಾ? ಸರಿ, ಈಗ ಇಲ್ಲಿ ನೋಡಿ, ಹಿಯರ್ ಈ ಪಿ ಬಿ ಏನಿದೆಲ್ಲ, ದಿಸ್ ಲೈನ್ ಪಿ ಬಿ, ದಿಸ್ ಈಸ್ ಲೈನ್ ಪಿ ಬಿ ಏನಿದೆಲ್ಲ, ದಿಸ್ ಈಸ್ ಪರ್ಪೆಂಡಿಕ್ಯುಲರ್ ಟು ಎಲ್. ಹಾಗೆ ಪಿ ಸಿ ಕೂಡ ಪರ್ಪೆಂಡಿಕ್ಯುಲರ್ ಟು ಎಂ. ಅರ್ಥ ಆಗ್ತಿದಾ? ಲೈನ್ ಪಿ ಬಿ ಈಸ್ ಪರ್ಪೆಂಡಿಕ್ಯುಲರ್ ಟು, ಇಲ್ಲಿ ಬರೀತೀನಿ, ಪಿ ಬಿ ಈಸ್ ಪರ್ಪೆಂಡಿಕ್ಯುಲರ್ ಟು ಎಲ್. ಹಾಗೆ ಇನ್ನೇನು ಕೊಟ್ಟರೆ, ಪಿ ಸಿ ಈಸ್ ಪರ್ಪೆಂಡಿಕ್ಯುಲರ್ ಟು ಎಂ. ಇಷ್ಟ ಅರ್ಥ ಆಯ್ತಾ? ಫೈನ್. ನಾನೀಗ ಏನು ಮಾಡ್ತೀನಿ, ಎರಡು ಟ್ರಯಾಂಗಲ್ಸ್ಗಳನ್ನು ಕನ್ಸಿಡರ್ ಮಾಡ್ತೀನಿ. ದಟ್ ಈಸ್ ಪಿ ಎ ಬಿ ಹಾಗೆ PAB ಹಾಗೆ PAC ಎರಡು. ಓಕೆ, ಸೊ ಇಲ್ಲಿ ಬರೆಯೋಣ, ಇನ್ ಟ್ರಯಾಂಗಲ್ PAB ಆ್ಯಂಡ್ ಟ್ರಯಾಂಗಲ್ PAC ಅಲ್ಲಿ, ಎರಡು ಟ್ರಯಾಂಗಲ್ಗಳಲ್ಲಿ ವಾಟ್ ವಿ ಆರ್ ಅಬ್ಸರ್ವಿಂಗ್, ಏನೇನು ಸಿಕ್ತು ನಮಗೆ ಅದನ್ನು ಬರೆಯೋಣ. ನೋಡಿ, ಆಂಗಲ್ B is equal to angle C, both are 90 degree. Angle B is equal to angle C 90 degree each. 90 degree each. Okay, ಸರಿ. ಹಾಗೆ PB is equal to PC it is given. PB is equal to PC it is given. ಬರೀರಿ, PB is equal to PC it is given. Okay, ಫೈನ್. ಮತ್ತೆ ಇನ್ನು ಏನು ಅರ್ಥ ಆಯಿತು ನಮಗೆ? PB is equal to PC. AP is equal to AP is the common side. AP is equal to AP is the common side. Am I right? ಅರ್ಥ ಆಗ್ತಿದಾ? AP is equal to AP is the common side. ಅಷ್ಟೇ ಅಲ್ಲದೆ ಅದೇನು ಅಂತ ನೋಡೋಣ ಇವಾಗ. ನೋಡಿ, ಬೇಸಿಕಲಿ ಇವೆರಡು ರೈಟ್ ಟ್ರಯಾಂಗಲ್, ಹೌದಾ? ಸೊ ರೈಟ್ ಟ್ರಯಾಂಗಲ್ ಒಳಗೆ ನಮಗೀಗ ಏನೇನು ಸಿಕ್ತು? ದಿಸ್ ಈಸ್ 90 ಡಿಗ್ರಿ, ಹೌದಾ? ದಿಸ್ ಈಸ್ 90 ಡಿಗ್ರಿ ಅಂದರೆ ದಿಸ್ ಈಸ್ ಕಾಮನ್ ಸೈಡ್, ಹೌದಾ? ಎರಡು ಕಾಮನ್ ಸೈಡ್ ಈಕ್ವಲ್ ಇದೆ. ಬೇಸಿಕಲಿ ರೈಟ್ ಟ್ರಯಾಂಗಲ್ ಇದೆ. ರೈಟ್ ಆಂಗಲ್ RHS ಕ್ರೈಟೀರಿಯಾದೊಳಗೆ ರೈಟ್ ಆಂಗಲ್ ಸಿಕ್ಬಿಡ್ತು, ಹೌದಾ? ಆಮೇಲೆ ಎರಡು ಸೈಡ್ಸ್ ಸಿಕ್ತು, ಯಾವುದು? PB ಹಾಗೆ PC. ಅದರ್ ದೆನ್ ಹೈಪೋಟಿನ್ಯೂಸ್. ನೋಡಿ ಅದು ಹೇಗಿದೆ ಅಂದರೆ ಹಿಂಗಿದೆ. ಓಕೆ, ಅರ್ಥ ಆಗ್ತಿದಾ? ಸೊ ದಿಸ್ ಈಸ್ ಯಾವುದಿದು? ದಿಸ್ ಈಸ್ B. ಒಂದು ನಿಮಿಷ, ದಿಸ್ ಈಸ್ B, ದಿಸ್ ಈಸ್ A, ಹೌದಾ? ದಿಸ್ ಈಸ್ P. ದೆನ್ ಅಗೇನ್ ಇಲ್ಲಿ C A P. ಓಕೆ, ಇಲ್ಲಿ AP ಏನಿದೆ? AP ಈಸ್ ಹೈಪೋಟಿನ್ಯೂಸ್, AP ಈಸ್ ಹೈಪೋಟಿನ್ಯೂಸ್. ಏನಿವೆರಡು? ಹೈಪೋಟಿನ್ಯೂಸ್. ಇದೇನಿದು? ಹೈಪೋಟಿನ್ಯೂಸ್. ಅರ್ಥ ಆಯ್ತಾ? ದಿಸ್ ಈಸ್ ಹೈಪೋಟಿನ್ಯೂಸ್. ದಿಸ್ ಈಸ್ 90 ಡಿಗ್ರಿ, ಹೌದಾ? ದಿಸ್ ಈಸ್ ರೈಟ್ ಆಂಗಲ್, ದಿಸ್ ಈಸ್ ರೈಟ್ ಆಂಗಲ್. ಹಾಗಿದ್ರೆ ಇದೇನು? ಒಂದು ಸೈಡ್ RHS ಸಿಕ್ತಲ್ಲ. ದೇರ್ ಫೋರ್ ಐ ಕ್ಯಾನ್ ಸೇ ಬೈ RHS ಕ್ರೈಟೀರಿಯಾ ನಾನೇನಂತ ಹೇಳ್ಬೋದು? ವಾಟ್ ಐ ಶಲ್ ಸೇ, ಟ್ರಯಾಂಗಲ್ PAB is equal to triangle PAC. Sorry, angle PAB is equal to angle PAC. ಇದನ್ನೇ ನಾವು ಪ್ರೂವ್ ಮಾಡಬೇಕಾಗಿತ್ತು, ಪ್ರೂವ್ ಮಾಡಿದ್ವಿ. ಆಂಗಲ್ PAB is equal to angle PAC. ಐ ಹೋಪ್ ಯು ಗಾಟ್ ಇಟ್. ಅರ್ಥ ಆಯ್ತಾ? ಓಕೆ, ಸರಿ. ಸೊ ಈಗ ನೆಕ್ಸ್ಟು ಲಾಸ್ಟ್ ಕಾನ್ಸೆಪ್ಟ್ ಆಫ್ ದಿಸ್ ಚಾಪ್ಟರ್ ಏನದು? ಇನ್ಇಕ್ವಾಲಿಟೀಸ್ ಆಫ್ ಟ್ರಯಾಂಗಲ್ಸ್. ಇನ್ಇಕ್ವಾಲಿಟೀಸ್ ಆಫ್ ಟ್ರಯಾಂಗಲ್ಸ್ ಅಂದರೆ ಏನು ನೋಡೋಣ. ಫಸ್ಟು ಇದರಲ್ಲಿ ಥೇರಮ್ಗಳಿದೆ 2-3. ಓಕೆ, ನಾಟ್ ಫಾರ್ ದ ಪ್ರೂಫ್ ಬಟ್ ಅರ್ಥ ಮಾಡ್ಕೊಳ್ಳೋದಕ್ಕೆ. ಓಕೆ, ಸೊ ಏನು ಹೇಳ್ತಿದೆ ಅದು? ಇಫ್ ಟೂ ಸೈಡ್ಸ್ ಆಫ್ ಎ ಟ್ರಯಾಂಗಲ್ ಆರ್ ಅನ್ಈಕ್ವಲ್, ದ ಆಂಗಲ್ ಆಪೋಸಿಟ್ ಟು ದ ಲಾಂಗರ್ ಸೈಡ್ ಈಸ್ ಲಾರ್ಜರ್. ನೋಡಿ,
ಇಫ್ ಟೂ ಟ್ರಯಾಂಗಲ್ಸ್, ನಮ್ಮ ಹತ್ರ 2 ಟ್ರಯಾಂಗಲ್ಸ್ ಇದೆ ಅಂತ ಇಟ್ಕೊಳ್ರಿ. ಓಕೆ, 2 ಟ್ರಯಾಂಗಲ್ಸ್ ಇದೆ, ಒಂದೇ ಟ್ರಯಾಂಗಲ್ ಇದೆ. ಒಂದು ಟ್ರಯಾಂಗಲ್ ಅಲ್ಲಿ ಇಫ್ ಟೂ ಸೈಡ್ಸ್ ಆಫ್ ಎ ಟ್ರಯಾಂಗಲ್ ಆರ್ ಅನ್ಈಕ್ವಲ್, ಈ ಟ್ರಯಾಂಗಲ್ ಅಲ್ಲಿ ಎ ಬಿ ಸಿ, ಈ ಟ್ರಯಾಂಗಲ್ ಎ ಬಿ ಸಿ ಒಳಗೆ 2 ಸೈಡ್ಸ್ ಆಫ್ ದ ಟ್ರಯಾಂಗಲ್ ಅಂದ್ರೆ ಎ ಬಿ ಹಾಗೆ ಬಿ ಸಿ ಬೋತ್ ಆರ್ ಅನ್ಈಕ್ವಲ್. ಎ ಬಿ ಈಸ್ ನಾಟ್ ಈಕ್ವಲ್ ಟು ಬಿ ಸಿ. ಓಕೆ, ದ ಆಂಗಲ್ ಅಪೋಸಿಟ್ ಟು ದ ಲಾಂಗರ್ ಸೈಡ್ ಈಸ್ ಲಾರ್ಜರ್. ಈಗ ಹೇಳ್ರಿ, ಇಲ್ಲಿ ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ, ಹೌದಾ? ಸೊ ಬೇಸಿಕಲಿ ದೀಸ್ ಟು ಆರ್ ಅನ್ಈಕ್ವಲ್. ಹಾಗೆ ದಿಸ್ ಇಸ್ ದ ಲಾರ್ಜೆಸ್ಟ್ ಸೈಡ್, ಹೌದಾ? ಯಾವ್ದಿದು? ಎ ಸಿ. ಹಾಗಿದ್ರೆ ಈ ಲಾರ್ಜೆಸ್ಟ್ ಸೈಡ್ ಎ ಸಿಗೆ ಅಪೋಸಿಟ್ ಆಂಗಲ್ ಯಾವುದು? ದಿಸ್ ಇಸ್ ಆಂಗಲ್ ಬಿ. ಹಾಗಿದ್ರೆ ದ ಆಂಗಲ್ ಅಪೋಸಿಟ್ ದ ಲಾಂಗರ್ ಸೈಡ್ ಈಸ್ ಲಾರ್ಜರ್. ಹಾಗಿದ್ರೆ ಲಾಂಗರ್ ಸೈಡ್ ಏನಿರುತ್ತಲ್ಲ ಅದರ ಅಪೋಸಿಟ್ ಆಂಗಲ್ಲೇ ಲಾರ್ಜೆಸ್ಟ್ ಆಂಗಲ್ ಆಗಿರುತ್ತೆ. ಆಂಗಲ್ ಬಿ ಏನಿಲ್ಲಿ? ಆಂಗಲ್ ಬಿ ಈಸ್ ಲಾರ್ಜೆಸ್ಟ್ ಆಂಗಲ್. ಏನು? ಲಾರ್ಜೆಸ್ಟ್ ಆಂಗಲ್. ಹಾಗೆ ಎ ಸಿ ಈಸ್ ದ ಲಾರ್ಜೆಸ್ಟ್ ಸೈಡ್. ಎಂಥದ್ದಿದು? ಲಾರ್ಜೆಸ್ಟ್ ಸೈಡ್. ಅರ್ಥ ಆಯ್ತಾ? ಕ್ಲಿಯರ್? ಸೊ ಎ ಸಿ ಈಸ್ ದ ಲಾರ್ಜೆಸ್ಟ್ ಸೈಡ್. ಆ ಲಾರ್ಜೆಸ್ಟ್ ಸೈಡ್ನ ಅಪೋಸಿಟ್ ಆಂಗಲ್ ಏನಿರುತ್ತಲ್ಲ ದಟ್ ವಿಲ್ ಬಿ ದ ಲಾರ್ಜೆಸ್ಟ್ ಆಂಗಲ್ ಆಫ್ ದ ಟ್ರಯಾಂಗಲ್. ಕ್ಲಿಯರ್? ಓಕೆ, ಆಲ್ ರೈಟ್. ಸೊ ಈಗ ನೆಕ್ಸ್ಟ್ ಥೇರಮ್. ಇನ್ ಎನಿ ಟ್ರಯಾಂಗಲ್ ದ ಸೈಡ್ ಅಪೋಸಿಟ್ ಟು ದ ಲಾರ್ಜರ್ ಅಥವಾ ಗ್ರೇಟರ್ ಆಂಗಲ್ ಈಸ್ ಲಾಂಗರ್. ಸಿಂಪಲ್. ಅದ್ರದ್ದು ಕನ್ವರ್ಸ್. ಇವಾಗೇನು ಥೇರಮ್ ನೋಡಿದ್ವಲ್ಲ ಅದ್ರದ್ದು ಕನ್ವರ್ಸ್. ದಿಸ್ ಇಸ್ ಎ ಬಿ ಸಿ. ಏನು ಹೇಳ್ತಿದ್ದಾರೆ ಇಲ್ಲಿ? ಇನ್ ಎನಿ ಟ್ರಯಾಂಗಲ್ ದ ಸೈಡ್ ಅಪೋಸಿಟ್ ಟು ದ ಲಾರ್ಜರ್ ಆಂಗಲ್ ಈಸ್ ಲಾಂಗರ್. ಓಕೆ, ಸೊ ಇಲ್ಲಿ ಲಾರ್ಜೆಸ್ಟ್ ಆಂಗಲ್, ಸಪೋಸ್ ಆಂಗಲ್ ಬಿ ಏನಿದೆಲ್ಲ ದಿಸ್ ಈಸ್ 90 ಡಿಗ್ರಿ ಅಥವಾ 90 ಡಿಗ್ರಿ ಇದೆ ಅಂತ ಇಟ್ಕೊಳ್ರಿ. ಸಪೋಸ್ ದಿಸ್ ಇಸ್ 90 ಡಿಗ್ರಿ. ಓಕೆ, ಹಿಂಗೆ ಬರೆಯೋಣ. ಸಪೋಸ್ 90 ಡಿಗ್ರಿ, ಇಲ್ಲ ಅಂದರೆ 120 ಡಿಗ್ರಿ ಅದೇ ಅಂತ ಇಟ್ಕೊಳ್ರಿ. ಓಕೆ ಮ್ಯಾಮ್, 120 ಡಿಗ್ರಿ ನೇರವಾಗಿರುತ್ತಾ? ಇನ್ನೂ ಸ್ಲ್ಯಾಂಟ್ ಆಗಿರುತ್ತೆ ಗೊತ್ತು ನನಗೆ, ಬಟ್ ನಾನು ಎಕ್ಸಾಂಪಲಿಗೆ ಹೇಳ್ತಿರೋದು. ಓಕೆ ಸರಿ, ಹಿಂಗಿದೆ ಅಂತ ಇಟ್ಕೊಳ್ರಿ. ಓಕೆ, ದಿಸ್ ಈಸ್ 120 ಡಿಗ್ರಿ ಇದೆ ಅಂತ ಇಟ್ಕೊಳ್ರಿ ಸಪೋಸ್. ಅರ್ಥ ಆಯ್ತಾ? ಓಕೆ, ಇವೆರಡೇನು ಅಕ್ಯೂಟ್ ಆಗಿರ್ತವೆ, ಚಿಕ್ಕ ಆಂಗಲ್ಸ್. ಓಕೆ, ಇಲ್ಲಿ ಲಾರ್ಜೆಸ್ಟ್ ಆಂಗಲ್ ಯಾವುದು? 120 ಡಿಗ್ರಿ. ಹಾಗಿದ್ರೆ ಇದರ ಅಪೋಸಿಟ್ ಸೈಡ್ ಏನು? ದಿಸ್ ಒನ್ ಈಸ್ ಎ ಬಿ ಸಿ. ಹಾಗಿದ್ರೆ ಎ ಸಿ ಈಸ್ ದ ಏನು? ಲಾರ್ಜೆಸ್ಟ್ ಸೈಡ್ ಆಫ್ ದಿಸ್ ಟ್ರಯಾಂಗಲ್. ಎ ಸಿ ಇಸ್ ದ ಲಾರ್ಜೆಸ್ಟ್ ಸೈಡ್ ಆಫ್ ದಿಸ್ ಟ್ರಯಾಂಗಲ್. ಎದಕ್ಕೆ? ಈ ಒಂದು ಲಾಂಗೆಸ್ಟ್ ಆಂಗಲ್ ಅಂದರೆ ಗ್ರೇಟರ್ ಆಂಗಲ್ ಆಫ್ ದಿಸ್ ಟ್ರಯಾಂಗಲ್ ಈಸ್ 120 ಡಿಗ್ರಿ. ಅದರ ಅಪೋಸಿಟ್ ಸೈಡ್ ಏನಿದೆ ಅಲ್ಲ ದಟ್ ವಿಲ್ ಬಿ ದ ಲಾರ್ಜೆಸ್ಟ್ ಸೈಡ್ ಆಫ್ ದ ಟ್ರಯಾಂಗಲ್. ಅರ್ಥ ಆಯ್ತಾ? ಕ್ಲಿಯರ್? ಓಕೆ, ಸೊ ಇಲ್ಲಿ ಎ ಸಿ ಇಸ್ ದ ಲಾರ್ಜೆಸ್ಟ್ ಸೈಡ್. ಎ ಸಿ ಇಸ್ ದ ಲಾರ್ಜೆಸ್ಟ್ ಸೈಡ್. ಕ್ಲಿಯರ್? ಓಕೆ, ಈಗ ನಮ್ಮ ನೆಕ್ಸ್ಟ್ ಕಾನ್ಸೆಪ್ಟ್, ನೆಕ್ಸ್ಟ್ ಥೇರಮ್. ದ ಸಮ್ ಆಫ್ ಎನಿ 2 sides ಆಫ್ ಎ ಟ್ರಯಾಂಗಲ್ ಈಸ್ ಗ್ರೇಟರ್ ದೆನ್ ದ ಥರ್ಡ್ ಸೈಡ್ ಅಂತ ಹೇಳ್ತಿದ್ದಾರೆ. ಏನಂತೆ? ದ ಸಮ್ ಆಫ್ ಎನಿ 2 sides. ಓಕೆ, ಸಪೋಸ್ ದಿಸ್ ಇಸ್ 3 ಸೆಂಟಿಮೀಟರ್ ಅದೇ ಅಂತ ಇಟ್ಕೊಳ್ರಿ. ಓಕೆ, ದಿಸ್ ಇಸ್ 4 ಸೆಂಟಿಮೀಟರ್. ಹಾಗೆ ಇದನ್ನ 5 ಸೆಂಟಿಮೀಟರ್ ಅಂತ ತಗೊಳ್ಳೋಣ. ಫಾರ್ ಎಕ್ಸಾಂಪಲ್. ಓಕೆ, ನಾನೇನು ಮಾಡ್ತೀನಿ ಈಗ? ಯಾವುದಾದ್ರೂ 2 ಸೈಡನ್ನು ಆ್ಯಡ್ ಮಾಡ್ತೀನಿ. ಓಕೆ, ದಟ್ ಈಸ್ ಇದೇನಿದು? ಬಿ ಡಿ ಸಿ ಇದೆ ಅಲ್ಲ. ಸೊ ಬಿ ಹಾಗೆ ಡಿ ಇಸ್ ಈಕ್ವಲ್ ಟು ಬಿ ಡಿ ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್. ಹೌದಾ? ದೆನ್ ಡಿ ಸಿ ಇಸ್ ಈಕ್ವಲ್ ಟು 3 ಸೆಂಟಿಮೀಟರ್. ದೆನ್ ಬಿ ಸಿ ಇಸ್ ಈಕ್ವಲ್ ಟು 4 ಸೆಂಟಿಮೀಟರ್. ಓಕೆ, ಸೊ ವಾಟ್ ಐ ವಿಲ್ ಡೂ? ನಾನು ಆ್ಯಡ್ ಮಾಡ್ತೀನಿ ಈಗ ಬಿ ಡಿ ಪ್ಲಸ್ ಡಿ ಸಿ ಮಾಡಿದಾಗ ಯು ವಿಲ್ ಗೆಟ್ 5 ಪ್ಲಸ್ 3 ವಿಚ್ ಈಸ್ 8 ಸೆಂಟಿಮೀಟರ್. ಕರೆಕ್ಟಾ? ಸೊ 8 ಸೆಂಟಿಮೀಟರ್ ಈಸ್ ಗ್ರೇಟರ್ ದೆನ್ ದ ಥರ್ಡ್ ಸೈಡ್ ದಟ್ ಈಸ್ 4 ಸೆಂಟಿಮೀಟರ್.
ಒಪ್ತಿರಲ್ಲ? 8 ಸೆಂಟಿಮೀಟರ್ ಈಸ್ ಗ್ರೇಟರ್ ದೆನ್ 4 ಸೆಂಟಿಮೀಟರ್. ಏನು ಹೇಳ್ತಿದ್ದಾರೆ? ದ ಸಮ್ ಆಫ್ ಎನಿ ಟೂ ಸೈಡ್ಸ್ ಆಫ್ ಎ ಟ್ರಯಾಂಗಲ್ ಈಸ್ ಗ್ರೇಟರ್ ದೆನ್ ದ ಥರ್ಡ್ ಸೈಡ್. ಈಗ ಇಲ್ಲಿ ಥರ್ಡ್ ಸೈಡ್ ಯಾವುದು ಇದೆ? ಉಳಿದಿರೋದೇ ಥರ್ಡ್ ಸೈಡ್. ಅದಕ್ಕಿಂತ ಇದು ದೊಡ್ಡದಿದೆನಾ ಸಮ್ ಆಫ್ ದ ಟೂ ಸೈಡ್ಸ್? ಹೌದು. ನೀವು ಬೇರೆ ಏನಾದರೂ ತಗೊಳ್ರಿ, 5 + 4 ತಗೊಳ್ರಿ, ಎಷ್ಟು? 9 ಬರುತ್ತೆ. 9 ಈಸ್ ಗ್ರೇಟರ್ ದೆನ್ 3. ಹೌದಾ? 3 + 4 ತಗೊಳ್ರಿ, ಎಷ್ಟು ಬರುತ್ತೆ? 7. 7 ಈಸ್ ಗ್ರೇಟರ್ ದೆನ್ 5. ನೀವು ಹೆಂಗೆ ನೋಡಿದ್ರೂ ಕೂಡ ಯು ವಿಲ್ ಗೆಟ್ ದ ಸೇಮ್ ಥಿಂಗ್. ಓಕೆ, ದ ಸಮ್ ಆಫ್ ಎನಿ ಟೂ ಸೈಡ್ಸ್ ಆಫ್ ಎ ಟ್ರಯಾಂಗಲ್ ವಿಲ್ ಬಿ ಆಲ್ವೇಸ್ ಗ್ರೇಟರ್ ದೆನ್ ದ ಥರ್ಡ್ ಸೈಡ್. ಗಾಟ್ ಇಟ್? ಅರ್ಥ ಆಯ್ತಾ? ಸೊ ಒಂದು ಪ್ರಶ್ನೆನ ಸಾಲ್ವ್ ಮಾಡೋಣ. ಶೋ ದ್ಯಾಟ್ ಇನ್ ಎ right angled triangle the hypotenuse is the longest side. Okay, so ಏನು ಹೇಳ್ತಿದ್ದಾರೆ? we need to prove that ಏನಂತ? this is a b c. a b c ಅಲ್ಲಿ hypotenuse ಏನಿದೆಯಲ್ಲ, this is right triangle 90 degree. ಹೌದಾ? this is hypotenuse, this is opposite side, ಇದು ನಮ್ಮ ಬೇಸ್. ಈಗ ಈ ಹೈಪೋಟೆನ್ಯೂಸ್ ಇಸ್ ದ ಲಾಂಗೆಸ್ಟ್ ಸೈಡ್ ಅನ್ನೋದನ್ನು ನಾವು ಪ್ರೂವ್ ಮಾಡಬೇಕು. ಓಕೆ, ವಾಟ್ ಟು ಡೂ? ಏನು ಮಾಡಬೇಕು ಅದಕ್ಕೆ? ನಾನು ಆಂಗಲ್ ಸಮ್ ಪ್ರಾಪರ್ಟಿನ ಇಲ್ಲಿ ಅಪ್ಲೈ ಮಾಡ್ತೀನಿ. ಆಂಗಲ್ ಸಮ್ ಪ್ರಾಪರ್ಟಿ ಅಂತೂ ನಮಗೆ ಗೊತ್ತು, ಹೌದಾ? ಸೊ ವಾಟ್ ಈಸ್ ಆಂಗಲ್ ಸಮ್ ಪ್ರಾಪರ್ಟಿ? ಇಲ್ಲಿ ಬರೀತೀನಿ. ಇನ್ ಟ್ರಯಾಂಗಲ್ ಎ ಬಿ ಸಿ ಅಲ್ಲಿ ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಪ್ಲಸ್ ಆಂಗಲ್ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಓಕೆ, ಅಪ್ಲೈ ಮಾಡಿದೆ. ಈಗ ಇದರಲ್ಲಿ ಆಂಗಲ್ ಬಿ ಅಲೋನ್ ಈಸ್ 90 ಡಿಗ್ರಿ ಅಂತ ನಮಗೆ ಗೊತ್ತು, ಬಿಕಾಸ್ ಇಟ್ ಈಸ್ ಅ ರೈಟ್ ಟ್ರಯಾಂಗಲ್ ಅಂತ ಆಲ್ರೆಡಿ ಗಿವೆನ್. ಹೌದಾ? ಸೊ ದೇರ್ ಫೋರ್ ಐ ಶಲ್ ರೈಟ್ ಆಂಗಲ್ ಎ ಪ್ಲಸ್ 90 ಡಿಗ್ರಿ ಪ್ಲಸ್ ಆಂಗಲ್ ಸಿ ಈಸ್ ಈಕ್ವಲ್ ಟು 180 ಡಿಗ್ರಿ. ಹಾಗಿದ್ರೆ ಆಂಗಲ್ ಎ ಪ್ಲಸ್ ಆಂಗಲ್ ಸಿ ಈಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 90 ಡಿಗ್ರಿ. ದೇರ್ ಫೋರ್ ಯು ವಿಲ್ ಗೆಟ್ ಆಂಗಲ್ ಎ ಪ್ಲಸ್ ಆಂಗಲ್ ಸಿ ಈಸ್ ಈಕ್ವಲ್ ಟು 90 ಡಿಗ್ರಿ. ಏನು? ಆಂಗಲ್ ಎ ಪ್ಲಸ್ ಆಂಗಲ್ ಸಿ ಇಸ್ ಈಕ್ವಲ್ ಟು 90 ಡಿಗ್ರಿ. ಓಕೆ, ಆದರೆ ನಮಗೆ ಇದನ್ನು ಕೇಳಿಲ್ಲಲ್ಲ ಮ್ಯಾಮ್. ನಮಗೆ ಕೇಳಿದ್ದು ಹೈಪೋಟೆನ್ಯೂಸ್ ಈಸ್ ದ ಲಾಂಗೆಸ್ಟ್ ಸೈಡ್ ಅಂತ ತೋರಿಸ್ರಿ ಅಂತ. ಕರೆಕ್ಟ್ ಅಲ್ಲ? ಓಕೆ, ನೋಡಿ ಇಲ್ಲಿ ಆಂಗಲ್ ಎ ಪ್ಲಸ್ ಆಂಗಲ್ ಸಿ ಕಲ್ತು 90 ಡಿಗ್ರಿ ಆಗಿರೋದು, ಆಂಗಲ್ ಎ ಮತ್ತು ಆಂಗಲ್ ಸಿ ಕಲ್ತು 90 ಡಿಗ್ರಿ ಆಗಿರೋದು. ಅಂದರೆ ಏನು? ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು ಏನು ಅಂದರೆ, ಕಂಪ್ಲೀಟ್ ಆಂಗಲ್ ಬಿ ಅಲೋನ್ ಈಸ್ 90 ಡಿಗ್ರಿ, ಆದರೆ ಆಂಗಲ್ ಎ ಮತ್ತು ಆಂಗಲ್ ಸಿ ಕಲ್ತು 90 ಡಿಗ್ರಿ ಆಗ್ತಿದೆ. ಇದರ ಅರ್ಥ ಏನು? ಬೋತ್ ಆಫ್ ದೀಸ್ ಆಂಗಲ್ಸ್ ಶುಡ್ ಬಿ ಲೆಸ್ ದೆನ್ 90 ಡಿಗ್ರಿ. ಹೌದಾ? ದೇರ್ ಫೋರ್ ಆಂಗಲ್ ಎ ಈಸ್ ಲೆಸ್ ದೆನ್ 90 ಡಿಗ್ರಿ, ಹಾಗೆ ಆಂಗಲ್ ಸಿ ಈಸ್ ಆಲ್ಸೋ ಲೆಸ್ ದೆನ್ 90 ಡಿಗ್ರಿ. ಹೌದೋ ಅಲ್ವೋ? ಎರಡೂ ಕಲ್ತು 90 ಡಿಗ್ರಿ ಆಗಿರೋದು ಅಂದರೆ ಇದು ಅಕ್ಯೂಟ್ ಆಂಗಲ್ಸ್ ಇರಬೇಕು. ಎರಡು ಆಂಗಲ್ ಎ ಮತ್ತು ಆಂಗಲ್ ಸಿ ಅಕ್ಯೂಟ್ ಇರಬೇಕು. ಎರಡೂ ಆ್ಯಡ್ ಆದಮೇಲೆ 90 ಡಿಗ್ರಿ ಬರ್ತಿರೋದು. ಹಾಗಿದ್ರೆ ಲಾಂಗೆಸ್ಟ್ ಆಂಗಲ್ ಯಾವುದಾಯ್ತಿಲ್ಲಿ? ದಟ್ ಈಸ್ ಆಂಗಲ್ ಬಿ. ನಾವು ಇವಾಗ ತಾನೇ ಥೇರಮ್ನ ನೋಡಿದ್ವಿ. ಒಂದು ಟ್ರಯಾಂಗಲಲ್ಲಿ ಲಾರ್ಜೆಸ್ಟ್ ಆಂಗಲ್ ಯಾವುದಿರುತ್ತಲ್ಲ ಅದರ ಆಪೋಸಿಟ್ ಸೈಡೇ ಲಾರ್ಜೆಸ್ಟ್ ಸೈಡ್ ಆಗಿರುತ್ತೆ. ಹೌದಾ? ಸೊ ಐ ಶಲ್ ರೈಟ್ ಸಿನ್ಸ್ ಆಂಗಲ್ ಬಿ ಈಸ್ ಈಕ್ವಲ್ ಟು 90 degree is the largest angle. ಏನು? largest angle of a triangle ABC. ಹೌದಾ? therefore ಯಾವುದು? side AC is the largest side. ಹೆಂಗೆ ಹೇಳಿದೆ ನಾನು? side opposite to largest angle. ಏನು? largest angle. ಕ್ಲಿಯರ್? ಅರ್ಥ ಆಯ್ತಾ? ಸೊ ದೇರ್ ಫೋರ್ AC is the largest side. I hope it is clear. Okay? Fine. All right. ಸೊ ಹಾಗಿದ್ರೆ ಮಕ್ಕಳೇ, ಇವತ್ತಿನ ನಮ್ಮ ಸೆಷನಲ್ಲಿ ನಾವು ಈ ಟ್ರಯಾಂಗಲ್ಸ್ ಅನ್ನುವಂಥ ಚಾಪ್ಟರಲ್ಲಿ ಬರ್ತಕ್ಕಂಥ ಎಲ್ಲ ಕಾನ್ಸೆಪ್ಟ್ಗಳನ್ನು ಕೂಡ ಡಿಸ್ಕಸ್ ಮಾಡಿದ್ವಿ. ಕಾನ್ಸೆಪ್ಷುಯಲ್ ವೈಸ್ ಕ್ಲಾರಿಟಿ ಸಿಕ್ತು, ಸಮರೈಸ್ ಮಾಡಿದ್ವಿ. ಅದರ ಮೇಲೆ ಕೆಲವು ಪ್ರಶ್ನೆಗಳನ್ನು ಒಂದು ಕಾನ್ಸೆಪ್ಟ್ನ ಕಲಿತಾ ಅದರ ಪ್ರಶ್ನೆನ ಸಾಲ್ವ್ ಮಾಡ್ತಾ ಬಂದ್ವಿ. ಅಂದರೆ ಒಂದು ಅರ್ಥ ಆಗಲಿ, ಅದರ ಮೇಲೆ ಒಂದು ಗ್ರಿಪ್ ಸಿಗಲಿ ಅಂತ. ಹೌದಾ?
ಸೊ ಲೆಕ್ಚರ್ ವಿಡಿಯೋಸ್ಗಳನ್ನು ನೀವು ನೋಡಿರ್ತೀರಾ. ಆದರೆ ಒಂದು ಸಮ್ಮರೈಸ್ ಮಾಡಬೇಕು ಅಂದರೆ, ಒಂದು ಕನ್ಸಾಲಿಡೇಟೆಡ್ ಆಗಿ ಒಂದೇ ಚಾಪ್ಟರನ್ನು ಒಂದೇ ವಿಡಿಯೋದಲ್ಲಿ ನಾವು ಸಮ್ಮರೈಸ್ ಮಾಡ್ಬೋದು, ರಿವೈಸ್ ಮಾಡ್ಬೋದು ಅಂದರೆ ಈ ಸಮ್ಮರಿ ಸಿರೀಸ್ ನಿಮಗೆ ಹೆಲ್ಪ್ ಆಗೇ ಆಗುತ್ತೆ. ಹೌದಾ? ಆಲ್ ರೈಟ್. ಸೊ ಮುಂದಿನ ಸೆಷನಲ್ಲಿ ಮತ್ತೆ ಇನ್ನೊಂದು ಚಾಪ್ಟರನ್ನು ಸಮ್ಮರೈಸ್ ಮಾಡೋಣ. ಅಲ್ಲಿವರೆಗೂ ಇಲ್ಲಿ ತನಕ ಏನೇನು ಚಾಪ್ಟರ್ಸ್ಗಳನ್ನು ಸಮ್ಮರೈಸ್ ಮಾಡಿದೀವಲ್ಲ ಅದನ್ನು ಚೆನ್ನಾಗಿ ಅಭ್ಯಾಸ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ಧನ್ಯವಾದಗಳು.